ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಸ್ಫೂರ್ತಿ ದಿನ ಅಂತ ನಾವೇನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಒಂದು ಅಂಗವಾಗಿ AI ಕೆರಿಯರ್ ಅಂಡ್ ಡಿಜಿಟಲ್ ಗ್ರೋತ್ ಮಾಸ್ಟರಿ ಪ್ರೋಗ್ರಾಮ್ 2026 ಈ ಪ್ರೋಗ್ರಾಮ್ ಅಲ್ಲಿ ಇವತ್ತು 6ನೇ ದಿನ. ಇವತ್ತು ನಿಮಗೆ ಪೈಥಾನ್ ಪ್ರೋಗ್ರಾಮಿಂಗ್ ಯೂಸಿಂಗ್ AI ಟೂಲ್ ಅಂದ್ರೆ ChatGPT ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಒಂದಷ್ಟು ಕಂಟೆಂಟ್ಸ್ ಗಳಿದೆ. ಇದಕ್ಕಿಂತ ಹೆಚ್ಚು ಕಂಟೆಂಟ್ ಅನ್ನೇ ಕಲ್ತ್ಕೊಳ್ಳೋಣ. ಇದನ್ನ ಏನ್ ಮಾಡಿದೀನಿ ಅಂದ್ರೆ ಜಸ್ಟ್ ಒಂದು ಲಿಸ್ಟ್ ಮಾಡಿದೀನಿ. ಸೊ ಇಲ್ಲಿ ಇರೋಂತ ಎಲ್ಲಾ ಕಂಟೆಂಟ್ಸ್ ಗಳನ್ನ ಯಾವ ರೀತಿ ನಾವು ಸುಲಭವಾಗಿ ಕಲಿಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಒಂದು ನೋಟ್ ಪ್ಯಾಡ್ ತಗೊಳ್ಳೋಣ. ನಾವು ಏನ್ ಕಲಿತಾ ಇದ್ದೀವಿ ಇವತ್ತು? ಪೈಥಾನ್ ಪ್ರೋಗ್ರಾಮ್. ಓಕೆ, ತುಂಬಾ ಜನಕ್ಕೆ ಈ ಪ್ರೋಗ್ರಾಮಿಂಗ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ ತಕ್ಷಣ ತುಂಬಾ ಗಾಬರಿ ಆಗ್ಬಿಡುತ್ತೆ. ಇದನ್ನ ನಾವು ಕಲಿಬಹುದಂತ. ಎಸ್ಪೆಷಲಿ ಯಾರಾದ್ರೂ ಅಕಸ್ಮಾತ್ ಆಗಿ ಇಂಜಿನಿಯರ್ಸ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಇಲ್ಲ ಅಂತಂದ್ರೆ BSc, BCom, BA ಈ ರೀತಿ ಅಕಸ್ಮಾತ್ ನೀವು ಬೇರೆ ಡೊಮೈನ್ ಇಂದ ಬಂದವರು ಖಂಡಿತವಾಗಿ ಫಸ್ಟ್ ಹೇಳದೆ ನಮ್ಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರಲ್ಲ, ನಮ್ಗೆ ಕಂಪ್ಯೂಟರ್ ಅಷ್ಟು ಗೊತ್ತಿಲ್ಲ ಅಂತ. ನಾನು ಯಾವಾಗ್ಲೂ ಒಂದು ಎಕ್ಸಾಂಪಲ್ ತಗೋತಿದ್ದೆ. ಮೊದಲನೇ ದಿನದಿಂದ ಅಭಿಷೇಕ್ ಅನ್ನೋ ಹುಡುಗ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಕನ್ನಡದಲ್ಲಿ ಕನ್ನಡ ಮೀಡಿಯಂ ಆಕ್ಚುಲಿ ಆ ಹುಡುಗ ಪ್ರೋಗ್ರಾಮಿಂಗ್ ಅನ್ನು ಕಲಿತು ಅನಾಲಿಟಿಕ್ಸ್ ಕಲಿತು ಇವತ್ತು ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ಇದೆಲ್ಲ ಹೆಂಗ್ ಸಾಧ್ಯ ಅಂದ್ರೆ ಫಸ್ಟ್ ನಿಮಗೆ ಆ ಇಂಟ್ರೆಸ್ಟ್ ಬರಬೇಕು. ಆ ಇಂಟ್ರೆಸ್ಟ್ ಬಂದ್ಮೇಲೆ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು. ನಿಮ್ಗೆ ಏನಾದ್ರೂ ಕಾನ್ಫಿಡೆನ್ಸ್ ಇಂಟ್ರೆಸ್ಟ್ ಎರಡು ಬಂತು ಅಂದ್ರೆ ಪ್ರೋಗ್ರಾಮಿಂಗ್ ಅಷ್ಟೇ ಅಲ್ಲ, ನಿಮ್ಗೆ ಏನೇ ಇದನ್ನು ಆರಾಮಾಗಿ ಕಲಿಬೇಕು. ನಿಮ್ಗೆ ಇಂಟ್ರೆಸ್ಟ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಯಾವ್ದನ್ನು ಕಲಿಯೋದು ಕಷ್ಟ. ರೈಟ್? ಓಕೆ, ಇವಾಗ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಕಲಿಬೇಕು. ನನಗೆ ಫಸ್ಟ್ ಈ ಪೈಥಾನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪೈಥಾನ್ ಬಂದು ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆಯ್ತಾ? ಇದು 1994ರಲ್ಲಿ ಇದು ಫಸ್ಟ್ ರಿಲೀಸ್ ಆಗಿದ್ದು. ಅಷ್ಟು ಪಾಪ್ಯುಲಾರಿಟಿ ಇರಲಿಲ್ಲ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇತ್ತು, C++. ಸೊ ಇದನ್ನ ಇವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಒಂದು ಟೈಮಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಕೂಡ ಒಂದು ಒಂದು ಸಪರೇಟ್ ಲ್ಯಾಂಗ್ವೇಜ್ ತರ ಬರುತ್ತೆ. ಇದು 2008ರವರೆಗೂ ಅಷ್ಟೊಂದು ಪಾಪ್ಯುಲಾರಿಟಿ ಇರಲಿಲ್ಲ. 2008 ಅದಾದ್ಮೇಲೆ ಎಷ್ಟು ಪಾಪ್ಯುಲಾರಿಟಿ ತಗೋತು ಅಂದ್ರೆ 2015 ಮೇಲಂತೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಎಲ್ಲ ಬಂದ್ಮೇಲಂತೂ ಇದಕ್ಕೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಆಗುತ್ತೆ. ಸ್ಯಾಸ್ ಅಂತ ಒಂದು ಪ್ರೋಗ್ರಾಮಿಂಗ್, ಅದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೆಯಕ್ಕಾಗಲ್ಲ, ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಮತ್ತೆ ಅದಾದ್ಮೇಲೆ ಲ್ಯಾಂಗ್ವೇಜ್ ಅಂತ ಬಂತು. ಸೊ ಇದೆಲ್ಲ ಒಂದು ಟೈಮ್ ಪೀರಿಯಡ್ ಅಲ್ಲಿ ತುಂಬಾ ಜನ ಅದನ್ನ ಯೂಸ್ ಮಾಡ್ತಾ ಇದ್ರು. ಈ ಪೈಥಾನ್ ಯಾಕೆ ಅಷ್ಟೊಂದು ಫೇಮಸ್ ಆಗುತ್ತೆ ಅಂದ್ರೆ ಇದು ಪ್ರೋಗ್ರಾಮಿಂಗ್ ಅಷ್ಟೇ ಅಲ್ಲ, ನಿಮ್ಗೆ ಯಾವುದೇ ಡೊಮೈನ್ ಅಲ್ಲಿ ಯಾವುದೇ ಡೊಮೈನ್ ನನಗೆ ಹೇಳಿ, ಆ ಡೊಮೈನ್ ಅಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು. ಯಾತಕ್ಕೆ ಅಂದ್ರೆ ಈ ಪೈಥಾನ್ ಪ್ರೋಗ್ರಾಮಿಂಗ್ ಜೊತೆ ಲೈಬ್ರರೀಸ್ ಅಂತ ಆಡ್ ಮಾಡ್ಬಿಟ್ಟು. ಏನು ಲೈಬ್ರರೀಸ್ ಅಂದ್ರೆ ಇದು ಇದ್ರ ಜೊತೆಗೆ ನಾವು ಅಟ್ಯಾಚ್ ಮಾಡಿ, ಅಂದ್ರೆ ಇದ್ರ ಜೊತೆಗೆ ನಾವು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡತಕ್ಕಂತ ಚಿಕ್ಕದಾಗಿರುವಂತ ಒಂದು ಮಾಡ್ಯೂಲ್ಸ್. ಪ್ರತಿಯೊಂದಕ್ಕೂ ಈ ಲೈಬ್ರರೀಸ್ ಯೂಸ್ ಆಗುತ್ತೆ. ಓಕೆ, ನಾನು ಇನ್ ಡೀಟೇಲ್ ನಾನು ನಮಗೆ ಹೇಳ್ತೀನಿ ಯಾವ್ಯಾವ ಡೊಮೈನ್ಗೆ ಯಾವ್ಯಾವ ಲೈಬ್ರರೀಸ್ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾವು ಈ ಬ್ಯಾಕ್ ಗ್ರೌಂಡ್ ಅರ್ಥ ಮಾಡ್ಕೊಂಡು, ಸೊ ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಬರೀಬೇಕಾದ್ರೆ ಪೈಥಾನ್ ಅಷ್ಟೇ ಅಲ್ಲ, ನಿಮ್ಗೆ ಯಾವುದೇ ಪ್ರೋಗ್ರಾಮಿಂಗ್ ಬರೀಬೇಕಾದ್ರೂ ಫಸ್ಟ್ ಬೇಕಾಗಿರೋದು ಲಾಜಿಕ್, ಅದಾದ್ಮೇಲೆ ಸಿಂಟ್ಯಾಕ್ಸ್. ಈ ಲಾಜಿಕ್ ಫಸ್ಟ್ ಬೇಕಾಗಿರೋದು. ಲಾಜಿಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಬರೀಬೇಕು. ಆ ಸ್ಟೆಪ್ಸ್ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ನಿಮ್ಗೆ ಔಟ್ಪುಟ್ ಕರೆಕ್ಟ್ ಆಗಿ ಬರಲ್ಲ. ಸಿಂಟೆಕ್ಸ್ ಬಂದು ಒಂಥರ ಗ್ರಾಮರ್ ತರ ಇದೆ. ನಾನು ಏನಾದ್ರೂ ಒಂದು ಪ್ರೋಗ್ರಾಮಿಂಗ್ ಬರೀಬೇಕಂದ್ರೆ ಯಾವ್ದಾರ ಒಂದು ಸಿಂಟೆಕ್ಸ್ ಅದೇ ಇರ್ಬೇಕು. ಈಗ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ಸಿಂಟೆಕ್ಸ್ ಅದೇ ಇರ್ಬೇಕು. ಈ ಎಲ್ಲಾ ಸಿಂಟೆಕ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ನಾನು ನಿಮ್ಗೆ ನೋಡಿ ಯಾವುದೇ ನೋಟ್ಸ್ ಅನ್ನ ತಂದಿಲ್ಲ. ಯಾಕಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ChatGPT ಎಲ್ಲಾ ಎಕ್ಸಾಂಪಲ್ಸ್ ಇಂದ ಹಿಡಿದು ಡೇಟಾ ಇಂದ ಹಿಡಿದು ಎಲ್ಲ ನಾನು AI ಟೂಲ್ ಅಲ್ಲಿ ನಾನು ಮಾಡಿ ತೋರಿಸ್ತೀನಿ. ಬಟ್ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಈ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಸಿಂಟೆಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದಕ್ಕೂ ಒಂದೊಂದೇ ನಾನು
ಪ್ರೋಗ್ರಾಮಿಂಗ್ ಮಾಡ್ತಾ ಹೋಗ್ತೀನಿ, ನಾನು ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಅವಾಗ ಈಸಿಗೆ ಅರ್ಥ ಆಗುತ್ತೆ ನಾನು ಹೆಂಗ್ ಕಲಿಬೇಕು ಅಂತ. ನೋಡಿ, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಕಲಿಬೇಕಾದ್ರೆ ಫಸ್ಟ್ ನೀವು ಡೇಟಾ ಟೈಪ್ಸ್ ಇಂದ ತಿಳ್ಕೊಬೇಕು. ನನ್ನೇ ಕೂಡ ನಾನು ನಿಮ್ಗೆ ತೋರಿಸಿದೆ ಇಂಟೀಜರ್, ವ್ಯಾರ್ ಕ್ಯಾರ್, ಎನ್ ಕ್ಯಾರ್, ಡೇಟ್. ಸೊ ಈ ತರದ್ದೆಲ್ಲ ನಾವು ನೋಡಿದ್ವಿ. ಪ್ರತಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಕ್ವೆರಿ ಲ್ಯಾಂಗ್ವೇಜ್ ಅಲ್ಲಿ ಅದರದ್ದೇ ಆದ ಡೇಟಾ ಟೈಪ್ಸ್ ಇರುತ್ತೆ. ಬಟ್ ಕಾಮನ್ ಆಗಿ ಡೇಟಾ ಟೈಪ್ಸ್ ನೋಡಿ, ನಿಮ್ಗೆ ಟೆಕ್ಸ್ಟ್ ಇರುತ್ತೆ, ಡೇಟ್ ಇರುತ್ತೆ, ನಂಬರ್ ಇರುತ್ತೆ, ನಂಬರ್ ಅಲ್ಲಿ ಮತ್ತೆ ಇಂಟೀಜರ್ ಇರುತ್ತೆ, ಬೈಟ್ ಇರುತ್ತೆ, ಲಾಂಗ್ ಇರುತ್ತೆ, ಫ್ಲೋಟ್, ಡೆಸಿಮಲ್, ಈ ತರದ್ದು. ಸೊ ಫಸ್ಟ್ ನಾವು ಈ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಬೇಕು. ತುಂಬಾ ಜನಕ್ಕೆ ಡೇಟಾ ಟೈಪ್ಸ್ ಯಾಕಪ್ಪ ಬೇಕು, ಸುಮ್ಮನೆ ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಬರೆಯಕ್ಕಾಗಲ್ವಾ ಅಂತ. ಯಾತಕ್ಕೆ ಇದನ್ನು ತಿಳ್ಕೊಬೇಕು ಅಂದ್ರೆ, ನೀವು ಪ್ರೋಗ್ರಾಮಿಂಗ್ ಬರೀಬೇಕಾದ್ರೆ ಮೆಮೊರಿ ಮ್ಯಾನೇಜ್ಮೆಂಟ್ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ನಿಮಗೆ ಡೇಟಾ ಟೈಪ್ಸ್ ತುಂಬಾ ಇಂಪಾರ್ಟೆಂಟ್. ಇದಾದ್ಮೇಲೆ ವೇರಿಯೇಬಲ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ವೇರಿಯೇಬಲ್ಸ್ ಅಂದ್ರೆ ಏನು? ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು, ಒಂದು ಪ್ರೋಗ್ರಾಮ್ ಬರೀಬೇಕು ಅಂತಂದ್ರೆ ಒಂದು ವ್ಯಾಲ್ಯೂನ ನಾನು ಮೆಮೊರಿಯಲ್ಲಿ ಸ್ಟೋರ್ ಮಾಡಬೇಕು. ನೋಡಿ, ಇದೆಲ್ಲ ಲಿಂಕ್ ಇದೆ. ವೇರಿಯೇಬಲ್ ಅಂತಂದ್ರೆ ನಾನು ಒಂದು ವ್ಯಾಲ್ಯೂ ತಗೋತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೀನಿ, ಜಸ್ಟ್ ಅರ್ಥ ಮಾಡ್ತೀನಿ. ಎ ಈಕ್ವಲ್ಸ್ 100 ಅಂತ ಇಟ್ಕೊ. ನಾನೊಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಏನಪ್ಪಾ ಅಂತಂದ್ರೆ ಸಿ ಈಕ್ವಲ್ಸ್ ಎ ಮಲ್ಟಿಪ್ಲೈಡ್ ಬೈ 200 ಅಂತ. ಇವಾಗ ನನಗೆ ಇಲ್ಲಿ ಈ ಎ ಅನ್ನೋದು 100 ಇರುತ್ತೆ. ನಾ ಪ್ರತಿ ಸರಿ ಇದನ್ನ 100 ಅಂತ ಮಾಡಕ್ಕಾಗಲ್ಲ. ನಾನೇನ್ ಮಾಡ್ತೀನಿ, ಇದನ್ನ ಒಂದು ಮೆಮೊರಿಯಲ್ಲಿ ಸ್ಟೋರ್ ಮಾಡಿರ್ತೀನಿ. ಅಂದ್ರೆ ಎ ಅಲ್ಲಿ 100 ಅಂತ ಸ್ಟೋರ್ ಮಾಡಿರ್ತೀನಿ. ಇದನ್ನ ನಾನು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಈ ಎ, ಸಿ ಇದೆಲ್ಲ ಒಂದು ವೇರಿಯೇಬಲ್ ಅಂತ ಕರಿತೀವಿ. ಇವಾಗ ಈ 100 ಸ್ಟೋರ್ ಆಗುತ್ತಲ್ವಾ, ಈ 100 ಸ್ಟೋರ್ ಆಗ್ಬೇಕಾದ್ರೆ ಕರೆಕ್ಟ್ ಡೇಟಾ ಟೈಪ್ ಇರಬೇಕು. ಇಲ್ಲ ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಮೆಮೊರಿನ ತುಂಬಾ ಯೂಸ್ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಡೇಟಾ ಟೈಪ್ಸ್ ಅನ್ನ ಕಲ್ತ್ಕೋಬೇಕು. ಬಟ್ ಈ ಪೈಥಾನ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ, ನಾವು ಎಲ್ಲೂ ಕೂಡ ಡೇಟಾ ಟೈಪ್ಸ್ ಅನ್ನ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಅದೇ ತಗೊಂಡ್ಬಿಡುತ್ತೆ. ಸೊ ನಮಗೆ ಪೈಥಾನ್ ಎಷ್ಟು ಈಸಿ ಅಂದ್ರೆ, ಇಲ್ಲಿ ಕೆಲವೊಂದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಇಂಟರ್ನಲ್ಲಿ ಪೈಥಾನ್ ಎಲ್ಲ ಟೇಕ್ ಕೇರ್ ಮಾಡುತ್ತೆ. ಸೊ ಹಂಗಾಗಿ ನಮ್ಗೆ ಡೇಟಾ ಟೈಪ್ಸ್ ಅನ್ನ ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡೇಟಾ ಟೈಪ್ಸ್ ಬಂತು, ವೇರಿಯೇಬಲ್ಸ್ ಬಂತು. ನೆಕ್ಸ್ಟ್ ನಮ್ಗೆ ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ. ಏನಿದೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್? ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ಇಫ್ ಕಂಡೀಷನ್ಸ್. ಕಂಡೀಷನ್ ನಿಂದ ನನಗೆ ರಿಸಲ್ಟ್ಸ್ ಬೇಕು. ಅಕಸ್ಮಾತ್ ಆಗಿ ನನಗೆ ಒಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂ ಹೈಯೆಸ್ಟ್, ಲೋಯೆಸ್ಟ್ ಅಥವಾ ಹೈ, ಮೀಡಿಯಂ, ಲೋ ಈ ತರ ಗೊತ್ತಾಗ್ಬೇಕಂದ್ರೆ ನಾನು ಅವಾಗ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅನ್ನ ತಗೋಬೇಕಾಗತ್ತೆ. ಫೋರ್ತ್ ಬಂದು ಲೂಪ್ಸ್. ಏನಕ್ಕೆ ಲೂಪ್ಸ್? ನನಗೆ ಒಂದು ಕೋಡ್ ಮಲ್ಟಿಪಲ್ ಟೈಮ್ಸ್ ರನ್ ಆಗ್ಬೇಕು ಅಂದ್ರೆ ನಾನು ಲೂಪ್ಸ್ ಅನ್ನ ಯೂಸ್ ಮಾಡಬೇಕು. ಲೂಪ್ಸ್ ಅಂದ್ರೆ ಒಂದು ಕೋಡ್ ಅಥವಾ ಸೆಟ್ ಆಫ್ ಕೋಡ್ಸ್ ಮಲ್ಟಿಪಲ್ ಟೈಮ್ಸ್ ಅದು ರಿಪೀಟ್ ಆಗ್ತಾ ಇರಬೇಕು. ನೆಕ್ಸ್ಟ್ ಫಂಕ್ಷನ್ಸ್. ಫಂಕ್ಷನ್ಸ್ ಅಂದ್ರೆ ಏನು? ನನಗೆ ಒಂದು ಪ್ರೋಗ್ರಾಮ್ ಒಂದು ಬೇರೆ ಬೇರೆ ಕೋಡ್ ಅನ್ನು ನಾನು ರನ್ ಮಾಡ್ತಾ ಇರಬೇಕು. ಅಂದ್ರೆ ಒಂದು ಸೆಟ್ ಆಫ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಯಾವ್ದೋ ಒಂದು ಕ್ಯಾಲ್ಕುಲೇಷನ್ ಮಾಡ್ತಿರ್ತೀನಿ. ಅದನ್ನ ನಾನು ಪ್ರತಿ ಸರಿ ಬೇರೆ ಫಂಕ್ಷನ್ ಅಲ್ಲಿ ನಾನು ಕಾಲ್ ಮಾಡಬೇಕು ಅಥವಾ ಅದನ್ನ ನಾನು ಯೂಸ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಫಂಕ್ಷನ್ಸ್ ಅಂತ ಯೂಸ್ ಮಾಡ್ತೀನಿ. ಸೊ ಇದು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಂಡು ಇದೆಲ್ಲ ಕಾಮನ್. ಸೊ ನಾವೇನ್ ಮಾಡೋಣ ಅಂದ್ರೆ ಒಂದೊಂದೇ ಪ್ರೋಗ್ರಾಮ್ಸ್ ಅನ್ನ ಬರಿತಾ ಹೋಗೋಣ. ಇವಾಗ ಇನ್ಸ್ಟಾಲೇಷನ್ ಬೇಕು ನಮ್ಗೆ, ಇವಾಗ ಅದನ್ನ ಮಾಡೋಣ. ಸೊ ಇಲ್ಲಿದೆಲ್ಲ ಇದು ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾದ್ರೂ ಬರೀಬಹುದು. ಬಟ್ ಇದು ಬಿಟ್ಟು ಬೇರೆ ಏನು ಇಲ್ವಾ? ತುಂಬಾ ಇದಾವೆ. ಬಟ್ ಕಾಮನ್ ಆಗಿ ನನ್ಗೆ ಇದು ಗೊತ್ತಿರಬೇಕು. ರೈಟ್. ಈಗ ನಾನು ಪೈಥಾನ್ ಅಲ್ಲಿ ವರ್ಕ್ ಮಾಡಬೇಕು. ಪೈಥಾನ್ ಅಲ್ಲಿ ವರ್ಕ್ ಮಾಡಬೇಕು, ನನಗೆ ಸಾಫ್ಟ್ವೇರ್ ಬೇಕು. ಎಲ್ಲಿದೆ ಸಾಫ್ಟ್ವೇರ್? ಸೊ ಸಾಫ್ಟ್ವೇರ್ ಹೆಂಗಿರುತ್ತೆ ನೋಡಿ, ಪೈಥಾನ್ಗೆ ನೀವು ಇನ್ಸ್ಟಾಲ್ ಮಾಡಲೇಬೇಕು ಅಂತಿಲ್ಲ. ಚಾಟ್ ಜಿ ಪಿ ಟಿ ಯಲ್ಲೇ ಡೈರೆಕ್ಟ್ ರನ್ ಮಾಡಬಹುದು. ಸೊ ಆ ಥರ ಆಪ್ಷನ್ಸ್ ಚಾಟ್ ಜಿ ಪಿ ಟಿ ಯಲ್ಲೂ ಇದೆ. ಇಲ್ಲ ಅಂದ್ರೂ ನಾನು ಅಕಸ್ಮಾತ್ ಇನ್ಸ್ಟಾಲ್ ಮಾಡಲೇಬೇಕು ಅಂದ್ರೆ ನೀವು ಎಷ್ಟೊಂದು ಆಪ್ಷನ್ಸ್ ಇದಾವೆ. ನೀವು ಹೋಗ್ಬಿಟ್ಟು ನೋಡಿ, ಪೈಥಾನ್ ಕೊಟ್ಟರು ಸಾಕು, ಆಯ್ತಾ? ನೋಡಿ, ಈಗ ಎಷ್ಟೊಂದು ನಿಮ್ಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇಲ್ಲಿ ಸಿಗುತ್ತೆ ನಿಮ್ಗೆ. ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಬರೆದು ಇಲ್ಲೇ ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ, ಸರಿ, ಅಲ್ಲಿ ಹೋಗ್ತೀನಿ. ನೋಡಿ, ಇಲ್ಲ ನಾನು ಡೈರೆಕ್ಟ್ ಆಗಿ
ಇಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಎ ಈಕ್ವಲ್ಸ್ 10 ಸುಮ್ಮನೆ ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆಯೋದು. ಬಿ ಈಕ್ವಲ್ಸ್ 20 ಆಯ್ತಾ, ಪ್ರಿಂಟ್ ಎ ಪ್ಲಸ್ ಬಿ ಹೇಳಿ ಒಂದು ಪ್ರೋಗ್ರಾಮ್ ಬರೆದೆ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ರನ್ ಮಾಡ್ತೀನಿ ನೋಡಿ. ನೋಡಿ ಇಲ್ಲಿ ಬಂತು. ಸೊ ನಾನು ಪ್ರೋಗ್ರಾಮ್ ಇಲ್ಲಿ ಬರೀಬಹುದು, ರನ್ ಮಾಡಿದ್ರೆ ನಂಗೆ ರಿಸಲ್ಟ್ ಬರುತ್ತೆ. ಇದೇ ರೀತಿ ನಾನು ಇಲ್ಲೂ ಕೂಡ ಇಲ್ಲಿ ಪೈಥಾನ್ ಆನ್ಲೈನ್ ಅಂತ ಬರುತ್ತೆ ಇಲ್ಲ ನೋಡಿ, ಇಲ್ಲೂ ಕೂಡ ಇದೆ. ನಾನು ಇಲ್ಲೂ ಕೂಡ ಅದೇ ಪ್ರೋಗ್ರಾಮ್ ಕಾಪಿ ಮಾಡ್ಕೊತೀನಿ, ಮತ್ತೆ ಇಲ್ಲಿ ಹೋಗ್ತೀನಿ. ನೋಡಿ ರಿಸಲ್ಟ್ ಸಿಗ್ಬೋದು. ಬಟ್ ಹಿಂಗ್ ಬೇಡ, ನನಗೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ನಂಗೆ ಯಾವಾಗ ಬೇಕು ಅದನ್ನ ರನ್ ಮಾಡಬಹುದು ಅಂತಿದ್ರೆ ನಮಗೆ ಬೇರೆ ಬೇರೆ ತುಂಬಾ ಆಪ್ಷನ್ಸ್ ಇದಾವೆ. ಏನಪ್ಪಾ ಅದು ಅಂದ್ರೆ, ನಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಇಲ್ಲಿ ಪೈಥಾನ್ ಅವ್ರದೇನೆ ಅಪ್ಲಿಕೇಶನ್ ಪೈಥಾನ್ ಅವ್ರದ್ದೇ ನನ್ಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಡೌನ್ಲೋಡ್ಸ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಪೈಥಾನ್ ನೀವು ಕೊಟ್ಟರೆ ನನಗೆ ಇನ್ಸ್ಟಾಲ್ ಮಾಡಬಹುದು. ಆಯ್ತಾ, ನೋಡಿ ಇವಾಗ ಹೊಸ ವರ್ಷನ್ ಬಂದು 3.14.3. ಆಯ್ತಾ, ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದನ್ನ ನಾನು ಇನ್ಸ್ಟಾಲ್ ಮಾಡ್ಕೋಬಹುದು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಈ ಥರ ನಮಗೆ ಒಂದು exe ಫೈಲ್ ಬರುತ್ತೆ. ಡೌನ್ಲೋಡ್ ಬಂದ್ರೆ ಇಲ್ಲಿ ಹೋಗ್ಬಿಟ್ಟು ಈ ಥರ ಇನ್ಸ್ಟಾಲ್ ನೋಡಿ, ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಓಕೆನಾ. ಸೊ ಈ ತರ ನೀವು ಪೈಥಾನ್ ಇನ್ಸ್ಟಾಲ್ ಮಾಡ್ಕೋಬಹುದು. ಇದು ಬಿಟ್ಟು ನಮಗೆ GUI ಚೆನ್ನಾಗಿರ್ಬೇಕು ಅಂದ್ರೆ, ನಮಗೆ ಮಾಡರ್ನೈಸ್ಡ್, ನಮಗೆ ಈಸಿಯಾಗಿ ವರ್ಕ್ ಮಾಡಬೇಕು ಅಂದ್ರೆ ಆನಕೊಂಡ ಅಂತ ಬರುತ್ತೆ. ಆನಕೊಂಡ ಇದು ಒಂದು ನಿಮ್ಗೆ ನ್ಯಾವಿಗೇಟರ್ ಅಂತ ಕರಿತೀವಿ. ಯಾತಕ್ಕೆ ನ್ಯಾವಿಗೇಟರ್ ಅಂದ್ರೆ ಹೇಳ್ತೀನಿ ಒಂದು ನಿಮಿಷ. ನ್ಯಾವಿಗೇಟರ್ ಅಂತಂದ್ರೆ ನಿಮ್ಗೆ ಬರೀ ಪೈಥಾನ್ ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರೋಗ್ರಾಮಿಂಗ್ ಅನ್ನು ಕೂಡ ಇದನ್ನು ಮಾಡಬಹುದು. ಅದಕ್ಕೆ ಇದನ್ನ ಆನಕೊಂಡ ನ್ಯಾವಿಗೇಟರ್ ಅಂತ ಕರೀತಾರೆ. ಓಕೆನಾ. ಸೊ ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಅದಕ್ಕೆ ನೋಡಿ, ಇಲ್ಲಿ ಹೋದ್ರೆ ವಿಂಡೋಸ್ ಓಕೆ ನೋಡಿ, ಕ್ಲಿಕ್ ಮಾಡಿದ್ರೆ ಇದು ವಿಂಡೋಸ್ ಇದ್ರೆ ಇಲ್ಲಿ ತಗೊಳ್ಳಿ, ಸರಿನಾ. ನೀವು ಇನ್ಸ್ಟಾಲ್ ಮಾಡಿ ತುಂಬಾ ಹೊತ್ತು ಹಿಡಿಯುತ್ತೆ. ಆಕ್ಚುಲಿ ನಾನು ಕ್ಯಾನ್ಸಲ್ ಮಾಡಿರ್ತೀನಿ. ಆಯ್ತಾ, ತುಂಬಾ ದೊಡ್ಡ ಫೈಲ್ ಇದು. ಸೊ ನೀವು ಇನ್ಸ್ಟಾಲೇಷನ್ ಮಾಡಾದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಆಯ್ತಾ, ಮತ್ತೆ ನಾನು ಇನ್ಸ್ಟಾಲೇಷನ್ ತೋರಿಸ್ತಾ ಕೂತ್ಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಜಸ್ಟ್ ಒಂದು ನೀವು python.org ಇಲ್ಲಿ ಹೋದ್ರೆ ಅವ್ರದ್ದೇ ನಿಮ್ಗೆ ಡೌನ್ಲೋಡ್ ಮಾಡ್ಬೋದು. ಅಂದ್ರೆ ಇವ್ರು ಪೈಥಾನ್ ಅವ್ರದ್ದೇ ಇದೆ, ಫ್ರೀ. ಆಯ್ತಾ, ಇದು ಯಾವುದು ಚಾರ್ಜಸ್ ಇರಲ್ಲ. ಅದು ಬಿಟ್ರೆ ನೆಕ್ಸ್ಟ್ ಆನಕೊಂಡ ಇಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡಿ. ಓಕೆನಾ, ರೈಟ್. ಸೊ ಇದೆಲ್ಲ ಕ್ಲೋಸ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ChatGPT ಓಪನ್ ಮಾಡ್ಕೊಂಡು ಇಲ್ಲಿಂದ ನಾನು ಇವಾಗ ಎಕ್ಸಾಂಪಲ್ಸ್ ಅನ್ನ ವರ್ಕ್ ಮಾಡ್ತಾ ಹೋಗೋಣ. ನಾನು ಏನ್ ಮಾಡ್ತೀನಿ, ನಿಮ್ಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನ್ ಮಾಡೋಣ ಅಂದ್ರೆ, ಇಲ್ಲಿ ನಮ್ಮ ಪೈಥಾನ್ ನಾನು ಏನ್ ವರ್ಕ್ ಮಾಡ್ಬೇಕು ಅಂತಿದ್ದೀನಿ, ಜುಪಿಟರ್ ನೋಟ್ಬುಕ್ ಅಂತ ಕರಿತೀವಿ. ಆನಕೊಂಡ ನ್ಯಾವಿಗೇಟರ್ ಕ್ಲಿಕ್ ಮಾಡ್ತೀನಿ. ಓಕೆ, ನಿಮಗೆ ಈ ಆನಕೊಂಡ ನ್ಯಾವಿಗೇಟರ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅದಾದ್ಮೇಲೆ ಪೈಥಾನ್ ಪ್ರೋಗ್ರಾಮಿಂಗ್, ಸಿಂಪಲ್ ಪ್ರೋಗ್ರಾಮಿಂಗ್ ಇಂದ ಸ್ಟಾರ್ಟ್ ಮಾಡ್ಕೋತೀನಿ ನಿಮ್ಗೆ. ಅದಾದ್ಮೇಲೆ ಅಡ್ವಾನ್ಸ್ ಪ್ರೋಗ್ರಾಮಿಂಗು ಮತ್ತೆ ಚಾರ್ಟ್ಸ್ ಹೆಂಗ್ ಮಾಡಬೇಕು, ಬೇರೆ ಬೇರೆ ಲೈಬ್ರರೀಸ್ ಹೆಂಗ್ ತಗೋಬೇಕು, ಅದೆಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತೆ ChatGPT ಇಲ್ಲಿ ನೋಡ್ಬೋದು, ಎಷ್ಟೊಂದು ಸರಿ ಎಕ್ಸೆಲ್ ಫೈಲು PDF ಫೈಲ್ ಎಲ್ಲ ಜನರೇಟ್ ಆಗುತ್ತಲ್ಲ, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ನಿಮಗೆ ಪೈಥಾನ್ AI ಟೂಲ್ಸ್ ಅನ್ನ ಮಾಡೋದಕ್ಕೆ ತುಂಬಾನೇ ಮುಖ್ಯ ಆಕ್ಚುಲಿ. ಓಕೆ, ಸೊ ಪೈಥಾನ್ ಕಲೀಲಿ ತುಂಬಾ ಒಳ್ಳೇದು ಆಕ್ಚುಲಿ. ಓಪನ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಓಪನ್ ಆಗಿದೆ.
ಓಕೆ, ನೋಡಿ ಇವಾಗ ನೀವು ಇಲ್ಲಿ ನೋಡಬಹುದು ಇಷ್ಟೊಂದು ಇಲ್ಲಿ ನನಗೆ ಎಷ್ಟೊಂದು ಅಪ್ಲಿಕೇಶನ್ಸ್ ಇದಾವೆ. ಇದರಲ್ಲಿ ನಾವು ಯೂಸ್ ಮಾಡುವಂಥದ್ದು ಇದು ಜುಪಿಟರ್ ನೋಟ್ಬುಕ್ ಅಂತೇಳಿ. ಆಯ್ತಾ, ನಾನು ಇಲ್ಲಿ ಜುಪಿಟರ್ ನೋಟ್ಬುಕ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲಿ ಪೈ ಚಾರ್ಮ್ ಅಂತಿದೆ, ಇದನ್ನು ಕೂಡ ನಾನು ಯೂಸ್ ಮಾಡ್ಬೋದು ಪೈಥಾನ್ ಪ್ರೋಗ್ರಾಮ್ ಬರೆಯೋದಕ್ಕೆ. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲೋದ್ರೆ ನಿಮಗೆ ಬೇರೆ ಬೇರೆ ಇನ್ನೂ ಎಷ್ಟೊಂದು ಆಪ್ಷನ್ಸ್ ಇದೆ. ಲಾಸ್ಟ್ ಆರ್ ಪ್ರೋಗ್ರಾಮಿಂಗ್ ಬರೆಯೋದಕ್ಕೆ ಯೂಸ್ ಮಾಡಿ. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಕ್ಲಿಕ್ ಮಾಡ್ತೀನಿ ಲಾಂಚ್ ಅಂತ. ಇಲ್ಲಿಂದ ನಾನು ಪ್ರೋಗ್ರಾಮ್ ಬರೆಯೋದಕ್ಕೆ ಈಸಿ ಆಗುತ್ತೆ. ಅಂದ್ರೆ ಇಲ್ಲಿ ನಾನು ಪ್ರೋಗ್ರಾಮ್ ಬರೀತೀನಿ, ಕನೆಕ್ಟ್ ಮಾಡ್ತಾ ಇದ್ದೀನಿ, ಇದು ಕನೆಕ್ಟ್ ಆಗಲಿ. ಅದಾದ್ಮೇಲೆ ನಾವು ಅಲ್ಲಿ ಹೋಗ್ಬಿಟ್ಟು ಪೈಥಾನ್ ಪ್ರೋಗ್ರಾಮ್ಸ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಕೊಂಡು. ಓಕೆ, ಸೊ ಇವಾಗ ನನಗೆ ಈ ಜುಪಿಟರ್ ನೋಟ್ಬುಕ್ ಓಪನ್ ಆಯ್ತು. ನಾನು ಇಲ್ಲಿ ಜುಪಿಟರ್ ನೋಟ್ಬುಕ್ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ಅಕಸ್ಮಾತಾಗಿ ಪೈ ಚಾರ್ಮ್ ಅಥವಾ ಇನ್ನು ಬೇರೆ ಇನ್ನೊಂದು ಯಾವ್ದಾದ್ರು ಪೈಥಾನ್ ಐಡಿ ಅಲ್ಲಿ ಏನಾದ್ರು ಯೂಸ್ ಮಾಡ್ತಿದ್ರೆ, ಸ್ಕ್ರೀನ್ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ಕೊಳ್ಳಿ. ಪ್ರೋಗ್ರಾಮಿಂಗ್ ಮಾತ್ರ ಎಲ್ಲಾ ಕಡೆ ಒಂದೇ ಇರುತ್ತೆ. ಓಕೆನಾ. ರೈಟ್, ಸೊ ಇದು ಓಪನ್ ಆಗಲಿ. ಇದು ಓಪನ್ ಆದ್ಮೇಲೆ ನಾನು ನಿಮಗೆ ಪ್ರತಿ ಒಂದು ಕೋಡ್ಸ್ ಫಸ್ಟ್ ಸಿಂಪಲ್ ಪ್ರೋಗ್ರಾಮ್ಸ್ ನ ಬರಿತಾ ಹೋಗೋಣ. ಅದಾದ್ಮೇಲೆ ದೊಡ್ಡ ದೊಡ್ಡ ಲೈಬ್ರರೀಸ್ ನ ಹೆಂಗ್ ಇಂಪೋರ್ಟ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ಸ್ಲೋ ಇರುತ್ತೆ. ರೈಟ್, ಇದು ಓಪನ್ ಆಗಲಿ. ಅಲ್ಲಿ ಹೋಗಿ ನಾವೇನ್ ಮಾಡೋಣ ಅಂದ್ರೆ ಚಾಟ್ ಜಿಪಿಟಿ ಹೋಗ್ಬಿಟ್ಟು ಒಂದಷ್ಟು ಕಂಟೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಅದು ಓಪನ್ ಆಗಿದ ತಕ್ಷಣ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲೇನ್ ಮಾಡೋಣ ಅಂದ್ರೆ ಬಿ ಮೈ ಪೈಥಾನ್ ಪ್ರೋಗ್ರಾಮ್. ಓಕೆ, ನನಗೆ ಇನ್ನು ಪೈಥಾನ್ ಪ್ರೋಗ್ರಾಮಿಂಗ್ ಟ್ಯೂಟರ್ ಆಗು ಅಂತ ಹೇಳ್ಬಿಟ್ಟು ಏನ್ ಮಾಡೋಣ ಅಂದ್ರೆ ಫಸ್ಟ್ ಒಂದೊಂದೇ ಸ್ಟೆಪ್ ಹೋಗೋಣ. ಐ ನೀಡ್ ವೆರಿ ಬೇಸಿಕ್ simple programs to execute and understand basic Python program. ಆಯ್ತಾ, ಸುಮ್ಮನೆ ಈ ತರ ಒಂದು ಚಿಕ್ಕದಾಗಿ ಒಂದು ಪ್ರಾಂಪ್ಟ್ ಅನ್ನ ಕೊಡ್ತೀನಿ, ಬೇಸಿಕ್ ಆಗಿ ಕಲಿಬೇಕು ಅಂತ. ಸೊ ಇಲ್ಲಿ ನಾನು ನಿಮ್ಗೆ ಸಿಂಟೆಕ್ಸ್ ಇಂದ ಹಿಡಿದು ನಾನು ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಕೊಡ್ಲಿ ಏನೇನು ಕೊಡುತ್ತೆ ಅಂತ ನಾನು ಫಸ್ಟ್ ನೋಡ್ತೀನಿ, ಏನ್ ಪ್ರೋಗ್ರಾಮ್ ಕೊಡುತ್ತೆ ಅಂತ. ಅದಾದ್ಮೇಲೆ ನಾನು ನಿಮಗೆ ಒಂದೊಂದೇ ಪ್ರೋಗ್ರಾಮ್ ಮಾಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಓಕೆ, ಸೊ ಪರವಾಗಿಲ್ಲ, ಎಲ್ಲ ತುಂಬಾ ಸಿಂಪಲ್ ಕೋಡ್ಸ್ ಕೊಟ್ಟಿದೆ. ಸೊ ನಾವು ಇದನ್ನ ವರ್ಕ್ ಮಾಡೋಣ. ಆಯ್ತಾ, ಇವಾಗ ಇಲ್ಲೇನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದು ಸಿಂಪಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಓಪನ್ ಆಗಿದೆ, ಆಯ್ತಾ. ಮತ್ತೆ ಓಪನ್ ಆಗಿಲ್ಲ. ಓಕೆ, ಓಕೆ ನೋಡಿ, ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ನ್ಯೂ ಅಂತ ಕೊಡ್ತೀನಿ. ಇಲ್ಲಿ ನ್ಯೂ ನೋಟ್ಬುಕ್ ಅಂತ ತಗೋತೀನಿ. ನ್ಯೂ ನೋಟ್ಬುಕ್ ಅಂತ ಕೊಟ್ಟಾಗ ನನಗೆ ಇಲ್ಲಿ ಪೈಥಾನ್ ಕರ್ನಲ್ ಅಂತ ಕೇಳುತ್ತೆ. ಕರ್ನಲ್ ಅಂದ್ರೆ ನಾವೇನ್ ಕೋಡ್ ಬರಿತೀವಲ್ಲ ಆ ಸ್ಕ್ರೀನ್. ಸೊ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಪೈಥಾನ್ ಪೈಥಾನ್ ಕರ್ನಲ್ ಅಂತ ನಾ ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇದು ನಮಗೆ ಪೈಥಾನ್ ಜುಪಿಟರ್ ನೋಟ್ಬುಕ್. ಇದಕ್ಕೆ ನಾವು ಸೆಲ್ ಅಂತ ಕರಿತೀವಿ. ಇಲ್ಲಿ ನಾನು ಪ್ರೋಗ್ರಾಮಿಂಗ್ ಅನ್ನ ಬರ್ತೀನಿ. ಯೂಶಲಿ ನಿಮ್ಗೆ ಈ ಪೈಥಾನ್ ಅವ್ರದ್ದೇ ಒಂದು ಸ್ಕ್ರೀನ್ ಬರುತ್ತೆ, ಅದು ಬಂದು ನಿಮಗೆ ಒಂದು ವೈಟ್ ನೋಟ್ ಪ್ಯಾಡ್ ತರ ಇರುತ್ತೆ. SQL ಕ್ವೆರೀಸ್ ಬರ್ತೀವಲ್ಲ ಆ ತರ. ಅದು ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಇದು ಬಂದು ನಮ್ಗೆ ತುಂಬಾ ಈಸಿ. ಮೋಸ್ಟ್ ಆಫ್ ದ ಪ್ರೊಫೆಷನಲ್ಸ್ ಯೂಸ್ ಮಾಡೋದು ಇದನ್ನ, ಜುಪಿಟರ್ ನೋಟ್ಬುಕ್ ಅಂತ ಹೇಳಿ. ಓಕೆನಾ. ಸೊ ಇಲ್ಲಿ ನಾವಿವಾಗ ಪ್ರೋಗ್ರಾಮಿಂಗ್ ಅನ್ನ ಬರೆಯೋಣ. ನಾ ಏನ್ ಮಾಡ್ತೀನಿ, ಅಲ್ಲಿ ಏನ್ ಪ್ರೋಗ್ರಾಮ್ ಕೊಟ್ಟಿದೆ ಅದನ್ನ ಇಲ್ಲಿ ಬರೆಯೋಣ. ಫಸ್ಟ್ ನನ್ಗೆ ಪ್ರೋಗ್ರಾಮಿಂಗ್ ಬಗ್ಗೆ ಏನು ಗೊತ್ತಿಲ್ಲ, ನಾನು ಝೀರೋ. ನಾನು ಇವಾಗ ಪ್ರೋಗ್ರಾಮ್ ಬರೀಬೇಕು. ನಾನೇನ್ ಮಾಡ್ತೀನಿ, ಒಂದು ಮೆಸೇಜ್ ಅನ್ನ
ತೋರಿಸ್ಬೇಕು ಅಂದ್ರೆ ನನಗೆ ಒಂದು ಮೆಸೇಜ್ ಪ್ರಿಂಟ್ ಆಗ್ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಅಂತ ಕೊಡ್ತೀನಿ. ಈ ಪ್ರಿಂಟ್ ಕಮಾಂಡ್ ಇದೆಯಲ್ಲ, ಇದೇನ್ ಮಾಡುತ್ತೆ ಅಂದ್ರೆ ಇದು ನಮಗೆ ಯಾವುದೇ ಮೆಸೇಜ್ ಕೊಟ್ಟರು ಅದು ಪ್ರಿಂಟ್ ಮಾಡುತ್ತೆ. ಓಕೆನಾ? ನಾನೇನ್ ಮಾಡ್ತೀನಿ, ದಿಸ್ ಇಸ್ ಅವರ್ ಫಸ್ಟ್ ಪೈಥಾನ್ ಪ್ರೋಗ್ರಾಮ್ ಅಂತ ಕೊಡ್ತೀನಿ. ಅದು ಇಲ್ಲಿ ಹಲೋ ವರ್ಲ್ಡ್ ಅಂತ ಕೊಟ್ಟಿದೆ, ಅದೊಂಥರ ಕಾಮನ್ ಎಲ್ಲಾ ಚಾಟ್ ಜಿಪಿಟಿ ಆಗ್ಲಿ ಯಾವುದೇ ಟ್ರೈನರ್ ಆಗ್ಲಿ ಫಸ್ಟ್ ಅದನ್ನೇ ಯೂಸ್ ಮಾಡ್ತಾರೆ. ನನಗೆ ಅದು ಯೂಸ್ ಮಾಡಕ್ ಇಷ್ಟ ಇಲ್ಲ, ಸೊ ಇದನ್ನೇ ಯೂಸ್ ಮಾಡೋಣ. ದಿಸ್ ಇಸ್ ಅವರ್ ಫಸ್ಟ್ ಪೈಥಾನ್ ಪ್ರೋಗ್ರಾಮ್ ಅಂತ ಇಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಎಕ್ಸಿಕ್ಯೂಟ್ ಕೊಡ್ತೀನಿ. ನೋಡಿ, ಇಲ್ಲಿ ಎಕ್ಸಿಕ್ಯೂಟ್ ಅಂದ್ಬಿಟ್ರೆ ಆ ಮೆಸೇಜ್ ಇಲ್ಲಿ ಬರುತ್ತೆ. ಆಯ್ತಾ? ಕನ್ನಡದಲ್ಲಿ ಮೆಸೇಜ್ ಬರುತ್ತಾ ನೋಡೋಣ. ಕನ್ನಡ ಮೆಸೇಜ್ ಬರುತ್ತಾ ನೋಡೋಣ. ಓಕೆನಾ? ಇಷ್ಟು ಓಕೆ, ಇದು ತಗೋತೀನಿ. ಇದು ನಮ್ಮ ಮೊದಲ ಪ್ರೋಗ್ರಾಮ್. ರೈಟ್, ಇಲ್ಲಿ ಕಾಪಿ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಟ್ರೈ ಮಾಡೋಣ. ಆಯ್ತಾ? ಪ್ರಿಂಟ್ ರನ್ ಮಾಡಿದ್ರೆ ಔಟ್ಪುಟ್ ಬರ್ತಾ ಸೂಪರ್. ನೋಡಿ, ಕನ್ನಡದಲ್ಲಿ ಮಾಡಬಹುದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆಕ್ಚುಲಿ. ಆಯ್ತಾ? ನೋಡಿ, ಇದು ಬಂದು ಮೆಸೇಜ್. ಇದು ಇದು ಬಂದು ನಿಮ್ಗೆ ಕೋಡ್ ಅಲ್ಲ. ಆಯ್ತಾ? ಇದು ಮೆಸೇಜ್ ಅಷ್ಟೇ. ಸೊ ಸುಮ್ಮನೆ ನೋಡೋಣ ಅಂತ ಟ್ರೈ ಮಾಡಿದೆ. ಗುಡ್, ಇದು ವರ್ಕ್ ಆಗುತ್ತೆ. ಸೊ ಏನಾದ್ರು ನೆಕ್ಸ್ಟ್ ಟೈಮ್ ಪ್ರೋಗ್ರಾಮ್ ಬರೀಬೇಕಾದ್ರೆ ಈ ತರ ಯೂಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಪ್ರಿಂಟ್ ಬಂದು ನನಗೆ ಈ ಯಾವುದೇ ಮೆಸೇಜ್ ಅನ್ನ ಕೊಟ್ಟಾಗ ಅದು ಪ್ರಿಂಟ್ ಮಾಡುತ್ತೆ. ಇಲ್ಲಿ ಕೆಲವೊಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು. ಏನೆಲ್ಲ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಓಕೆ. ಸೊ ಇಲ್ಲಿ ನೋಟ್ಪ್ಯಾಡ್ ಹೋಗೋಣ. ಇಲ್ಲಿ ಕೆಲವೊಂದು ವಿಷಯ ನಿಮ್ಮ ಗಮನದಲ್ಲಿ ಇರಬೇಕು. ಒಂದು, ಈ ಪ್ರಿಂಟ್ ಅಂತಿದೆಯಲ್ಲ ಇಲ್ಲಿ, ಈ ಪ್ರಿಂಟ್ ಅನ್ನೋದು ಹಿಂಗೆ ಇರಬೇಕು, ಸ್ಮಾಲ್ ಲೆಟರ್ಸ್. ಇದು ವರ್ಕ್ ಆಗಲ್ಲ, ಇದು ವರ್ಕ್ ಆಗಲ್ಲ, ಇದು ಮಾತ್ರ ವರ್ಕ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಪೈಥಾನ್ ವೆರಿ ಸ್ಟ್ರಿಕ್ಟ್ಲಿ ಕೇಸ್ ಸೆನ್ಸಿಟಿವ್. ಅಂದ್ರೆ ಎಲ್ಲಾ ಫಂಕ್ಷನ್ಸ್ ಈ ತರ ಸ್ಮಾಲ್ ಲೆಟರ್ಸ್ ಅಲ್ಲೇ ಇರಬೇಕು. ನಾನು ಅಕಸ್ಮಾತ್ ಏನಾದ್ರು ಹಿಂಗ್ ಕೊಡ್ತೀನಿ, ಒಂದು ಕ್ಯಾಪಿಟಲ್ ಲೆಟರ್ ಅಥವಾ ಎಲ್ಲ ಕ್ಯಾಪ್ಸಲ್ ಕೊಡ್ತೀನಿ ಅಂದ್ರೆ ಅದು ವರ್ಕ್ ಆಗಲ್ಲ. ಇದು ನಿಮ್ಮ ಗಮನದಲ್ಲಿ ಇರ್ಬೇಕು. ಆಯ್ತಾ? ನೋಡಿ, ಇಲ್ಲಿ ಹೋಗ್ಬಿಟ್ಟು ನಿಮಗ ಕ್ಯಾಪಿಟಲ್ ಪಿ ಕೊಡ್ತೀನಿ, ರನ್ ಮಾಡ್ತೀನಿ, ಎರರ್. ನೋಡಿ, ಆಯ್ತು. ಇಲ್ಲಿ ಹೋಗ್ಬಿಟ್ಟು ಎಲ್ಲದೂ ಕ್ಯಾಪ್ಸ್ ಕೊಡ್ತೀನಿ, ರನ್ ಮಾಡ್ತೀನಿ, ಎರರ್. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವುದೇ ಫಂಕ್ಷನ್ಸ್ ಆಗಲಿ, ಫಂಕ್ಷನ್ ಅಂದ್ರೆ ಈ ತರ ಪ್ರಿಂಟ್ ಅಥವಾ ಬೇರೆ ಯಾವ್ದಾದ್ರು ಫಂಕ್ಷನ್ ಈ ತರ ಇರುತ್ತಲ್ಲ, ನೋಡಿ ಬಂದೆ. ಸೊ ಯಾವುದೇ ಕಾರಣಕ್ಕೂ ನೀವು ಈ ತರ ಕೀವರ್ಡ್ಸ್ ಅಥವಾ ವೇರಿಯೇಬಲ್ಸ್ ಯಾವಾಗ್ಲೂ ಕೇಸ್ ಸೆನ್ಸಿಟಿವ್, ಇದು ಹುಷಾರಾಗಿ ನೀವು ನೋಡ್ಬೇಕು. ಇದು ಒಂದು. ಎರಡನೇದು, ಪ್ರೋಗ್ರಾಮ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕೋಟ್ಸ್ ಕೊಟ್ಟಿದ್ದೀನಿ. ಈಗ ನಾನೇನ್ ಮಾಡ್ತೀನಿ, ಸಿಂಗಲ್ ಕೋಟ್ ಕೊಡ್ತೀನಿ, ರನ್ ಮಾಡ್ತೀನಿ, ಸ್ಟಿಲ್ ಅದು ವರ್ಕ್ ಆಗುತ್ತೆ. ಸೊ ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸ್ ಯಾವ್ದಾದ್ರು ವರ್ಕ್ ಆಗುತ್ತೆ. ಬಟ್ ನೀವು ಇಲ್ಲಿ ಡಬಲ್ ಕೋಟ್ ಕೊಟ್ಟು ಇಲ್ಲಿ ಸಿಂಗಲ್ ಕೋಟ್ ಕೊಟ್ರೆ ನೋಡಿ, ಅನ್ಟರ್ಮಿನೇಟೆಡ್ ಅಂದ್ರೆ ಇದಿನ್ನ ಟರ್ಮಿನೇಟ್ ಆಗಿಲ್ಲ, ಇನ್ನು ಸ್ಟೇಟ್ಮೆಂಟ್ ಮುಗ್ದಿಲ್ಲ ಅಂತ ಬರುತ್ತೆ. ಸೊ ಇದು ನೀವು ತಲೆಯಲ್ಲಿ ಇಟ್ಕೋಬೇಕು. ಸೊ ನಾನು ಡಬಲ್ ಕೋಟ್ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಅಲ್ಲೂ ಡಬಲ್ ಕೋಟ್ಸ್ ಕೊಡಬೇಕು. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಹೋಗ್ಬಿಟ್ಟು ಇವಾಗ ಏನ್ ಮಾಡ್ತೀನಿ, 3 ಡಬಲ್ ಕೋಟ್ ಕೊಡ್ತೀನಿ. ಆಯ್ತಾ? ಎಂಟರ್ ಕೊಡ್ತೀನಿ. ಎಂಡಲ್ಲೂ ಕೂಡ ನಾನು ಎಂಡಲ್ಲೂ ಕೂಡ 3 ಡಬಲ್ ಕೋಟ್. ಓಕೆ, ಏನಾಯ್ತು ಇಲ್ಲಿ, ಸುಮ್ಮನೆ ಒಂದು ಟ್ರೈ ಮಾಡಿ ನೋಡೋಣ. ರನ್ ಮಾಡ್ತೀನಿ. ನೋಡಿ, ಇಲ್ಲಿ 3 ಡಬಲ್ ಕೋಟ್ ಕೊಟ್ಟೆ, ಇಲ್ಲಿ ಎಂಡಲ್ಲಿ 3 ಡಬಲ್ ಕೋಟ್ ಕೊಟ್ಟೆ. ರನ್ ಮಾಡಿದಾಗ ದಿಸ್ ಇಸ್ ಅವರ್ ಫಸ್ಟ್ ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ನೆಕ್ಸ್ಟ್ ಲೈನಲ್ಲಿ ಬಂದಿದೆ. ಇದು ಈ ತರನೇ ಮಾಡ್ಬೋದಾ? ನೋಡಿ, ಇಲ್ಲೋಗ್ಬಿಟ್ಟು ನಾನು ಇಲ್ಲಿ ಡಬಲ್ ಕೋಟ್ ಕೊಡ್ತೀನಿ, ಡಬಲ್ ಕೋಟ್ ಕೊಡ್ತೀನಿ. ಇಲ್ಲೋಗ್ಬಿಟ್ಟು ಇವಾಗ ರನ್ ಮಾಡಿ ನೋಡ್ತೀನಿ ಏನಾಗುತ್ತೆ ಅಂತಂದ್ರೆ ವರ್ಕ್ ಆಗಲ್ಲ. ಸೊ ನೀವೇನಾದ್ರೂ ಅಕಸ್ಮಾತ್ ಆಗಿ ಸ್ಟೇಟ್ಮೆಂಟ್ ಅನ್ನ ನೆಕ್ಸ್ಟ್ ಲೈನ್ ತಗೋಬೇಕು ಅಂದ್ರೆ ನೀವು ಇಲ್ಲಿ 3 ಡಬಲ್ ಕೋಟ್ಸ್ ಅನ್ನ ಕೊಡಬೇಕು. ಓಕೆ, ಸೊ ಇದು ನಿಮ್ಗೆ ಗಮನದಲ್ಲಿ ಇರಬೇಕು. ಆಯ್ತಾ? ಸುಮ್ಮನೆ ಹೋಗ್ಬಿಟ್ಟು ಚಾಟ್ ಜಿಪಿಟಿ ಕೊಟ್ಬಿಟ್ಟೇನೋ
ಒಂದಷ್ಟು ಕೋಡ್ಸ್ ಬಂತು, ಕಾಪಿ ಮಾಡಿದೆ, ಪೇಸ್ಟ್ ಮಾಡಿದೆ, ರನ್ ಮಾಡಿದೆ, ಔಟ್ಪುಟ್ ಬಂತು ಅಲ್ಲ. ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಸೊ ಸಿಂಪಲ್ ಥಿಂಗ್, ಪ್ರಿಂಟ್ ಅಂದ್ರೆ ನನಗೆ ಏನ್ ಮೆಸೇಜ್ ಇರುತ್ತೆ ಇಲ್ಲಿ ಅದು ಪ್ರಿಂಟ್ ಆಗುತ್ತೆ. ಅದರಲ್ಲಿ ನನಗೆ ಟೆಕ್ಸ್ಟ್ ಇತ್ತು ಅಂದ್ರೆ ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸ್ ಹಾಕ್ಬೇಕು. ಸ್ಟೇಟ್ಮೆಂಟ್ ಬ್ರೇಕ್ ಮಾಡಬೇಕು, ನಾನು ನೆಕ್ಸ್ಟ್ ಲೈನ್ ಅನ್ಬೇಕಂದ್ರೆ 3 ಡಬಲ್ ಕೋಟ್ಸ್ ಅನ್ನ ಕೊಡಬೇಕು. ರೈಟ್, ಈಗ ನಾನು ಏನ್ ಮಾಡ್ತೀನಿ, ಪ್ರಿಂಟ್ 100 ಅಂತ ಕೊಡ್ತೀನಿ. ಈಗ ನೀವು ಕೇಳ್ಬೋದು 100 ಯಾಕೆ ಡಬಲ್ ಕೋಟ್ಸ್ ಹಾಕಿಲ್ಲ, ಸಿಂಗಲ್ ಕೋಟ್ಸ್ ಹಾಕಿಲ್ಲ? ನೋಡಿ, ಇದು ಬರುತ್ತೆ. ರೈಟ್, ಇವಾಗ ನಾನು ಹೋಗ್ಬಿಟ್ಟು ಪ್ರಿಂಟ್ ಈ ತರ 100ಗೆ ಡಬಲ್ ಕೋಟ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ನೋಡಿ, ಫೈನ್, ಇದು ಬರುತ್ತೆ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಈ 100 ಏನು ಔಟ್ಪುಟ್ ಕೊಟ್ಟಿದೆ, ಇದು ನಂಬರ್ ಅಲ್ಲ, ಇದು ಟೆಕ್ಸ್ಟ್. ಹೌದಾ? ಹಿಂಗೆ ಇನ್ನು ಮತ್ತೆ ಇದು ಸೇಮ್ ಇದೆ ಅಂತ ನೀವು ಕೇಳಿದ್ರೆ, ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ 100 + 200 ಅಂತ ಕೊಡ್ತೀನಿ, ರನ್ ಮಾಡ್ತೀನಿ. ನೋಡಿ, 100 + 200 ಅಂತ ಬರುತ್ತೆ, 300 ಬರಲ್ಲ. ಅದ ಇಲ್ಲಿ ನೋಡಿ 100 + 200 ಅಂತ ಕೊಡ್ತೀನಿ, ರನ್ ಮಾಡೋದು ನೋಡಿ 300. ಸೊ ಡಬಲ್ ಕೋಡ್ಸ್ ಅನ್ನೋದು ನಾವು ಯಾವತ್ತೂ ಟೆಕ್ಸ್ಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ, ಅಥವಾ ಟೆಕ್ಸ್ಟ್ ಪ್ಯಾರಾಮೀಟರ್ಸ್ ಇದ್ರೆ ಮಾತ್ರ ಡಬಲ್ ಕೋಡ್ಸ್ ಅಥವಾ ಸಿಂಗಲ್ ಕೋಡ್ ಕೊಡಬಹುದು. ಓಕೆ, ನೋಡಿ, ಇದೊಂದು ಪ್ರಿಂಟ್ ಕಮಾಂಡ್ ಅಲ್ಲೇ, ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ವಿಷಯ ಇದೆ. ಸರಿನಾ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದೆ ಇದು? ಓಕೆ, ಇಲ್ಲಿ ಪ್ರಿಂಟಿಂಗ್ ಮಲ್ಟಿಪಲ್ ಥಿಂಗ್ಸ್, ಇದನ್ನ ಕಾಪಿ ಮಾಡ್ಕೊಂಡು ನಿಮ್ಗೆ ಗೊತ್ತು, ನಿಮ್ಗೆ ನಾನು ಟೈಪ್ ಮಾಡಕ್ಕೆ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ನೋಡಿ, ಪ್ರಿಂಟ್ ಇದು ಫಸ್ಟ್ ಸ್ಟೇಟ್ಮೆಂಟ್, ಪ್ರಿಂಟ್ ಇದು ಸೆಕೆಂಡ್ ಸ್ಟೇಟ್ಮೆಂಟ್, ರನ್ ಮಾಡಿದ್ರೆ ನೋಡಿ ನಮ್ಗೆ ಈ ತರ ಬರುತ್ತೆ. ಇದನ್ನ ಕಂಬೈನ್ ಮಾಡ್ಬೋದಾ? ಯಾಕೆ 2 ಸ್ಟೇಟ್ಮೆಂಟ್ ಅದನ್ನು ಮಾಡ್ಬೋದು. ಹಿಂಗೆ ಇಲ್ಲೋಗ್ಬಿಟ್ಟು 3 ಡಬಲ್ ಕೋಟ್, ಇಲ್ಲೂ 3 ಡಬಲ್ ಕೋಟ್, ಇದನ್ನ ತೆಗಿಬೇಕು, ಇದನ್ನ ತೆಗಿಬೇಕು. ನೋಡಿ, ಈಗ ರನ್ ಮಾಡ್ತೀನಿ. ನೋಡಿ, ಇಲ್ಲೂ ಅದ ರಿಸಲ್ಟ್, ಇಲ್ಲೂ ಅದ ರಿಸಲ್ಟ್. ಸೊ ನೀವು ಡಿಸೈಡ್ ಮಾಡ್ಬೋದು. ಇದನ್ನೇ ನಾನು ಹೇಳಿದ್ದು ಲಾಜಿಕ್ ಅಂತ. ನೀವು ಅಕಸ್ಮಾತ್ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಬೇಕಂದ್ರೆ ಈ ರೀತಿ ಬರೀಬೇಕು. ಇಲ್ಲ ನನಗೆ 2 ಸ್ಟೇಟ್ಮೆಂಟ್ ಬಂದಿದ್ರೆ ನಿಮಗೂ ಬರೀಬಹುದು. ನನಗೆ ತುಂಬಾ ಕಷ್ಟ ಆಗುತ್ತೆ ಇದು ಅರ್ಥ ಮಾಡ್ಕೊಳಕ್ಕೆ ಅಂದ್ರೆ ದಯವಿಟ್ಟು ಈ ರೀತಿ ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಆಯ್ತಾ? ನೀವು ಈ ತರ ಮಾಡೋದು ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ ಇಲ್ಲೋಗ್ಬಿಟ್ಟು ನಾನು ಈ ತರ ಕೊಡ್ತೀನಿ ಅಂತ ರನ್ ಮಾಡ್ತೀನಿ. ನೋಡಿ, ಇದು ಓಕೆ. ಇಲ್ಲಿ ನೋಡಿ, ಒಂದು ಸೆಮಿಕೋಲನ್ ಕೊಟ್ಬಿಟ್ಟು ನಾನು ಇನ್ನೊಂದು ಸೆಮಿಕೋಲನ್ ಕೊಟ್ಟು ಇನ್ನೊಂದು ಕೋಡ್ ಇಲ್ಲೇ ಬರೀತಾ ಹೋಗ್ಬೋದು. ಬಟ್ ಈ ತರ ಯಾವತ್ತೂ ಮಾಡಬೇಡಿ. ನಿಮ್ಗೆ ಒಂದೇ ಲೈನಲ್ಲಿ ಎಲ್ಲಾ ಕೋಡ್ ಬರೆಯುತ್ತೆ, ಇದು ತಪ್ಪು, ಮಾಡಬಾರ್ದು. ಓಕೆನಾ? ರೈಟ್, ವೇರಿಯೇಬಲ್ಸ್ ಇದಕ್ಕೆ ಆಮೇಲೆ ಬರ್ತೀನಿ, ಯಾಕಂದ್ರೆ ವೇರಿಯೇಬಲ್ಸ್ ನಿಮ್ಗೆ ಅರ್ಥ ಮಾಡಿಸಿ ಆಮೇಲೆ ಬರ್ತೀನಿ. ಇದು ಬಿಟ್ಟು ಬೇರೆ ಅಂದ್ರೆ ಇದೆಯಾ? ನೆಕ್ಸ್ಟ್ ಎಲ್ಲ ಅದೇ. ಸೊ ಇಲ್ಲಿ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಬಿಡ್ತೀನಿ, ಆಮೇಲೆ ನಾವು ವೇರಿಯೇಬಲ್ಸ್ ಹೋಗೋಣ. ಓಕೆ, ನೆಕ್ಸ್ಟ್ ಬಂದು ಸಪೋಸ್ ನಾನು ಇಲ್ಲಿ ಒಂದು ಪ್ರೋಗ್ರಾಮ್ ಬರೀತಾ ಇದ್ದೀನಿ. ಬಟ್ ನನಗೆ ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಹ್ಯಾಶ್ ಅಂತ ಕೊಡ್ತೀನಿ. ಹ್ಯಾಶ್ ಏನ್ ಮಾಡುತ್ತೆ ನೋಡಿ, ದಿಸ್ ಪ್ರೋಗ್ರಾಮ್ ಈಸ್ ಯೂಸ್ ಟು ಪ್ರಿಂಟ್ ಮಲ್ಟಿಪಲ್ ಸ್ಟೇಟ್ಮೆಂಟ್. ಹಿಂಗೆಲ್ಲ ಇದು, ಇದಕ್ಕೆ ನಾವು ಕಮೆಂಟ್ ಅಂತ ಕರಿತೀವಿ. ಕಮೆಂಟ್ ಅಂದ್ರೆ ಏನಪ್ಪಾ? ಕಮೆಂಟ್ ಅಂತಂದ್ರೆ ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್. ಏನ್ ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಇದು ಇದೆಯಲ್ಲ, ಇದು ಎಕ್ಸಿಕ್ಯೂಟ್ ಆಗಲ್ಲ. ಇದಿಷ್ಟೇ ಪ್ರೋಗ್ರಾಮ್. ಇದು ಬಂದು ನಮಗೆ ಒಂಥರ ನೋಟ್ಸ್ ತರ. ನನಗೆ ಇದು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಕೆಲವು ಟೈಮ್ ಏನಂತೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಬಂದ್ಬಿಡುತ್ತೆ, ನನಗೆ ಲಾಜಿಕ್ಸ್ ಗೊತ್ತಿರಲ್ಲ. ಸೊ ನಾನೇನ್ ಮಾಡ್ತೀನಿ, ಈ ತರ ನಾನು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಬಿಟ್ಟಿರ್ತೀನಿ. ನಾನು ನೆಕ್ಸ್ಟ್ ಇನ್ನೊಂದು ತಿಂಗಳು 2 ತಿಂಗಳು ಆದ್ಮೇಲೆ ಬಂದು ನಾನು ಇಲ್ಲಿ ನೋಟ್ಸ್ ತರ ನೋಡ್ಕೋಬಹುದು, ಇಲ್ಲಿ ಆ ಪ್ರೋಗ್ರಾಮ್ ಏನ್ ಮಾಡುತ್ತೆ ಅಂತ. ಸೊ ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರೂ ಅಕಸ್ಮಾತ್ ಆಗಿ ತುಂಬಾ ದೊಡ್ಡ ದೊಡ್ಡ ಕೋಡ್ ಬರೀಬೇಕಾದ್ರೆ, ನಿಮಗೆ ಏನಾದ್ರೂ ಕೋಡ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ತರ ನಾನು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕು. ಓಕೆನಾ? ರೈಟ್, ಸೊ ಇದು ಕಮೆಂಟ್ ಅಂತ. ಈ ಕಮೆಂಟ್ ಎಲ್ಲೆಲ್ಲಿ ಹಾಕ್ಬೋದು ನೋಡಿ, ಸ್ಟೇಟ್ಮೆಂಟ್ ಮೇಲ್ಗಡೆ ಹಿಂಗ್ ಹಾಕ್ಬೋದು, ಇಲ್ಲ ಇಲ್ಲ ಹಾಕ್ಬೋದು. ಈ ತರ ಅಂದ್ರೆ ಈ ಕೋಡ್ ಏನ್ ಬರೀತೀನಲ್ಲ ಇದ್ರ ಪಕ್ಕದಲ್ಲಿ ಹಿಂಗ್ ಹಾಕ್ಬೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಕ್ ಹೋಗ್ಬಿಡಿ, ಹಿಂಗ್ ಹಾಕ್ಬಿಟ್ರೆ ನೋಡಿ ಇದು ಕಮೆಂಟ್ ಆಗ್ಬಿಡುತ್ತೆ. ಸೊ ಕೇರ್ಫುಲ್ ಆಗಿರ್ಬೋದು. ಓಕೆ, ಸೊ ಕಮೆಂಟ್ಸ್ ನಿಮ್ಗೆ ಏನಾದ್ರು ಒಂದಷ್ಟು ಕಮೆಂಟ್ಸ್ ಎಕ್ಸಾಂಪಲ್ ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು
I need some examples, comments, and please explain how to use comment. ಆಯ್ತಾ? ನನಗೆ ಅಕಸ್ಮಾತ್ ವರ್ಕ್ ಮಾಡಬೇಕು ಅಂದ್ರೆ ಸುಮ್ಮನೆ ಏನ್ ಕೊಡ್ತೀನಿ ನೋಡಿ, ಕಮೆಂಟ್ ಇಸ್ ಅ ನೋಟ್ ರಿಟರ್ನ್ ಇನ್ಸೈಡ್ ಯುವರ್ ಕೋಡ್ ಇಗ್ನೋರ್ಸ್ ಕಮೆಂಟ್ಸ್, ಅಂದ್ರೆ ಇದು ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್ ಅಂತ ನೋಡಿ. ಆಯ್ತಾ? ಹ್ಯಾಶ್ ಅಂತ ನೋಡಿ. ಆಯ್ತಾ ನೋಡಿ, ಇಲ್ಲೂ ಕೊಡ್ಬೋದು ಇದನ್ನ. ಸೊ ಈ ರೀತಿ ನಾನು ಮಲ್ಟಿಪಲ್ ಲೈನ್ಸ್ ಮೇಲೆ ಈ ತರ ಕೊಡ್ಬೋದು. ಇಲ್ಲಿ ಈ ತರನು ಈಗ ಕೊಡ್ಬೋದು ಹಿಂಗೆ, ಬಟ್ ಇದರಲ್ಲಿ ವರ್ಕ್ ಆಗುತ್ತೆಲ್ಲ ಗೊತ್ತಿಲ್ಲ ನಮ್ಗೆ. ಇದು ಬಂದು ನಮ್ಗೆ ಪೈಥಾನ್ ಕೋರ್, ಪೈಥಾನ್ ಏನಿದೆ ಆ ಇದ್ರಲ್ಲಿ ವರ್ಕ್ ಮಾಡ್ಬೋದು, ಬಟ್ ಇದ್ರಲ್ಲಿ ವರ್ಕ್ ಆಗೋ ಡೌಟ್ ನಿಮ್ಗೆ. ಯಾಕೆ ವರ್ಕ್ ಆಗಲ್ಲ ಅಂದ್ರೆ ಇದು ಸಪೋರ್ಟ್ ಮಾಡಲ್ಲ ಇನ್ನು, ಬಟ್ ಸ್ಟಿಲ್ ಒಂದ್ಸರಿ ಟ್ರೈ ಮಾಡೋಣ. ಆಕ್ಚುಲಿ ಸೊ ಇದು ಬಂದು ಅಕಸ್ಮಾತ್ ನೀವು 3 ಡಬಲ್ ಕೋಟ್ಸ್ ಮಲ್ಟಿಪಲ್ ಸ್ಟೇಟ್ಮೆಂಟ್ ಬರ್ತದೆ, ಮಲ್ಟಿಪಲ್ ಕಮೆಂಟ್ಸ್ ಬರುತ್ತೆ. ಓಕೆನಾ? ಸೊ ಕನ್ಫ್ಯೂಸ್ ಆಗ್ಬೇಡಿ, ಮತ್ತೆ ಹೇಳ್ತೀನಿ ನೋಡಿ. ಹ್ಯಾಶ್ ಬಂದು ನಿಮಗೆ ಸ್ಟೇಟ್ಮೆಂಟ್ ಅನ್ನ ಕಮೆಂಟ್ ಮಾಡುತ್ತೆ, ಅಂದ್ರೆ ಇದು ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್. ಇಲ್ಲಿ ಅಕಸ್ಮಾತ್ ನಂಗೆ ಮಲ್ಟಿಪಲ್ ಲೈನ್ಸ್ ಕಮೆಂಟ್ ಮಾಡಬೇಕು ಅಂದ್ರೆ ಮೇಲೆ 3 ಕೋಟ್, ಕೆಳಗಡೆ 3 ಕೋಟ್. ಇಲ್ಲಿ ಈ 3 ಕೋಟ್ ನಾನು ಏನ್ ಕೊಟ್ಟಿದ್ದೀನಿ, ಇದಕ್ಕೂ ಕಮೆಂಟ್ಗೂ ಕನ್ಫ್ಯೂಸ್ ಆಗ್ಬೇಡಿ. ಇದು ಬಂದು ಪ್ರಿಂಟ್ ಒಳಗೆ ನಾನು ಸ್ಟೇಟ್ಮೆಂಟ್ ಅನ್ನ ಪ್ರಿಂಟ್ ಮಾಡೋದು. ಇದು ಬಂದು ನನ್ನ ರೆಫರೆನ್ಸ್ಗೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನಿಮ್ಗೆ ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಈ ತರ ಮಾಡಕ್ ಹೋಗ್ಬೇಡಿ, ಹಿಂಗ್ ಕೊಟ್ಬಿಡಿ, ಇದು ಬೆಸ್ಟ್. ತುಂಬಾ ತರ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಈ ತರ ಹ್ಯಾಶ್ ಅಂತ, ಇದು ಬೆಸ್ಟ್. ಸೊ ನಿಮ್ಗೆ ಇಲ್ಲಿ ಕಲರ್ ಕೋಡ್ ಇರುತ್ತೆ, ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. ಇಲ್ಲಾಂದ್ರೆ 3 ಟ್ರಿಪಲ್ ಕೋಡ್ ಇದು ಕೋಡ್ಸ್ ಕೊಟ್ಬಿಟ್ರೆ ನೋಡಿ, 3 ಕೋಡ್ಸ್ ಡಬಲ್ ಕೋಡ್ಸ್ ಕೊಟ್ಬಿಟ್ರೆ ಈ ತರ ರೆಡ್ ಕಲರ್ ಇರುತ್ತೆ, ಮರೂನ್ ಕಲರ್ ಇರುತ್ತೆ, ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಈ ರೀತಿ ನಾನು ಪ್ರೋಗ್ರಾಮಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಇದು ಸುಮ್ಮನೆ ಒಂದು ಪ್ರಿಂಟ್ ಅಂತ ನಾನು ಕೊಟ್ಟಿರೋದು. ರೈಟ್, ಇದಕ್ಕೆ ಮತ್ತೆ ನಾನು ಬರ್ತೀನಿ ಪ್ರಿಂಟ್ಗೆ. ಈಗ ನಾನು ವೇರಿಯೇಬಲ್ಸ್ ಬಗ್ಗೆ ತಿಳ್ಕೋಬಹುದು. ಆಯ್ತಾ? ವೇರಿಯೇಬಲ್ಸ್ ಅಂದ್ರೆ ಏನು ನೋಡಿ, ಇದೆಲ್ಲ ಒಂದು ವೇರಿಯೇಬಲ್ಸ್. ನಾನ್ ಮಾಡೋಣ ಅಂದ್ರೆ ತುಂಬಾ ಸಿಂಪಲ್ ಎಕ್ಸಾಂಪಲ್ಸ್ ವೇರಿಯೇಬಲ್ಸ್ ತಗೊಂಡು ಆಮೇಲೆ ಸ್ವಲ್ಪ ಕಾಂಪ್ಲೆಕ್ಸ್ ಎಕ್ಸಾಂಪಲ್ಸ್ ನಾವು ಚಾಟ್ ಜಿಪಿಟಿನ ಕೇಳೋಣ. ವೇರಿಯೇಬಲ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋದು. ಓಕೆ, ನಾನು ಡೇಟಾ ಟೈಪ್ ಆಮೇಲೆ ಬರ್ತೀನಿ. ವೇರಿಯೇಬಲ್ ಈಗ ನಾನೇನ್ ಮಾಡ್ತೀನಿ, ಎ ಈಕ್ವಲ್ಸ್ 10 ಅಂತ ಕೊಡ್ತೀನಿ. ಓಕೆ, ಗಮನ ಇಟ್ಕೊಳ್ಳಿ. ಬಿ ಈಕ್ವಲ್ಸ್ 20 ಅಂತ ಕೊಡ್ತೀನಿ. ಇಲ್ಲಿ ನಾನೇನ್ ಮಾಡ್ತೀನಿ, ಸಿ ಈಕ್ವಲ್ಸ್ ಎ ಪ್ಲಸ್ ಬಿ ಅಂತ ಕೊಡ್ತೀನಿ. ಪ್ರಿಂಟ್ ಸಿ ಅಂತ ಕೊಡ್ತೀನಿ. ಒಂದು ಪ್ರೋಗ್ರಾಮ್ ಬರುತ್ತೆ. ಆಯ್ತಾ? ಎ 10 ಇರಬೇಕು, ಬಿ 20 ಇರಬೇಕು, ಸಿ ಈಕ್ವಲ್ಸ್ ಎ ಪ್ಲಸ್ ಬಿ ಅಂತ ಇರಬೇಕು. ನಾನು ನಿಮಗೆ ಇದನ್ನ ರನ್ ಮಾಡ್ತೀನಿ ನೋಡಿ, 30 ಅಂತ ಬಂತು. ರೈಟ್, 30 ಅಂತ ಬಂತು. ಓಕೆ, ಈ ಎ ಇದೆಯಲ್ಲ, ಇದು ಏನ್ ಮಾಡುತ್ತೆ, ಎ 10 ಅನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಬಿ ಬಂದು 20ನ ಸ್ಟೋರ್ ಮಾಡಿರುತ್ತೆ. ಎಲ್ಲಿ? ಮೆಮೊರಿಯಲ್ಲಿ, ಅಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸಿ ಈಕ್ವಲ್ಸ್ ಎ ಪ್ಲಸ್ ಬಿ ಅಂದ್ರೆ ಎ ಅಲ್ಲಿ ಎಷ್ಟಿದೆ, ಬಿ ಅಲ್ಲಿ ಎಷ್ಟಿದೆ, ಆ ವ್ಯಾಲ್ಯೂ ತಗೊಳುತ್ತೆ. ಸರಿ, ಈಗ ನನಗೆ ಎ 10 ಇದೆ, ಬಿ 20 ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎ ಈಕ್ವಲ್ಸ್ 50 ಅಂತ ಕೊಡ್ತೀನಿ. ಆಯ್ತಾ? ಈಗ ನೋಡಿ, ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇಷ್ಟು ಮಾತ್ರ ಕಾಪಿ ಮಾಡ್ಕೊತೀನಿ, ಸಿ ಈಕ್ವಲ್ಸ್ ಎ ಪ್ಲಸ್ ಬಿ ಅಂತ. ನನಗೆ ಇವಾಗ ಫಸ್ಟ್ ಎ 10 ಇತ್ತು, ನಾನು ಇವಾಗ ಎ ಈಕ್ವಲ್ಸ್ 50 ಅಂತ ಕೊಡ್ತೀನಿ. ನಾನು ಇಲ್ಲಿ ರನ್ ಮಾಡಿದ್ರೆ ನನಗೆ 30 ಬರ್ತಿದೆ ಸಿ, ಬಟ್ ಇಲ್ಲಿ ರನ್ ಮಾಡಿದ್ರೆ ನೋಡಿ 70 ಬಂತು. ಯಾತಕ್ಕೆ 70 ಬಂತು? ಬಿ ಬಂದು 20, ಈಗ ಲೇಟೆಸ್ಟ್ ಎ ಬಂದು 50. ಈಗ ನೋಡಿ, ನಾನು ನಿಮ್ಗೆ ಇವಾಗ ಇಲ್ಲಿ ಇದನ್ನ ರನ್ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ, ಇದನ್ನ ರನ್ ಮಾಡ್ತೀನಿ. ಎ 30 ಬಂತು. ನಾನು ಇವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡಲ್ಲ, ಇಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಇದನ್ನ ರನ್ ಮಾಡಿದ್ರೆ ಮತ್ತೆ 30ನೇ ಬರುತ್ತೆ. ಹಿಂಗೆ ನೋಡಿ, ಇಲ್ಲಿ ಯಾವ ಸೆಲ್ ಅಲ್ಲಿ ನಾನು ಬರ್ತೀನಿ, ಸೆಲ್ ಆರ್ಡರ್ ಹೋಗ್ಬೇಡಿ, ನಾನು ಕೋಡ್ ಅನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀನಿ ಅನ್ನೋದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು 26 ಇದೆ, ಇಲ್ಲಿ ಇದು 24 ಇದೆ, ಇದು 27. ಅಂದ್ರೆ ಫಸ್ಟ್ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡ್ಬಿಟ್ಟಿದ್ದೆ. ಈಗ ನೋಡಿ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಈಗ ಇದು 28 ಆಯ್ತು. ಅಂದ್ರೆ
ಇದಾದ್ಮೇಲೆ ಇದು ಇದೆ ಲೇಟೆಸ್ಟ್ ಆಗಿ ಇಯರ್ ಎಷ್ಟಿದೆ 50. ನಾನು ಇದು ರನ್ ಮಾಡಿದ್ರೆ ನೋಡಿ 70 ಬರುತ್ತೆ. ಸೊ ವೇರಿಯೇಬಲ್ ಅಂತಂದ್ರೆ ಲೇಟೆಸ್ಟ್ ಆಗಿ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಮೆಮೊರಿಯಲ್ಲಿ ವ್ಯಾಲ್ಯೂಸ್ ಎಷ್ಟಿದೆ ಅಂತ ನೋಡಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಬಿ ಈಕ್ವಲ್ಸ್ 500 ಅಂತ ಕೊಡ್ತೀನಿ, ಆಯ್ತಾ. ಇದು ರನ್ ಮಾಡ್ತೀನಿ ನೋಡಿ, 500 ಬಂತು. ನಾನು ಮತ್ತೆ ಇಲ್ಲಿ ಹೋಗ್ತೀನಿ, ಇಲ್ಲಿ ಬಿ ಅಸೈನ್ ಆಗಿಲ್ಲ, ಇಲ್ಲಿ ಹೋಗ್ಬಿಟ್ಟು ನೀವು ರನ್ ಮಾಡೋದು ನೋಡಿ 550 ಬರುತ್ತೆ. ಅದೇ ನಾನು ಇಲ್ಲಿ ರನ್ ಮಾಡ್ತೀನಿ, ಇವಾಗ ಬಿ 20 ಆಗೋಯ್ತು. ಲೇಟೆಸ್ಟ್ ವ್ಯಾಲ್ಯೂ ಬಿ ಅಲ್ಲಿ 20 ಇದೆ. ಇದನ್ನ ರನ್ ಮಾಡಿದ್ರೆ ನೋಡಿ 30 ಬರುತ್ತೆ, ಯಾಕಂದ್ರೆ ಎ ಕೂಡ ರಿಫ್ರೆಶ್ ಆಗುತ್ತೆ. ಸೊ ನೀವು ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನಾನು ಲೇಟೆಸ್ಟ್ ನನಗೆ ಈ ವೇರಿಯೇಬಲ್ಸ್ ಇದಾವಲ್ಲ, ಇದರಲ್ಲಿ ಯಾವ ವ್ಯಾಲ್ಯೂಸ್ ಅಂದ್ರೆ ಎಷ್ಟಿದೆ ವ್ಯಾಲ್ಯೂ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಯಾವಾಗ್ಲೂ ಇದು ಇಲ್ಲಿ ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್ ಅಂತಲ್ಲ. ಸೆಲ್ ನಾನು ಯಾವ್ದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ವೇರಿಯೇಬಲ್ ವ್ಯಾಲ್ಯೂ ಲೇಟೆಸ್ಟ್ ಆಗಿ ಏನಿದೆ ಅದ್ರ ಮೇಲೆ ನನಗೆ ರಿಸಲ್ಟ್ ಬರುತ್ತೆ. ನನಗೆ ಇವಾಗ ಲೇಟೆಸ್ಟ್ ಆಗಿ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಿಲ್ಲ, ಹೆಂಗ್ ಕಂಡುಹಿಡಿಯೋದು ನೋಡಿ. ಪ್ರಿಂಟ್ ಎ ಅಂತ ಕೊಡ್ತೀನಿ, ಆಯ್ತಾ. ಈಗ ನೋಡಿ ನಾನು ಇಲ್ಲಿ ರನ್ ಮಾಡ್ತೀನಿ, ನನಗೆ ಎ ಎಷ್ಟಿದೆ ಅಂತ ಗೊತ್ತಿಲ್ಲ. ಪ್ರಿಂಟ್ ಎ ಅಂತ ಕೊಡ್ತೀನಿ ನೋಡಿ, 10 ಬರುತ್ತೆ. ಸರಿ, ನಾನೇನ್ ಮಾಡ್ತೀನಿ, ಇಲ್ಲಿ ಎ ಈಕ್ವಲ್ಸ್ 50 ಅಂತಿದೆ, ರನ್ ಮಾಡಿದೆ ನೋಡಿ. ಈಗ ನನಗೆ ಎ ಅಲ್ಲಿ ಎಷ್ಟಿದೆ ಅಂತ ಗೊತ್ತಾಗಬೇಕು ನೋಡಿ. ಲೋಗ್ ರನ್ ಮಾಡಿದ್ರೆ 5. ಬಿ ರನ್ ಮಾಡ್ತೀನಿ ನೋಡಿ, ಬಿ ಇವಾಗ ಇಲ್ಲಿ ಪ್ರಿಂಟ್ ಬಿ ಅಂತ ಕೊಡ್ತೀನಿ, ರನ್ ಮಾಡಿದ್ರೆ ನೋಡಿ 500 ಇದೆ. ಅದನ್ನ ಇಲ್ಲಿ ಹೋಗ್ಬಿಟ್ಟು ಇದನ್ನ ರನ್ ಮಾಡ್ತೀನಿ, ಈಗ ಪ್ರಿಂಟ್ ಬಿ ಅಂತ ಕೊಟ್ಟರೆ ನನಗೆ 20 ಬರುತ್ತೆ. ಇದು ವೇರಿಯೇಬಲ್ ಅಂದ್ರೆ ನಾನು ಲೇಟೆಸ್ಟ್ ಆಗಿ ಯಾವ ವ್ಯಾಲ್ಯೂ ಅನ್ನ ಸ್ಟೋರ್ ಮಾಡ್ತೀನಿ. ಓಕೆ, ಅಂದ್ರೆ ನಾನು ಪ್ರೋಗ್ರಾಮ್ ಅನ್ನ ರನ್ ಮಾಡಿದಾಗ ಮೆಮೊರಿಯಲ್ಲಿ ಈ ಕ್ಯಾರೆಕ್ಟರ್ ಏನ್ ಕೊಟ್ಟಿದ್ದೀನಿ ಅದರಲ್ಲಿ ಎಷ್ಟು ವ್ಯಾಲ್ಯೂ ಸ್ಟೋರ್ ಆಗಿದೆ, ಏನು ವ್ಯಾಲ್ಯೂ ಸ್ಟೋರ್ ಆಗಿದೆ ಅದ್ರ ಮೇಲೆ ಅದು ನಂಗೆ ರಿಸಲ್ಟ್ ಕೊಡುತ್ತೆ. ರೈಟ್, ಈಗ ಇಲ್ಲಿ ನಾನು ಡೈರೆಕ್ಟ್ ಆಗಿ ತಗೋಬೋದಲ್ಲ. ನಿಮ್ ಕ್ವಶನ್ ಬರುತ್ತೆ ಇವಾಗ, ನಾನು ಯಾಕೆ ಇಲ್ಲಿ ಎ ಈಕ್ವಲ್ಸ್ 10, ಬಿ ಈಕ್ವಲ್ಸ್ 20, ಸಿ ಈಕ್ವಲ್ಸ್ ಎ ಪ್ಲಸ್ ಬಿ, ಮತ್ತೆ ಪ್ರಿಂಟ್ ಸಿ ಡೈರೆಕ್ಟ್ ಆಗಿ ಹಿಂಗೆ ಬರೆಯಬಹುದಲ್ವಾ? ಎಲ್ರಿಗೂ ಒಂದು ಡೌಟ್. ಪ್ರಿಂಟ್ 10 ಪ್ಲಸ್ 20, ಈಗ ನಾನೇನ್ ಮಾಡ್ತೀನಿ, ಇದು ರನ್ ಮಾಡಿದ್ರೆ ನೋಡಿ ಇಲ್ಲೂ ಕೂಡ 30ನೇ ಬರುತ್ತೆ. ಇಲ್ಲಿ ಇಷ್ಟು ಪ್ರೋಗ್ರಾಮ್ ಬರುತ್ತೋ ನಾನು ರನ್ ಮಾಡಿದ್ರೆ ಅದು 30ನೇ ಬರುತ್ತೆ. ಯಾಕೆ ಈ ತರ ನಾನು ಕೊಡಬೇಕು? ಯಾಕೆ ಈ ತರ ಕೊಡಕ್ಕಾಗಲ್ಲ? ಡೈರೆಕ್ಟ್ ಹಿಂಗೆ ಕೊಟ್ರೆ ನನಗೆ ಈಸಿ ಆಗುತ್ತೆ ನೋಡಿ. ಈ ಪ್ರೋಗ್ರಾಮ್ಗೂ ಇರೋಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಈ ಪ್ರೋಗ್ರಾಮ್ ಅಲ್ಲಿ ನಾನು ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ ಜಸ್ಟ್ ಇದನ್ನ ಚೇಂಜ್ ಮಾಡ್ತೀನಿ 60 ಅಂತ, ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ಇದನ್ನ 70 ಅಂತ ಕೊಡ್ತೀನಿ, ರನ್ ಮಾಡಿದ್ರೆ ನನಗೆ 130 ಅಂತ. ಬಟ್ ಈ ಕೇಸಲ್ಲಿ ನಾನು ಇಲ್ಲಿ ಹೋಗಿ ಚೇಂಜ್ ಮಾಡಬೇಕು. ಇಲ್ಲಿ ಹೋಗಿ ಚೇಂಜ್ ಮಾಡಬೇಕು. ಅಕಸ್ಮಾತ್ ಈ ಎ ಅನ್ನೋ ವ್ಯಾಲ್ಯೂ ಏನಿದೆ ಇದನ್ನ ನಾನು ಮತ್ತೆ ಇನ್ನೊಂದ್ ಕಡೆ ಯೂಸ್ ಮಾಡ್ತೀನಿ, ಅದು ಮತ್ತೆ ನಾನು ಲೋಗ್ ಚೇಂಜ್ ಮಾಡಬೇಕು ಅಥವಾ ಮತ್ತೆ ಅದನ್ನೇ ಯೂಸ್ ಮಾಡಬೇಕು. ಸೊ ಇನ್ಸ್ಟೆಡ್ ನಾನು ಏನ್ ಮಾಡ್ತೀನಿ, ವ್ಯಾಲ್ಯೂಸ್ ಅನ್ನ ನಾನು ಒಂದು ಕಡೆ ಸ್ಟೋರ್ ಮಾಡಿರ್ತೀನಿ, ಯಾವಾಗ ಬೇಕೋ ಅದನ್ನ ತಗೋತೀನಿ. ಸೊ ಇದೆಲ್ಲ ಒಂದು ವೇರಿಯೇಬಲ್ ನೇಮ್ಸ್ ಅಂತ ಕರಿತೀವಿ ಅಥವಾ ಅಡ್ರೆಸ್ ಅಂತ ಕರಿತೀವಿ. ಸ್ಟೋರ್ ಆಗ್ಬೇಕಾದ್ರೆ ಏನ್ ಮಾಡುತ್ತೆ, ಆ ಸ್ಟೋರೇಜ್ ಪ್ಲೇಸ್ ಏನಿರುತ್ತೆ ಲೊಕೇಶನ್, ಅದಕ್ಕೆ ಈ ನೇಮ್ ಕೊಟ್ಬಿಟ್ಟಿರುತ್ತೆ. ಈಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಎ ಈಕ್ವಲ್ಸ್ 30 ಅಂತ ಕೊಡ್ತೀನಿ, ಎ ಈಕ್ವಲ್ಸ್ 50 ಅಂತ ಕೊಡ್ತೀನಿ, ಪ್ರಿಂಟ್ ಎ ಅಂತ ಕೊಟ್ರೆ ನನಗೆ 50 ಬರುತ್ತೆ ಹೊತ್ತು 30 ಬರಲ್ಲ. ಯಾಕೆ ಅಂದ್ರೆ ಪವರ್ ಇದು ಪೈಥಾನ್ ಬಂದು ಕೇಸ್ ಸೆನ್ಸಿಟಿವ್, ಅರ್ಥ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ಎರಡು ಡಿಫ್ರೆಂಟ್. ಅದೇ ನೀವು ಏನಾದ್ರೂ ಅಕಸ್ಮಾತ್ ಆಗಿ .NET BBA ಇಂಥದ್ದೆಲ್ಲ ಹೋದ್ರೆ ಇ ಎ ಮತ್ತು ಇ ಎ ಎರಡು ಒಂದೇ, ನಿಮಗೆ ಅದು ಕನ್ವರ್ಟ್ ಆಗ್ಬಿಡುತ್ತೆ. ನಿಮಗೆ ಏನೋ ಕೇಸ್ ಇನ್ಸೆನ್ಸಿಟಿವ್ ಇರಲ್ಲ, ಬಟ್ ಪೈಥಾನ್ ಮಾತ್ರ ಕೇಸ್ ಸೆನ್ಸಿಟಿವ್, ತುಂಬಾ ಸ್ಟ್ರಿಕ್ಟ್ ಈ ವಿಷಯ. ಓಕೆ, ಸೊ ಇದು ವೇರಿಯೇಬಲ್. ಈಗ ಅಲ್ಲೊಂದೇನೋ ಇತ್ತು ಅಂದ್ರೆ ಒಂದು ಎಕ್ಸಾಂಪಲ್ ಇತ್ತು, ಇಲ್ಲಿ ನಾವು ನೋಡಿದ್ರೆ ಇಲ್ಲೊಂದು ಎಕ್ಸಾಂಪಲ್ ಇತ್ತು, ಇಲ್ಲಿ ಹೋಗ್ತಿನ ಮೇಲೆ ಇದು ಆಲ್ರೆಡಿ ನಾವು ಮಾಡಿದ್ವಲ್ಲ, ಇನ್ನೊಂದು ಎಕ್ಸಾಂಪಲ್ ಇತ್ತು ನೋಡಿ. ಓಕೆ ನೋಡಿ, ನೇಮ್ ಈಕ್ವಲ್ಸ್ ಆದಿ, ಏಜ್ ಈಕ್ವಲ್ಸ್ 25, ಪ್ರಿಂಟ್ ನೇಮ್ ಪ್ರಿಂಟ್ ಏಜ್ ಮೇಲೆ ಬಂತು. ನನಗೆ ಇವಾಗ ಇಲ್ಲಿ ಇದೆಯಲ್ಲ, ಇದು ಈ ನೇಮ್ ಹಾರ್ಡ್ ಕೋಡ್ ಇರ್ಬಾರ್ದು,
ನಾನು ಏನ್ ನೇಮ್ ಕೊಡ್ತೀನಿ ಇಲ್ಲ ಅಂತ ಬರ್ಬೋದು. ನಾ ಏನ್ ಮಾಡ್ತೀನಿ ಅವಾಗ ಇಲ್ಲಿ ನೋಡಿ, ಆಯ್ತಾ, ಈಗ ನೋಡಿ ನಾನು ಏನ್ ಮಾಡ್ತೀನಿ, ಇಲ್ಲಿದೆಲ್ಲ ಇದನ್ನ ತೆಗೆದ್ಬಿಡ್ತೀನಿ. ತೆಗೆದ್ಬಿಟ್ಟು ಏನ್ ಮಾಡ್ತೀನಿ, ಇನ್ಪುಟ್ ಅಂತ ಕೊಡ್ತೀನಿ. ಸೇಮ್ ಇಲ್ಲಿ ಪ್ರಿಂಟ್ ಅಂತ ಏನ್ ಕೊಟ್ಟಿದ್ದೆ ಆತರ ಇನ್ಪುಟ್ ಅಂತ ಕೊಡ್ತೀನಿ. ಇನ್ಪುಟ್ ಓಪನ್ ಬ್ರಾಕೆಟ್ ಎಂಟರ್ ನೇಮ್, ಆಯ್ತಾ, ಎಂಟರ್ ನೇಮ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇನ್ಪುಟ್ ಎಂಟರ್ ಏಜ್ ಅಂತ ಕೊಡ್ತೀನಿ. ಈಗ ಇದನ್ನ ರನ್ ಮಾಡ್ತೀನಿ ನೋಡಿ. ಸಾರಿ, ಇದು ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ಸಾರಿ ನೋಡಿ, ನೇಮ್ ಕೇಳುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ತರ ಹೋಗ್ತೀನಿ. ನನಗೆ ಹಿಂಗ ಬೇಡ, ನನಗೆ ಇಲ್ಲಿ ಸ್ಟೇಟ್ಮೆಂಟ್ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೇಮ್ ಈಸ್ ಡಬಲ್ ಕೋಟ್ ಏನ್ ಮಾಡ್ದೆ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಇದು ಹಾರ್ಡ್ ಕೋಡೆಡ್ ಡಬಲ್ ಕೋಟ್ಸ್ ಅಲ್ಲಿ ನೇಮ್, ಇದು ಒಂದು ಈ ನೇಮ್. ಇಲ್ಲಿ ಮತ್ತೆ ಏಜ್ ಈಸ್, ಈಗ ನೋಡಿ ರನ್ ಮಾಡ್ತೀನಿ, ಆಯ್ತಾ. ದ ನೇಮ್ ಇಸ್ 80 years, ಏಜ್ ಇಸ್ 40. ಇದು ಇನ್ಪುಟ್ ಏನ ಇನ್ಪುಟ್ ಸ್ಟೇಟ್ಮೆಂಟ್. ಪ್ರಿಂಟ್ ಅಂದ್ರೆ ಔಟ್ಪುಟ್ ಸ್ಟೇಟ್ಮೆಂಟ್. ಇನ್ಪುಟ್ ಅಂದ್ರೆ ನನಗೆ ಡೇಟಾನ ತಗೊಂಡದು ಇಲ್ಲಿ ಈ ತರ ಯೂಸ್ ಮಾಡ್ಕೋಬಹುದು. ರೈಟ್. ಇನ್ನೊಂದು, ಇವಾಗ ಇನ್ನೊಂದು ಪ್ರೋಗ್ರಾಮ್ ತಗೋಣ ಇದು, ಆಯ್ತಾ. ಇದನ್ನ ಇವಾಗ ನಾನು ಡೈನಾಮಿಕ್ ಮಾಡ್ಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ 60 ಅಂತಿದೆ. ನನಗೆ ಇವಾಗ ಪ್ರತಿ ಸರಿನೂ ಇಲ್ಲೋಗ್ಬಿಟ್ಟು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಹಿಂಗ್ ಬರ್ಬೇಕು ಅಂದ್ರೆ ಒಂದು ಪ್ರೋಗ್ರಾಮ್ ರನ್ ಮಾಡಿದ್ರೆ ಯೂಸರ್ ಅದು ಕೇಳ್ಬೇಕು, ಪ್ರೋಗ್ರಾಮ್ ಯೂಸರ್ನ ಕೇಳ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇನ್ಪುಟ್ ಎಂಟರ್ ಫಸ್ಟ್ ವ್ಯಾಲ್ಯೂ, ಆಯ್ತಾ. ಈಗ ಇಲ್ಲಿ ಹೋಗ್ತೀನಿ, ಕಾಪಿ ಮಾಡ್ಕೊಂಡು ಎಂಟರ್ ಸೆಕೆಂಡ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಈಗ ಸುಮ್ಮನೆ ಒಂದು ಅಬ್ಸರ್ವ್ ಮಾಡಿ, ನಾನು ಇವಾಗ ಇದನ್ನ ರನ್ ಮಾಡ್ತೀನಿ, ಕೇಳ್ತಿದೆ ಫಸ್ಟ್ ವ್ಯಾಲ್ಯೂ. ನಾನು ಏನ್ ಮಾಡ್ತೀನಿ 100 ಅಂತ ಕೊಡ್ತೀನಿ. ಸೆಕೆಂಡ್ ವ್ಯಾಲ್ಯೂ ಕೇಳುತ್ತೆ, ನಾನೇನ್ ಮಾಡ್ತೀನಿ 20 ಅಂತ ಕೊಡ್ತೀನಿ. ಈಗ ನಮಗೆಲ್ಲ ಹಿಂಗೆ ಅನ್ಸಿರುತ್ತೆ ಅಂದ್ರೆ 100 ಮತ್ತೆ 20 ಎರಡು ಇಲ್ಲಿ 100 + 20 120 ಆಗುತ್ತೆ ಅಂತ. ಅದು 120 ಆಗಲ್ಲ, 100 ಮತ್ತೆ 20 ಹಿಂಗಾಗ್ಬಿಡುತ್ತೆ. ಇದೇನಪ್ಪ ಇದು ಕತೆ ಹಿಂಗಾಗೋಯ್ತು. ನನಗಿಲ್ಲಿ ಕ್ಯಾಲ್ಕುಲೇಷನ್ ಬೇಕಾಗಿತ್ತು 100 + 20 ಅಂತ. ನನಗೆ ಇನ್ಪುಟ್ ಅಲ್ಲಿ ಏನೇ ವ್ಯಾಲ್ಯೂ ಕೊಟ್ರು, ಟೆಕ್ಸ್ಟ್ ಆಗ್ಲಿ, ನಂಬರ್ ಆಗ್ಲಿ, ಡೇಟ್ ಆಗ್ಲಿ, ಯಾವ್ದೇ ವ್ಯಾಲ್ಯೂ ಕೊಟ್ರು ಟೆಕ್ಸ್ಟ್ ಕನ್ವರ್ಟ್ ಆಗ್ಬಿಡುತ್ತೆ. ಹಿಂಗೆ ಅಂದ್ರೆ ನನಗೆ ಈ ತರ ರಿಸಲ್ಟ್ ಬರುತ್ತೆ ನೋಡಿ. ಅವಾಗಲೇ ಕೊಟ್ಟನಲ್ಲ ಇದು 100 + 200 ಅಂತ, ಈ ತರ ನೋಡಿ ಹಿಂಗ್ ಬರುತ್ತೆ, ಆಯ್ತಾ. 100 + 200 ಟೆಕ್ಸ್ಟ್ ಇತ್ತು ಅಂದ್ರೆ ಏನಾಗುತ್ತೆ, 100 ಮತ್ತೆ ಇಲ್ಲಿ ಹಿಂಗ್ ಮಾಡುತ್ತೆ, ಹೋಗ್ಬಿಟ್ಟು ಹಿಂಗ್ ಕೊಟ್ಕೊಳ್ಳೋಣ 100 + 20 ಈ ತರ ರನ್ ಮಾಡೋದು ನೋಡಿ ಹಿಂಗ್ ಬರುತ್ತೆ. ಸೊ ಇದು ಇನ್ಪುಟ್ ಕೊಟ್ಟಾಗ. ಮತ್ತೆ ನಾನು ಇವಾಗ ಇದನ್ನ ಹೆಂಗ್ ಮಾಡ್ಬೇಕು, ನನಗೆ ಕ್ಯಾಲ್ಕುಲೇಷನ್ ಬೇಕು ಅಂತ. ನಿಮಗೆ ಆ ತರ ಏನಾದ್ರು ಕ್ಯಾಲ್ಕುಲೇಷನ್ ಬೇಕಂದ್ರೆ ಇದು ಬಂದು ಇವಾಗ ಸ್ಟ್ರಿಂಗ್ ಅಥವಾ ಟೆಕ್ಸ್ಟ್ ಅಲ್ಲಿ ಸೇವ್ ಆಗ್ತಿದೆ. ಇದನ್ನ ಏನ್ ಮಾಡ್ತೀನಿ, INT ಓಪನ್ ಬ್ರಾಕೆಟ್ ಈ ತರ ಕೊಡ್ತೀನಿ. INT ಏನಿದೆ INT ಅಂದ್ರೆ ನಾನು ಇಲ್ಲಿ ಅಕಸ್ಮಾತ್ ಆಗಿ ಒಂದು ನಂಬರ್ ಕೊಟ್ರೆ ಟೆಕ್ಸ್ಟ್ಗೆ ಕನ್ವರ್ಟ್ ಆಗ್ಬಿಟ್ಟಿರ್ತದೋ, ಇಲ್ಲ INT ಅಂತ ಕೊಟ್ರೆ ಆ ನಂಬರ್ ಇಂಟೀಜರ್ ಕನ್ವರ್ಟ್ ಆಗುತ್ತೆ. ಇವಾಗ ನೋಡಿ ರನ್ 100. ಸೊ ಈ ರೀತಿ ಇದನ್ನೆಲ್ಲ ನಾನು ಗಮನ ಇಟ್ಕೋಬೇಕು. ಓಕೆ. ಸೊ ನನಗೆ ಇವಾಗ ಪ್ರಿಂಟ್ ಸ್ಟೇಟ್ಮೆಂಟ್ ಬಗ್ಗೆ ಗೊತ್ತಾಯ್ತು, ಇನ್ಪುಟ್ ಸ್ಟೇಟ್ಮೆಂಟ್ ಬಗ್ಗೆ ಗೊತ್ತಾಯ್ತು, ಇಂಟೀಜರ್ ಬಗ್ಗೆ ಗೊತ್ತಾಯ್ತು, ವೇರಿಯೇಬಲ್ ಬಗ್ಗೆನೂ ಗೊತ್ತಾಯ್ತು, ಹೆಂಗೆ ಪ್ರಿಂಟ್ ಮಾಡಬೇಕು ಅಂತಾನು ಗೊತ್ತಾಯ್ತು, ಕ್ಯಾಲ್ಕುಲೇಷನ್ಸ್ ಹೆಂಗ್ ಮಾಡ್ತೀನಿ ಅಂತಾನು ಗೊತ್ತಾಯ್ತು. ಓಕೆ. ಸೊ ಇದು ಬಂದು ವೇರಿಯೇಬಲ್ಸ್, ಆಯ್ತಾ. ನೆಕ್ಸ್ಟ್ ಡೇಟಾ ಟೈಪ್ಸ್. ಇದು ಪೈಥಾನ್ ಅಲ್ಲಿ ತುಂಬಾ ಮುಖ್ಯ. ಬಟ್ ನೀವು ಎಲ್ಲೂ ಇದನ್ನ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ತಾನೇ ವರ್ಕ್ ಮಾಡ್ಬಿಡುತ್ತೆ. ಅಂದ್ರೆ ಎಲ್ಲ ಅದೇ ಕೇರ್ ಮಾಡುತ್ತೆ. ನಮ್ಗೆ ಬೇರೆ ಪ್ರೋಗ್ರಾಮಿಂಗ್ ಅಲ್ಲಿ ಪ್ರತಿಯೊಂದಕ್ಕೂ ನಾನು ನೇಮ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ನೇಮ್ ಈಕ್ವಲ್ಸ್ ಅಂತ ಏನೋ ಇದೆ. ಈಗ ನಾನು ಇದನ್ನ ಡಿಕ್ಲೇರ್ ಮಾಡಬೇಕು ಅಂದ್ರೆ ಇದು ಟೆಕ್ಸ್ಟ್, ಇದು ನಂಬರ್, ಇದು ಡೇಟ್ ಅಂತ ಡಿಕ್ಲೇರ್ ಮಾಡಬೇಕು. ಬಟ್ ನನಗೆ ಪೈಥಾನ್ ಅಲ್ಲಿ ಆ ಗೋಜೆ ತಗೊಳಂಗಿಲ್ಲ, ಆ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಾವು ಸ್ಟ್ರೈಟ್ ಆಗಿ ಪ್ರೋಗ್ರಾಮ್ ಬರೀತಾ ಹೋಗ್ಬೋದು.
ಬಟ್ ಇದು ಹೆಂಗ್ ವರ್ಕ್ ಆಗುತ್ತೆ ಇಂಟರ್ನಲ್ಲಿ ನಾನು ನೇಮ್ ಈಕ್ವಲ್ಸ್ ಒಂದು ಟೆಕ್ಸ್ಟ್ ಅಂತ ಕೊಟ್ರೆ ಅದು ಇಂಟರ್ನಲ್ಲಿ ಅದು ಟೆಕ್ಸ್ಟ್ ತಗೊಂಡ್ಬಿಡುತ್ತದೆ. ಆಯ್ತಾ? ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನೇಮ್ ಈಕ್ವಲ್ಸ್ ಹೈಟೆಕ್ ಅಂತ ಕೊಡ್ತೀನಿ, ಪ್ರಿಂಟ್ ನೇಮ್ ಅಂತ ಕೊಡ್ತೀನಿ. ಈಗ ಇದು ಟೆಕ್ಸ್ಟ್. ಈಗ ಅದೇ ನೇಮ್ ಈಕ್ವಲ್ಸ್ 456 ಅಂತ ಕೊಡ್ತೀನಿ, ಪ್ರಿಂಟ್ ನೇಮ್ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ 456 ಅಂತ ನಂಬರ್ ಇರುತ್ತೆ. ಸೊ ವೇರಿಯೇಬಲ್ ಬಂದು ಯಾವ ವ್ಯಾಲ್ಯೂ ಇರಲಿ, ಯಾವ ಡೇಟಾ ಟೈಪ್ ಇರಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಇಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಇದು ಬಂದು ವೇರಿಯೇಬಲ್ಸ್. ನೆಕ್ಸ್ಟ್ ಡೇಟಾ ಟೈಪ್ಸ್ ಹೋಗೋಣ. ಅಂತ ಮುಂಚೆ ಒಂದು 30 ಸೆಕೆಂಡ್ಸ್ ಬ್ರೇಕ್ ತಗೋಣ. ನಿಮಗೆ ಇಲ್ಲಿವರೆಗೂ ಟಾಪಿಕ್ ಹೆಂಗ್ ಅನ್ನಿಸ್ತು ತಿಳಿಸಿ. ಅದಾದ್ಮೇಲೆ ನಾನು ನೆಕ್ಸ್ಟ್ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ನಾನು ತಗೊಂಡು ಹೋಗ್ತೀನಿ. ತುಂಬಾ ಎಕ್ಸಾಂಪಲ್ಸ್ ಅನ್ನ ತೋರಿಸ್ತೀನಿ. ಕ್ವಿಕ್ 30 ಸೆಕೆಂಡ್ಸ್ ಅಷ್ಟೇ, ಯಾಕಂದ್ರೆ ತುಂಬಾ ಇದೆ ನೀವು ಕಲಿಯುವಂತ. ಕ್ವಿಕ್, ಜಸ್ಟ್ 30 ಸೆಕೆಂಡ್ಸ್ ಅಷ್ಟೇ. ರೈಟ್. ಓಕೆ, ನೆಕ್ಸ್ಟ್ ಒಂದು ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಇವಾಗ ದಯವಿಟ್ಟು ಇಲ್ಲಿಂದ ಒಂದು ಸ್ವಲ್ಪ ಗಮನ ಕೊಡಿ, ಯಾಕಂದ್ರೆ ಈಗ ಒಂದು ಸ್ವಲ್ಪ ಅಂದ್ರೆ ಇವಾಗ ಏನ್ ಮಾಡೋದು ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ. ಈಗ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡೇಟಾ ಟೈಪ್ಸ್ ಅಂದ್ರೆ ನಾನು ಏನ್ ವ್ಯಾಲ್ಯೂ ಸ್ಟೋರ್ ಮಾಡ್ತೀನಲ್ಲ ಮೆಮೊರಿಯಲ್ಲಿ, ಆ ಮೆಮೊರಿ ಮ್ಯಾನೇಜ್ಮೆಂಟ್ ಬೇಕು. ಏನಕ್ಕೆ ಅಂದ್ರೆ ನಾನು ತುಂಬಾ ಸುಮ್ಮನೆ ಅದ್ದಾಡಿ ಏನ್ ಹೇಳ್ತಾರೆ, ಸುಮ್ಮನೆ ಹೆಂಗಂದ್ರೆ ಹಂಗೆ ಡೇಟಾ ಟೈಪ್ಸ್ ಕೊಟ್ಬಿಟ್ರೆ ಅದೇನ್ ಮಾಡುತ್ತೆ, ಅದು ಮೆಮೊರಿನ ಸುಮ್ಮನೆ ಅನ್ನೆಸೆಸರಿ ಆಕ್ಯುಪೈ ಮಾಡ್ಕೊಳ್ಳೋದು. ಬಟ್ ಪೈಥಾನ್ ಅಲ್ಲಿ ಹಂಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇಂಟರ್ನಲ್ಲಿ ಪೈಥಾನ್ ಡಿಸೈಡ್ ಮಾಡುತ್ತೆ. ಸೊ ನಿಮಗೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ತಗೊಂಡ್ರೆ ಅದರಲ್ಲಿ ನಮಗೆ ಇಂಟೀಜರ್, ಲಾಂಗ್, ಫ್ಲೋಟ್, ಡೆಸಿಮಲ್ ಇಂಥದ್ದೆಲ್ಲ ಬೇರೆ ಬೇರೆ ಡೇಟಾ ಟೈಪ್ಸ್ ಇರುತ್ತೆ. ಇಲ್ಲಿ ಯಾವ ತರ ಡೇಟಾ ಟೈಪ್ಸ್ ಇರುತ್ತೆ ಅಂದ್ರೆ ನಿಮ್ಗೆ ಡೇಟಾ ಟೈಪ್ಸ್. ಓಕೆ, ಫಸ್ಟ್ ಸ್ಟ್ರಿಂಗ್ ಅಂದ್ರೆ ಟೆಕ್ಸ್ಟ್, ನಂಬರ್, ಇದ್ರಲ್ಲಿ ಮತ್ತೆ ತುಂಬಾ ಜಾಸ್ತಿ ಇಲ್ಲ. ಇಂಟೀಜರ್, ಫ್ಲೋಟ್ ಮತ್ತೆ ಕಾಂಪ್ಲೆಕ್ಸ್ ನಂಬರ್ಸ್ ಅಷ್ಟೇ. ಇಂಟೀಜರ್ ಅಂದ್ರೆ ಹೋಲ್ ನಂಬರ್ಸ್, ನಿಮ್ಗೆ ಅದರಲ್ಲಿ ಡೆಸಿಮಲ್ ನಂಬರ್ಸ್ ಬರಲ್ಲ. ಫ್ಲೋಟ್ ಅಂದ್ರೆ ನಿಮ್ಗೆ ಡೆಸಿಮಲ್ ನಂಬರ್ಸ್ ಇರುತ್ತೆ. ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಈ ಒಂದು ನಂಬರ್ಸ್ ಇರುತ್ತೆ, ಅಂದ್ರೆ ನಿಮ್ಗೆ ಈ ಇಂಜಿನಿಯರಿಂಗ್ ನಂಬರ್ಸ್ ಅಂತೆಲ್ಲ ಬರುತ್ತೆ. ಈ ಅಥವಾ ತುಂಬಾ ದೊಡ್ಡ ನಂಬರ್ ಇರುತ್ತೆ, ಮಧ್ಯದಲ್ಲಿ ಈ ಅಂತ ಬರುತ್ತೆ. ಆಯ್ತಾ? ಸೊ ಆ ತರದೆಲ್ಲ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ತೋರಿಸ್ತೀನಿ ನಿಮ್ಗೆ ಎಕ್ಸಾಂಪಲ್ ಅಲ್ಲಿ. ಇದು ಬಿಟ್ಟು ಲಿಸ್ಟ್, ಟಪಲ್ಸ್ ಮತ್ತೆ ಡಿಕ್ಷನರಿ ಅಂತ ಬರುತ್ತೆ. ಓಕೆನಾ? ಈ ರೀತಿ ಎಲ್ಲ ಇದು ಎರಡು ನಮ್ಗೆ ಗೊತ್ತು, ಬಟ್ ಇದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಏನು ಅಂತ ನಾನು ತೋರಿಸ್ತೀನಿ. ಫಸ್ಟ್ ನಾನು ಏನ್ ಮಾಡೋಣ ಅಂದ್ರೆ ಚಾಟ್ ಜಿಪಿಟಿ ಏನ್ ಕೊಡುತ್ತೆ ನೋಡೋಣ, ಯಾಕಂದ್ರೆ ನಮ್ಗೇನು ಗೊತ್ತಿಲ್ಲ. ಆ ರೀತಿ ನಾವು ಚಾಟ್ ಜಿಪಿಟಿ ಜೊತೆ ವರ್ಕ್ ಮಾಡ್ಬೇಕು. ಅದೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಟಾಪಿಕ್ ಈಸ್ ಡೇಟಾ ಟೈಪ್ಸ್. ಆಯ್ತಾ? ಗಿವ್ ಮೀ ದ ಲಿಸ್ಟ್ ಆಫ್ ಡೇಟಾ ಟೈಪ್ಸ್. ಇದರಲ್ಲಿ ಸೆಟ್ ಅಂತ ಒಂದು ಬರುತ್ತೆ, ಬಟ್ ಅದು ಬಂದು ಯುನೀಕ್ ವ್ಯಾಲ್ಯೂಸ್ ತಗೊಳುತ್ತೆ. ಅಕಸ್ಮಾತ್ ಯೂಶಲಿ ಅದನ್ನ ಕನ್ಸಿಡರ್ ಮಾಡಲ್ಲ ಡೇಟಾ ಟೈಪ್. ಇದ್ರಲ್ಲಿ ಏನಾದ್ರು ಕೊಟ್ರೆ ಅದನ್ನು ವರ್ಕ್ ಮಾಡ. ಆಯ್ತಾ? ಗಿವ್ ದ ಲಿಸ್ಟ್ ಆಫ್ ಡೇಟಾ ಟೈಪ್ಸ್
explanation and examples ಆಯ್ತಾ. ನೆಕ್ಸ್ಟ್ ಟಾಪಿಕ್ ಡೇಟಾ ಟೈಪ್ಸ್. ನಾನು ಏನ್ ಮಾಡಿದೆ, ಲಿಸ್ಟ್ ಆಫ್ ಡೇಟಾ ಟೈಪ್ಸ್ ಕೊಡು ಅಂತ ಕೇಳ್ಕೊಂಡಿದ್ದೀನಿ. ನೋಡಿ ಏನೇನೆಲ್ಲ ಕೊಡುತ್ತೆ. ಮೇನ್ ಡೇಟಾ ಟೈಪ್ಸ್ ನೋಡಿ, ಇಂಟೀಜರ್, ಫ್ಲೋಟ್, ಸ್ಟ್ರಿಂಗ್ ಇದು ಆಯ್ತಾ, ಬೂಲಿಯನ್, ಲಿಸ್ಟ್, ಟಪಲ್, ಡಿಕ್ಷನರಿ ಕೊಟ್ಟಿಲ್ಲ. ಅದು ಸೆಟ್ ಕೊಟ್ಟಿಲ್ಲ. ಯೂಶಲಿ ಸೆಟ್ ತಗೊಳ್ಳಲ್ಲ ಆಯ್ತಾ. ನೋಡಿ ಇದೆಲ್ಲ ಒಂದು ನಂಬರ್ ಅಲ್ಲಿ ಬರುತ್ತೆ. ಬೂಲಿಯನ್ ಬಂದು ನಿಮ್ಗೆ ಟ್ರೂ ಆರ್ ಫಾಲ್ಸ್ ಬರುತ್ತೆ. ಮತ್ತೆ ಸ್ಟ್ರಿಂಗ್ ಇರುತ್ತೆ, ಇಲ್ಲಿ ನೋಡಿ ಸ್ಟ್ರಿಂಗ್ ಇರುತ್ತೆ. ಓಕೆ, ಸೊ ಇಂಟೀಜರ್ ಮೇಲೆ ಹಿಂಗ್ ವರ್ಕ್ ಮಾಡೋದು ನೋಡಿ. ಎ ಈಕ್ವಲ್ಸ್ 10, ಬಿ ಈಕ್ವಲ್ಸ್ 25, ಇದು ಇಂಟೀಜರ್. ಪ್ರಿಂಟ್ ಎ ಅಂತ ನನಗೆ ಅಕಸ್ಮಾತಾಗಿ ಈ ವೇರಿಯೇಬಲ್ ಇದೆಯಲ್ಲ ಯಾವ ಟೈಪ್ ಅಲ್ಲಿ ಇದೆ ಅಂತ ನೋಡ್ಬೇಕು ಅಂದ್ರೆ ಈ ತರ ಕೊಡ್ಬೋದು. ಟೈಪ್ ಬಂದು ನಿಮ್ಗೆ ಯಾವ ಡೇಟಾ ಟೈಪ್ ಇದೆ ಅಂತ ನೋಡೋದಕ್ಕೆ ಅದು ನಾನು ತೋರಿಸ್ತೀನಿ ಪ್ರೋಗ್ರಾಮೆಟಿಕ್ಲಿ. ಫ್ಲೋಟ್ ಬಂದು ನಿಮ್ಗೆ ಡೆಸಿಮಲ್ ನಂಬರ್ಸ್ ನೋಡಿ. ನಿಮ್ಗೆ ಇಲ್ಲೆಲ್ಲೂ ಕೂಡ ನಾನು ಮೆನ್ಷನ್ ಮಾಡಲ್ಲ, ಅಂದ್ರೆ ಇದು ಫ್ಲೋಟ್ ಆಗಿ ಕನ್ವರ್ಟ್ ಮಾಡಬೇಕು, ಇದು ಫ್ಲೋಟ್ ಇರಬೇಕು ಅಂತ. ನಮ್ಗೆ ಟೈಪ್ ಗೊತ್ತಾಗಬೇಕಂದ್ರೆ ಟೈಪ್ ಅಂತ ಕೊಟ್ರೆ ಸಾಕು. ಸ್ಟ್ರಿಂಗ್ ಅಂದ್ರೆ ಟೆಕ್ಸ್ಟ್, ಬೂಲಿಯನ್ ಅಂದ್ರೆ ಟ್ರೂ ಆರ್ ಫಾಲ್ಸ್. ಓಕೆನಾ. ಲಿಸ್ಟ್ ಅಂದ್ರೆ ಅದೊಂದು ಲಿಸ್ಟ್ ತರ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಮತ್ತೆ ಟಪಲ್ಸ್ ಮತ್ತೆ ಡಿಕ್ಷನರಿ. ಓಕೆ, ಈಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ತುಂಬಾ ಕನ್ಫ್ಯೂಷನ್ ಕೊಟ್ಬಿಟ್ಟಿದೆ, ಎಷ್ಟೊಂದು ಏನೋ ಗೊತ್ತಿದೆ. ಟಾಸ್ಕ್ ಒನ್, ಟಾಸ್ಕ್ ಗೊತ್ತಿದೆ. ಓಕೆ ಇರಲಿ, ನಾನೇನ್ ಮಾಡ್ತೀನಿ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಅದಕ್ಕೆ ಕ್ವೇರಿ ಕೊಡ್ತಾ ಹೋದ್ರೆ ಅದೇನೋ ಕೊಡ್ತಾ ಹೋಗುತ್ತೆ, ನಮ್ಮ ಟಾಪಿಕ್ ಮೇನ್ ಟಾಪಿಕ್ ಮರ್ತಾ ಹೋಗುತ್ತೆ. ನಾನೇನ್ ಮಾಡ್ತೀನಿ, ಎ ಈಕ್ವಲ್ಸ್ 25 ಅಂತ ಕೊಡ್ತೀನಿ, ಪ್ರಿಂಟ್ ಎ ಆಯ್ತಾ. ನೋಡಿ, ಬಟ್ ನನಗೆ ಇದು ಗೊತ್ತಿಲ್ಲ ಯಾವ ಡೇಟಾ ಟೈಪ್ ಇದೆ ಅಂತ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಟೈಪ್ ಅಂತ ಕೊಡ್ತೀನಿ ಆಯ್ತಾ. ಟೈಪ್ ಆಫ್ ಎ ರನ್ ಮಾಡೋದು ನೋಡಿ, ಅದು ಇಂಟೀಜರ್ ಅಂತ ಹಂಗೆ. ರೈಟ್, ಇವಾಗ ಡೆಸಿಮಲ್ ನಂಬರ್ ಅಂದ್ಕೊಂಡ ಎ ಈಕ್ವಲ್ಸ್ 25.789 ಕೊಡ್ತೀನಿ. ಇದನ್ನೇ ಕಾಪಿ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ತೀನಿ, ರನ್ ಮಾಡ್ತೀನಿ, ಮೇಲೆ ಫ್ಲೋಟ್ ಅಂತೀನಿ, ಟೆಕ್ಸ್ಟ್ ಕೊಡೋಣ ಅಂತ ಆಯ್ತಾ. ಇದನ್ನ ತಗೋತೀನಿ, ಇದನ್ನ ತಗೊಂಡ ಎ ಈಕ್ವಲ್ಸ್ ನೋಡಿ. ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ರನ್ ಮಾಡ್ತೀನಿ ನೋಡಿ, STR ಅಂದ್ರೆ ಸ್ಟ್ರಿಂಗ್ ಅಂತ. ನೆಕ್ಸ್ಟ್ ಕಾಪಿ ಮಾಡ್ಕೋತೀನಿ, ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಒಂದು ಲಿಸ್ಟ್ ಕೊಡ್ತೀನಿ ಆಯ್ತಾ. ರನ್ ಮಾಡೋಣ, ಲಿಸ್ಟ್. ನೆಕ್ಸ್ಟ್ ಟಪಲ್ಸ್ ಕೊಡೋಣ. ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾನು ಆಯ್ತಾ. ನೋಡಿ ಟಪಲ್. ಓಕೆ, ಇನ್ನೊಂದಿದೆ ಅದನ್ನು ಮಾಡೋಣ. ಏನಪ್ಪ ಅದು? ಓಕೆ, ಕೊಟ್ಟಿಲ್ಲ ನನಗೆ. ರೈಟ್, ಸೊ ನಾನು ಇವಾಗ ಒಂದು ಡಿಕ್ಷನರಿ ಕ್ರಿಯೇಟ್ ಮಾಡಿದ್ದೀನಿ, ರನ್ ಮಾಡಿ ನೋಡೋಣ. ಒಂದು ನಿಮಿಷ. ಸಾರಿ, ಮಿಸ್ಟೇಕ್ ನೋಡಿ. ಇಲ್ಲಿ ನಾನು ಫ್ಲವರ್ ಬ್ರಾಕೆಟ್ ಕೊಡ್ಬೇಕಿತ್ತು. ನೀವು ಪ್ಲೀಸ್ ಆಗಿದೆ, ಇರ್ಲಿ ತೊಂದರೆ ನೋಡಿ. ಡಿಕ್ಷನರಿ ಈಗ ನಿಮಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ.
ಮತ್ತೆ ಹೋಗ್ತೀನಿ ಇಲ್ಲಿ. ಆಯ್ತಾ? ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಂಟೀಜರ್ ನಾನು ಡೈರೆಕ್ಟ್ ಆಗಿ 25 ಅಂತ ಕೊಟ್ಟರೆ ಇಂಟೀಜರ್ ಬರುತ್ತೆ. ಓಕೆನಾ? ಅಂದ್ರೆ ಇದು ಎ ಏನಿದೆ ಇವಾಗ 25 ಈ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಇದು ಇಂಟೀಜರ್. ಇಲ್ಲಿ ಡೆಸಿಮಲ್ ನಂಬರ್ ಇದೆ, ಇದು ಫ್ಲೋಟ್. ನೆಕ್ಸ್ಟ್ ಬಂದ ಏನ್ ಮಾಡಿದೆ, ಟೆಕ್ಸ್ಟ್ ಸ್ಟೋರ್ ಮಾಡಿದೆ, ಸ್ಟ್ರಿಂಗ್. ಬಟ್ ಇಲ್ಲಿದೆಯಲ್ಲ ಇದು ಲಿಸ್ಟ್, ಟಪಲ್ ಮತ್ತೆ ಇದು ಡಿಕ್ಷನರಿ. ಏನಪ್ಪ ಇದು ಎಲ್ಲ ಹೊಸದಾಗಿದೆ ಅಂತಂದ್ರೆ, ಲಿಸ್ಟ್ ಅಂತಂದ್ರೆ ಲಿಸ್ಟ್ ಆಫ್ ವ್ಯಾಲ್ಯೂಸ್. ಆಯ್ತಾ? ಲಿಸ್ಟ್ ಅಂದ್ರೆ ಲಿಸ್ಟ್ ಆಫ್ ವ್ಯಾಲ್ಯೂಸ್. ಇದರಲ್ಲಿ ನಾನು ನಂಬರ್ಸ್, ಟೆಕ್ಸ್ಟ್, ಕಾಂಬಿನೇಷನ್ ಆಫ್ ನಂಬರ್ಸ್ ಅಂಡ್ ಟೆಕ್ಸ್ಟ್ ಮತ್ತು ಅದರ ಜೊತೆಗೆ ಡೆಸಿಮಲ್ ನಂಬರ್ಸ್ ಕೂಡ ನಾನು ಸ್ಟೋರ್ ಮಾಡ್ಬೋದು. ಟಪಲ್ಸ್ ಸೇಮ್, ಲಿಸ್ಟ್ ಏನಿದೆಯೋ ಅದು ಸೇಮ್ ಅದನ್ನೇ. ಬಟ್ ಏನಂದ್ರೆ ಈ ಟಪಲ್ಸ್ ಇದೆಲ್ಲ ಇದು ಬಂದು ರೀಡ್ ಓನ್ಲಿ, ಇದನ್ನ ಮಾಡಿಫೈ ಮಾಡಕ್ ಆಗಲ್ಲ. ಡಿಕ್ಷನರಿ ಬಂದು ನನಗೆ ಡೇಟಾನ ಒಂದು ಪೇರ್ ತರ ಸ್ಟೋರ್ ಮಾಡ್ತೀನಿ. ಅಂದ್ರೆ ಒಂದು ಕೀ ಮತ್ತೆ ವ್ಯಾಲ್ಯೂ, ಕೀ ಮತ್ತೆ ವ್ಯಾಲ್ಯೂ, ಕೀ ಮತ್ತೆ ವ್ಯಾಲ್ಯೂ ಆ ತರ ಸ್ಟೋರ್ ಮಾಡಿರುತ್ತೆ. ಇದು ಹೆಂಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಲಿಸ್ಟ್ ಬಂದು ಇಲ್ಲಿ ಈ ತರ ಸ್ಕ್ವೇರ್ ಬ್ರಾಕೆಟ್ ಇರುತ್ತೆ. ಟಪಲ್ ಬಂದು ಪ್ಯಾರಂಥಿಸಿಸ್ ನಾರ್ಮಲ್ ಬ್ರಾಕೆಟ್ಸ್ ಇರುತ್ತೆ. ಡಿಕ್ಷನರಿ ಬಂದು ಫ್ಲವರ್ ಬ್ರಾಕೆಟ್ ಈ ತರ ಹಿಂಗಿರುತ್ತೆ. ಓಕೆನಾ? ಸೊ ಇದು ನೀವು ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ. ಇದಾದ್ಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ನಾನು ನಿಮಗೆ ತೋರಿಸ್ತೀನಿ. ಓಕೆ, ರೈಟ್. ಈಗ ಇನ್ನೊಂದು ವಿಷಯ ನೀವು ತಲೆಯಲ್ಲಿ ಇಟ್ಕೋಬೇಕು. ಏನಪ್ಪಾ ಅಂತಂದ್ರೆ, ನಾನು ಇದು ನೆಕ್ಸ್ಟ್ ನಾನು ವರ್ಕ್ ಮಾಡೋಕೆ ಮುಂಚೆ ನೀವೇನ್ ತಲೆಯಲ್ಲಿ ಇಟ್ಕೋಬೇಕು, ಇಂಡೆಕ್ಸ್ ಪೈಥಾನ್ ಅಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಇದನ್ನ ದಯವಿಟ್ಟು ನೀವು ಮರಿಬಾರ್ದು. ಏನಿದು 0 ನಿಮ್ಗೆ ತೋರಿಸ್ತೀನಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಈ ನಂಬರ್ ಮತ್ತೆ ಈ ಫ್ಲೋಟ್ ಏನಿದೆಲ್ಲ ಆಲ್ರೆಡಿ ನಾನು ಇನ್ನೊಂದು ಕ್ಯಾಲ್ಕುಲೇಷನ್ಸ್ ಮಾಡಿ ತೋರಿಸ್ತೇನೆ ನಿಮಗೆ ಇಲ್ಲಿ. ಅಂದ್ರೆ A+B ಅಂತಲ್ಲ. ಸೊ ಇದನ್ನ ತುಂಬಾ ಎಕ್ಸಾಂಪಲ್ಸ್ ಬೇಡ, ನಾವು ಕಲಿಬೇಕಾದಂತ ಮೇನ್ ಆಗಿ ಲಿಸ್ಟ್, ಟಪಲ್ ಮತ್ತೆ ಡಿಕ್ಷನರಿ ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡೋಣ. ಮತ್ತೆ ಸ್ಟ್ರಿಂಗ್ ಮೇಲೆ ನಾನು ತೋರಿಸ್ತೀನಿ ಇಂಡೆಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಫಸ್ಟ್ ಇದರ ತಗೋತೀನಿ ಈಕ್ವಲ್ಸ್, ಏನ್ ಮಾಡ್ತೀನಿ, ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಆಯ್ತಾ? ನೋಡಿ, ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಇದನ್ನ ರನ್ ಮಾಡ್ತೀನಿ. ರನ್ ಮಾಡಿದ್ರೆ ಈ ಎ ಅನ್ನೋ ವೇರಿಯೇಬಲ್ ಅಲ್ಲಿ ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಓಕೆ, ಅದು ನಮ್ಗೆ ಗೊತ್ತು. ಈಗ ಇದರಲ್ಲಿ ನಾನು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಏನ್ ಮಾಡ್ತೀನಿ, ಪ್ರಿಂಟ್ ಎ ಅಂತ ಕೊಟ್ಟರೆ ನೋಡಿ ಫುಲ್ ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಬರುತ್ತೆ. ನನಗೆ ಫುಲ್ ನೇಮ್ ಬೇಡ, ನಾನೇನ್ ಮಾಡ್ತೀನಿ, ಹೋಗ್ಬಿಟ್ಟು ನೋಡಿ ಎ ಆಫ್ 0 ಅಂತ ಕೊಡ್ತೀನಿ. ಆಯ್ತಾ? ನೋಡಿ ಎ ಸ್ಕ್ವೇರ್ ಬ್ರಾಕೆಟ್ ಇದೆಯಲ್ಲ 0 ಅಂತ ಕೊಡ್ತೀನಿ, ಅಂದ್ರೆ ಇಂಡೆಕ್ಸ್ ನಂಬರ್. ಈಗ ನಾನು ರನ್ ಮಾಡಿದ್ರೆ ನೋಡಿ ಐ ಅಷ್ಟೇ ಬಂತು. ಏನಿದ್ದಂಗಂದ್ರೆ ನೋಡಿ ಇಲ್ಲಿ ಇದೆಯಲ್ಲ, ಇದು ಐ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 0. ಅಂದ್ರೆ ನಾನು ವ್ಯಾಲ್ಯೂನ ಮೆಮೊರಿಯಲ್ಲಿ ಸ್ಟೋರ್ ಮಾಡಿದಾಗ 0 1 2 3 4 5 6 7 8 9 ಈ ತರ ಒಂದು ಕೆಲಸ ಮಾಡ್ತೀನಿ. ಎಕ್ಸೆಲ್ ಅಲ್ಲೇ ತೋರಿಸ್ಬಿಡ್ತೀನಿ. ಎಕ್ಸೆಲ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ, ಈ ಡೇಟಾ ಸ್ಟ್ರಕ್ಚರ್ ಹೆಂಗ್ ಸ್ಟೋರ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ನೋಡಿ, ಇಲ್ಲಿ ಸುಮ್ಮನೆ ಎಕ್ಸೆಲ್ ಫೈಲ್ ವರ್ಕ್ ಮಾಡಿರ್ತೀನಿ. ನಿಮ್ಗೆ ಮೆಮೊರಿಯಲ್ಲಿ ಹಿಂಗೆ ಸ್ಟೋರ್ ಆಗೋದು ಆಕ್ಚುಲಿ. ಆಯ್ತಾ? ಇದು ಮೆಮೊರಿ ಅಂತ ಇಟ್ಕೊಳ್ಳಿ, ಹಿಂಗಿರುತ್ತೆ. ಐ ಟಿ ಆಯ್ತಾ? ಎ ಎನ್ ಎ ಎಲ್ ಐ ಟಿ ಐ ಸಿ. ಓಕೆನಾ? ಸೊಲ್ಯೂಷನ್ಸ್ ಎಸ್ ಓ ಎಲ್ ಇ ಟಿ ಐ ಓ ಎನ್ ಎಸ್. ಇದನ್ನ ಬೋಲ್ಡ್ ಮಾಡ್ತೀನಿ, ಕಾಣಿಸ್ಲಿ. ನೋಡಿ, ಈ ತರ ಸ್ಟೋರ್ ಆಗಿರುತ್ತೆ ಮೆಮೊರಿಯಲ್ಲಿ. ಈಗ ಇದೇನ್ ಗೊತ್ತಾ, 0 1. ಈಗ ಇದನ್ನ ನಾನು ಇಲ್ಲಿ ಡ್ರಾಯಿಂಗ್ ಮಾಡಿದ್ರೆ ಹೋಲ್ಡ್ ಮಾಡಿ ಬೇರೆ ಕಲರ್ ಕೊಟ್ಬಿಡ್ತೀನಿ, ಸುಮ್ಮನೆ ಈಸಿ ಗೊತ್ತಾಗ್ಲಿ.
ಓಕೆ ನೋಡಿ, ಇದು ಇಂಡೆಕ್ಸ್ ನಂಬರ್ ಆಯ್ತಾ. ಈ ಇಂಡೆಕ್ಸ್ ನಂಬರ್ ಯಾತಕ್ಕೆ ನಮ್ಗೆ ಗೊತ್ತಿರಬೇಕು ಅಂದ್ರೆ, ನಾನು ಏನಾದ್ರೂ ಅಕಸ್ಮಾತ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಇದೇ ರೀತಿ ನಾವು ಮೆಮೊರಿ ಸ್ಟೋರ್ ಮಾಡಿರ್ತೀನಿ. ಅಂದ್ರೆ ಅದು ನಾನ್ ಮಾಡಿರ್ತೀನಿ ಅಂತಲ್ಲ, ಅದು ಸ್ಟೋರ್ ಆಗಿರುತ್ತೆ ನೋಡಿ. ಇದು 0, ಇದು 1 2 3 4, ನಿಮ್ಗೆ ಏನಾದ್ರು ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು 10 ಅಂತ ಕೊಡ್ತೀನಿ ನೋಡಿ, ಇದ್ರ ಪ್ರಕಾರ y ಬರಬೇಕು. ಇಲ್ಲಿ ಹೋಗ್ಬಿಟ್ಟು ಇವಾಗ 10 ಅಂತ ಕೊಡ್ತೀನಿ ನೋಡೋಣ ನೋಡಿ, y ಅಂದ್ರೆ 21 ಕೊಡ್ತೀನಿ, ಓ ಬರಬೇಕು. ಇಲ್ಲಿ ಹೋಗ್ತೀನಿ ಇವಾಗ 21 ನೋಡಿ, ಓ ಅಂತ. ಇದು ಇಂಡೆಕ್ಸ್. ನೀವು ಇದನ್ನ ತಲೆಯಲ್ಲಿ ಇಟ್ಕೋಬೇಕು ಆಯ್ತಾ. ಇಂಡೆಕ್ಸಿಂಗ್ ಅಂಡ್ ಸ್ಲೈಸಿಂಗ್ ಅಂತ ಬರುತ್ತೆ, ಅದು ಆಮೇಲೆ ನಾನು ಹೇಳ್ತೀನಿ. ಈಗ ಇದೊಂದಕ್ಕೆ ಇದು ಅಪ್ಲೈ ಆಗೋದು ನೋ. ನಿಮಗೆ ಇಲ್ಲಿ ನೋಡಿ, ಈ ಲಿಸ್ಟ್ ಇದೆಯಲ್ಲ, ಈ ಲಿಸ್ಟ್ಗೂ ಅದು ಅಪ್ಲೈ ಆಗುತ್ತೆ. ಏನ್ ಮಾಡೋಣ ಅಂದ್ರೆ, ಒಂದು ಲಿಸ್ಟ್ ಕ್ರಿಯೇಟ್ ಮಾಡೋಣ. ನಾನೀಗ ಟೈಪ್ ಮಾಡಕ್ಕೆ ಸೋಂಬೇರಿ, ಇದಕ್ಕೆ ಕೇಳ್ಬಿಡ್ತೀನಿ ಆಯ್ತಾ. ಕ್ರಿಯೇಟ್ ಲಿಸ್ಟ್ ಫಾರ್ ಮೀ ಟು ಯೂಸ್ ಫಾರ್ ಪ್ರೋಗ್ರಾಮ್ ಆಯ್ತಾ. ನಿಮ್ಮ ಅದಕ್ಕೆ ಕೇಳ್ಬೇಡ, ಚೆನ್ನಾಗಿರೋ ಲಿಸ್ಟ್ ಕೊಡಿ ನೋಡೋಣ, ಅದನ್ನ ಯೂಸ್ ಮಾಡಿ. ಸ್ಯಾಂಪಲ್ ಲಿಸ್ಟ್ ಓಕೆ. ಈಗ ಸದ್ಯಕ್ಕೆ ಇದನ್ನೇ ತಗೊಂಡಿರ್ತೀನಿ, ಆಮೇಲೆ ಬೇಕಾದ್ರೆ ಮಿಕ್ಸ್ ತಗೊಂಡು ಆಯ್ತಾ. ಮಾರ್ಕ್ಸ್ ನೋಡಿ, ಇವಾಗ ಮಾರ್ಕ್ಸ್ ಅಂತ ತಗೊಂಡೆ. 85 90 78 92 88 ಅಂತ 5 ಸಬ್ಜೆಕ್ಟ್ಗಳ ಮಾರ್ಕ್ಸ್ ಇಲ್ಲಿದೆ. ನಾ ಏನ್ ಮಾಡ್ತೀನಿ, ರನ್ ಮಾಡ್ತೀನಿ. ಮಾರ್ಕ್ಸ್ ಬಂತ. ಈಗ ನೋಡಿ, ಪ್ರಿಂಟ್ ಮಾರ್ಕ್ಸ್ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ, ಎಲ್ಲಾ ವ್ಯಾಲ್ಯೂಸ್ ಬರ್ತಾರೆ. ಎಲ್ಲಾ ವ್ಯಾಲ್ಯೂಸ್ ಬೇಡ, ನನಗೆ ಇವಾಗ 78 ಬೇಕು. ನಾನೇನ್ ಮಾಡ್ತೀನಿ, ಪ್ರಿಂಟ್ ಮಾರ್ಕ್ಸ್. ಓಕೆ, ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ ಗೊತ್ತಾ, ಹೇಳಿ, ನಂಗೆ 78 ಬೇಕು. 0 1 2 ಅಂತ ಕೊಡ್ಬೇಕು, 3 ಅಲ್ಲ ನೋಡಿ. ರನ್ ಮಾಡಿದ್ರೆ 78. ಸೊ ಇದಕ್ಕೆ ನಾವು ಇಂಡೆಕ್ಸಿಂಗ್ ಅಂತ ಕರಿತೀವಿ. ಟಪಲ್ಸ್ ಅಲ್ಲಿ ಬರುತ್ತಾ? ಎಸ್, ಖಂಡಿತವಾಗಿಯೂ ಬರುತ್ತೆ ನೋಡಿ. ಮಾರ್ಕ್ಸ್ ಈಗ ಇದೇನ್ ಮಾಡ್ತೀನಿ, ಈ ತರ ಇನ್ಪುಟ್ ಮಾಡ್ತೀನಿ, ಇದು ರನ್ ಮಾಡ್ತೀನಿ. ರನ್ ಮಾಡ್ಬಿಟ್ಟು ಇವಾಗ ಇದನ್ನೇ ಕೊಡ್ತೀನಿ, ಮಾರ್ಕ್ಸ್ ಆಫ್ 2 ಅಂತ 70. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾನು ಏನ್ ಬಿಟ್ಟಿದ್ದೀನಲ್ಲ, ಈ ಲಿಸ್ಟ್ ಮತ್ತೆ ಟಪಲ್ಸ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಏನನ್ನ ನೋಡ್ತೀನಿ ನೋಡಿ. ಇವಾಗ ಮಾರ್ಕ್ಸ್ ಇದು ನನಗೆ ಲಿಸ್ಟ್, ಯಾಕೆಂದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ಇದೆ. ನಾನೇನ್ ಮಾಡ್ತೀನಿ, ಮಾರ್ಕ್ಸ್ ಆಫ್ 2 ಓಕೆ ಈಸ್ ಈಕ್ವಲ್ ಟು 95 ಅಂತ ಕೊಡ್ತೀನಿ. ಮಾರ್ಕ್ಸ್ ಆಫ್ 2 ಬಂದಿದೆ. ಇದು ಬಂದು ನಾನು ಇವಾಗ ಚೇಂಜ್ ಮಾಡ್ತಾ ಇರೋದು, ಮಾಡಿಫೈ ಮಾಡ್ತಾ ಇರೋದು. ಎಕ್ಸ್ಟ್ರಾಕ್ಷನ್ ಅಲ್ಲ, ಎಕ್ಸ್ಟ್ರಾಕ್ಷನ್ ಬಂದು ಪ್ರಿಂಟ್, ಇದು ಬಂದು ಮಾಡಿಫಿಕೇಶನ್. ನೋಡಿ ಇವಾಗ ರನ್ ಮಾಡ್ತೀನಿ. ಈಗ ಪ್ರಿಂಟ್ ಮಾರ್ಕ್ಸ್ ಅಂತ ಕೊಟ್ರೆ ನೋಡಿ, ಇದು 78 ಇಂದ 95 ಆಯ್ತು. ಓಕೆನಾ. ಬಟ್ ನಾನು ಇವಾಗ ಇಂತ ತಗೋತೀನಿ ಟಪಲ್ಸ್. ಟಪಲ್ಸ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬ್ರಾಕೆಟ್ ಪ್ಯಾರಂಥಿಸಿಸ್ ಇದ್ರೆ ಅದು ಟಪಲ್ಸ್ ಅಂತ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗಿ ರನ್ ಮಾಡ್ತೀನಿ. ಇವಾಗ ಮಾರ್ಕ್ಸ್ ಇದೆ, ಇಲ್ಲಿ ಹೋಗ್ಬಿಟ್ಟು ಇದೇ ಕೋಡ್ ರನ್ ಮಾಡ್ತೀನಿ, ಮಾರ್ಕ್ಸ್ ಆಫ್ 2 ಅಂತ. ಇವಾಗ ಮಾರ್ಕ್ಸ್ ಬಂದು ಟಪಲ್ಸ್. ಓಕೆನಾ. ಈಗ ರನ್ ಮಾಡ್ತೀನಿ ನೋಡೋಣ ನೋಡಿ. ಟಪಲ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಆಸ್ ಅಂದ್ರೆ ಇದನ್ನ ಮಾಡಿಫೈ ಮಾಡಿಕೊಳ್ಳೋಣ. ಟಪಲ್ಸ್ ಬಂದು ಬರೀ ಗ್ರೀನ್ ಹೋಗ್ಲಿ ಅಷ್ಟೇ. ಓಕೆನಾ. ರೈಟ್. ಡಿಕ್ಷನರಿ ಬಂತು ಈ ತರ ಇಂಡೆಕ್ಸಿಂಗ್ ಇರಲ್ಲ. ಸೊ ನಾನು ಈ ತರ ಇಂಡೆಕ್ಸ್ ಮಾಡಿ ವ್ಯಾಲ್ಯೂಸ್ ಅನ್ನ ತೆಗಿಯಕ್ಕಾಗಲ್ಲ. ಓಕೆ ರೈಟ್. ಸೊ ನಾನು ಇವಾಗ ಈ ಡೇಟಾ ಟೈಪ್ಸ್ ಅಂದ್ರೆ ಏನು ಜಸ್ಟ್ ಅರ್ಥ ಮಾಡ್ಕೊಂಡೆ ಆಯ್ತಾ. ಈಗ ಏನ್ ಮಾಡೋಣ ಅಂದ್ರೆ, ಒಂದೊಂದೇ ಡೇಟಾ ಟೈಪ್ ಅಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಅದ್ರ ಮೇಲೆ ವರ್ಕ್ ಮಾಡೋಣ. ಕ್ವಿಕ್ ಆಗಿ ಒಂದಷ್ಟು ಎಕ್ಸಾಂಪಲ್ಸ್. ನನಗೆ ಇವಾಗ ಲಿಸ್ಟ್ ಅಲ್ಲಿ ಒಂದು ಎಕ್ಸಾಂಪಲ್ಸ್ ಬೇಕು. ಓಕೆ, ಆಲ್ರೆಡಿ ಕೊಟ್ಬಿಟ್ಟಿದ್ದೆ ನೋಡಿ, ಆಲ್ರೆಡಿ ಕೊಟ್ಬಿಟ್ಟಿದ್ದೇವೆ. ನಾನೇನ್ ಮಾಡ್ತೀನಿ, ಹೋಗ್ಬಿಟ್ಟು ಪ್ಲೀಸ್ ಗಿವ್ ಸಮ್ ಇಂಟರ್ಮೀಡಿಯೇಟ್ ಬೋರ್ಡ್, ಇಂಟರ್ಮೀಡಿಯೇಟ್ ಲೆವೆಲ್ examples for
ಫಸ್ಟ್ ಬರೀ ಲಿಸ್ಟ್ ತಗೋಣ, ಆಯ್ತಾ? ಬರೀ ಲಿಸ್ಟ್ ಫಾರ್ ಲಿಸ್ಟ್. ಸೊ ಇಲ್ಲಿ ಇವಾಗ ನಾನು ಬರೀ ಲಿಸ್ಟ್ಗೆ ಒಂದಿಷ್ಟು ಎಕ್ಸಾಂಪಲ್ ತಗೋಲ್ಲ, ಅದನ್ನ ಮಾರ್ಕ್ಸ್ ಕೊಡ್ಬೇಕು. ಇಲ್ಲಿ ರೂಲ್ಸ್ ಕೊಡ್ತಾ ಇಲ್ಲ ಬೇಡ, ಇದು ಇವಾಗ ಇನ್ನೊಂದು ಆಗಿಲ್ಲ ನಿಮಗೆ. ಸೊ ಇಲ್ಲ, ಸೊ ನಮ್ಮ ತುಂಬಾ ಅಡ್ವಾನ್ಸ್ ಅಂದ್ರೆ ಮುಂದಕ್ಕೆ ಹೋಗ್ಲಿದೆ ಚಾಪ್ಟರ್ಸ್, ಬೇಡ ಇದೆ, ಇದಿರ್ಲಿ, ಅದು ಆಮೇಲೆ ವರ್ಕ್ ಮಾಡೋಣ. ಇಲ್ಲಾಂದ್ರೆ ಅವ್ನು ಕೆಲಸ ಮಾಡ್ತೀನಿ. ಈ ಎಕ್ಸಾಂಪಲ್ಸ್ ಫಾರ್ ಇಂಡೆಕ್ಸಿಂಗ್ ಅಂಡ್ ಸ್ಲೈಸಿಂಗ್ ಕೊಡ್ತಾರೆ, ಇದು ಬೆಸ್ಟ್. ಅಂಡ್ ಸ್ಲೈಸಿಂಗ್, ಈಗ ಅದು ಎಕ್ಸಾಂಪಲ್ ಏನು ಕೊಟ್ಟಿದೆ, ಅದು ತುಂಬಾ ಮುಂದೆ, ಆಯ್ತಾ? ಇಂಡೆಕ್ಸಿಂಗ್ ಅಂಡ್ ಸ್ಲೈಸಿಂಗ್. ಓಕೆ, ಇದನ್ನ ಮಾಡಿ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಒಂದು ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲೋಗ್ಬಿಟ್ಟು ಏನ್ ಮಾಡ್ತೀನಿ, ಇದೊಂದು ಲಿಸ್ಟ್ ನನಗೆ, ಆಯ್ತಾ? ರನ್ ಮಾಡ್ತೀನಿ. ಒಂದು ಲಿಸ್ಟ್ ಕ್ರಿಯೇಟ್ ಆಯ್ತು, ಮಾರ್ಕ್ಸ್ ಅಂತ ಇಟ್ಕೊಂಡು. ಸ್ಲೈಸಿಂಗ್ ಮತ್ತೆ ಇಂಡೆಕ್ಸಿಂಗ್ ಅಂದ್ರೆ, ಇಂಡೆಕ್ಸಿಂಗ್ ಅಂದ್ರೆ ಇದು 0, 1, 2, 3, 4, 5, 6 ನನಗೆ ಯಾವ ನಂಬರ್ ಬೇಕೋ ಇಂಡೆಕ್ಸ್ ಕೊಟ್ಟು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಓಕೆ, ಇದು ಇಂಡೆಕ್ಸಿಂಗ್ ಅಂತ ನೋಡಿ. ನನಗೆ ಮಾರ್ಕ್ಸ್ 0, 1, 3 ಕೊಟ್ಟರೆ ಇಲ್ಲಿ ಬೇಕಾದ್ರೆ ಸುಮ್ಮನೆ ಇಲ್ಲಿ ತಗೊಂಡೋಗ್ಬಿಟ್ಟು ಕಾಪಿ ಪೇಸ್ಟ್ ಮಾಡಿರ್ತೀನಿ. ಮಾಡ್ತೀನಿ ನೋಡಿ. ಫಸ್ಟ್ ಎಲಿಮೆಂಟ್ 85, ಸೇ ಮಾರ್ಕ್ಸ್ 1 ಅಂದ್ರೆ ಇದು 90, 3 0, 1, 2, 3 90. ಇದು ನಾವು ಇಂಡೆಕ್ಸಿಂಗ್ ಅಂತ ಕರಿತೀವಿ. ನೆಗೆಟಿವ್ ಇಂಡೆಕ್ಸ್ ಅಂದ್ರೆ ಇಲ್ಲಿಂದ ಬರುವಂಥದ್ದು. ಬಟ್ ಸ್ಲೈಸಿಂಗ್ ತುಂಬಾ ಇಂಪಾರ್ಟೆಂಟ್. ಏನಂತ ನಾ ಹೇಳ್ತೀನಿ, ಈಗ ಇದನ್ನೇ ತಗೋತೀನಿ, ಓಕೆನಾ? ನೋಡಿ, ದಯವಿಟ್ಟು ಇವಾಗ ಗಮನ ಇಟ್ಟು ಕೇಳಿ. ಸ್ಲೈಸಿಂಗ್ ಬಂದು ನನಗೆ ಡೇಟಾನ ಇಲ್ಲಿಂದ ಇಲ್ಲಿವರೆಗೂ ಅಥವಾ ಇಲ್ಲಿಂದ ಇಲ್ಲಿವರೆಗೂ ಅಥವಾ ಇದು ಮಾತ್ರ ಯಾವ್ದಾದ್ರು ತಗೋಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಪ್ರಿಂಟ್ ಮಾರ್ಕ್ಸ್, ಓಕೆ, ಸ್ಕ್ವೇರ್ ಬ್ರಾಕೆಟ್ ಸ್ಟಾರ್ಟಿಂಗ್ ನಾನು ಇಂಡೆಕ್ಸ್ ಕೊಡಬೇಕು. 0, 1, 2 ಇಲ್ಲಿಂದ ತಗೋಬೇಕು. 0, 1, 2 2 ಇಂದ ನಾನು ಮತ್ತೆ ಮುಂದಕ್ಕೆ ಏನು ಕೊಡಲ್ಲ, 2 ಕೋಲನ್ ಅಂತ ಕೊಡ್ತೀನಿ. ಬರೀ 2 ಕೊಟ್ರೆ ಇದು ಮಾತ್ರ ಬರುತ್ತೆ. 2 ಕೋಲನ್ ಕೊಟ್ಬಿಟ್ರೆ ರನ್ ಮಾಡಿ ನೋಡಿ, ಇಲ್ಲಿಂದ ಎಂಡ್, ಆಯ್ತಾ? ಇಲ್ಲಿಂದ ಎಂಡ್ ನನಗೆ ಇಲ್ಲಿಂದ 88 ವರೆಗೂ ಅಷ್ಟೇ ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು 2 ನಾನು ಎಂಡ್ ಕೊಡ್ಬೇಕಾದ್ರೆ ಪೊಸಿಷನ್ ಕೊಡಬೇಕು, ಇಂಡೆಕ್ಸ್ ಕೊಡಬಾರ್ದು. ನೋಡಿ, ಇಂಡೆಕ್ಸ್ಗೂ ಪೊಸಿಷನ್ಗೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಇಂಡೆಕ್ಸ್ 0, 1, 2, 3, 4, 5 ಅಂತ, ಪೊಸಿಷನ್ ಅಂದ್ರೆ 1, 2, 3, 4, 5 ಅಂತ, ಆಯ್ತಾ? 1, 2, 3, 4, 5 ನಾನು ಇಲ್ಲಿ ಹೋಗ್ಬಿಟ್ಟು 2:5 ಅಂತ ಕೊಡ್ತೀನಿ. ರನ್ ಮಾಡೋದು ನೋಡಿ, 78, 79, ಸಾರಿ 78, 92, 88 ಈ ತರ. ಇದು ಸ್ಲೈಸಿಂಗ್ ಮತ್ತೆ ಇಂಡೆಕ್ಸಿಂಗ್ ಅಂತ. ಸ್ಲೈಸಿಂಗ್ ಅಂದ್ರೆ ನನಗೆ ಡೇಟಾನ ಸ್ಲೈಸ್ ಮಾಡೋಂತೆ, ಇಲ್ಲಿಂದ ಇಲ್ಲಿವರೆಗೂ ಬೇಕು ಅಂತ. ಇನ್ನೂ ಒಂದು ಮಾಡಬಹುದು, ನಾನು ಹೋಗ್ಬಿಟ್ಟು ಹೊರಗಡೆ 2 to 5 ಇದೆಯಲ್ಲ, ಇಲ್ಲೇನ್ ಮಾಡ್ತೀನಿ, 5 ಅಂತ ಕೊಡ್ತೀನಿ. ಸ್ಟಾರ್ಟಿಂಗ್ ಇಂಡೆಕ್ಸ್ ಕೊಡಲ್ಲ, ರನ್ ಮಾಡ್ತೀನಿ ನೋಡಿ, ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ. ಸೊ ಈ ರೀತಿ ನಾನು ಸ್ಲೈಸಿಂಗ್ ಅನ್ನ ಮಾಡಬೇಕು. ಓಕೆ, ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ಈ ರೀತಿ ನೀವು ಇಲ್ಲಿ ಕೊಟ್ಬಿಟ್ಟು ನೀವು ಏನೋ ಒಂದೊಂದೇ ಎಕ್ಸಾಂಪಲ್ಸ್ ಅನ್ನ ಮಾಡ್ತಾ ಹೋದ್ರು ನೀವು ಆರಾಮಾಗಿ ಕಲ್ತ್ಕೋಬಹುದು. ಓಕೆ, ರೈಟ್. ಸೊ ಇದು ಬಂದು ಸ್ಲೈಸಿಂಗ್ ಮತ್ತೆ ಇಂಡೆಕ್ಸಿಂಗ್, ಸಿಂಪಲ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಬಂದು ಇನ್ನೊಂದು ಟಾಪಿಕ್ ಅನ್ನ ನೋಡ್ಬಿಟ್ಟು, ಆಕ್ಚುಲಿ ಇದಾದ್ಮೇಲೆ ಆಪರೇಟರ್ಸ್ ಅಂತ, ಸಾರಿ ಇದೊಂದು ನೋಡ್ಬೇಕು. ಓಕೆ, ರೈಟ್. ಈಗ ನನಗೆ ಸ್ಲೈಸಿಂಗ್ ಮತ್ತೆ ಇಂಡೆಕ್ಸಿಂಗ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಬಂದು ನಾನು ಆಪರೇಟರ್ಸ್ ಬಗ್ಗೆ ಒಂದಷ್ಟು ಕಲ್ತ್ಕೋಬೇಕು. ಆಪರೇಟರ್ಸ್ ಅಂದ್ರೆ ಏನು? ಓಕೆ, ಆಪರೇಟರ್ಸ್ ಅಂದ್ರೆ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು ಅಥವಾ ಕಂಪೇರ್ ಮಾಡಬೇಕು. ಸೊ ಈ ತರ ಒಂದು ಏನಾದ್ರು ನಾನು ಕ್ಯಾಲ್ಕುಲೇಷನ್ ಮಾಡಬೇಕು ಅಥವಾ ಕಂಪಾರಿಸನ್ ಮಾಡಬೇಕು ಅಂದ್ರೆ ಆಪರೇಟರ್ಸ್. ನೀವು ಆಲ್ರೆಡಿ ವರ್ಕ್ ಮಾಡಿರ್ತೀರ,
ಎಕ್ಸೆಲ್ ಅಲ್ಲಿ, ಪವರ್ ಬಿ ಐ ಅಲ್ಲಿ, ಟ್ಯಾಬ್ಲ್ ಎಲ್ಲೋದ್ರೂ ಇದು ಆಪರೇಟರ್ಸ್ ಬೇಕೇ ಬೇಕು. ಅರಿಥಮೆಟಿಕ್ ಆಪರೇಟರ್ಸ್ ಆಯ್ತಾ. ನೆಕ್ಸ್ಟ್ ಕಂಪ್ಯಾರಿಸನ್ ಆಪರೇಟರ್ಸ್. ನೆಕ್ಸ್ಟ್ ಸೇಮ್ ಅರಿಥಮೆಟಿಕ್, ಕಂಪ್ಯಾರಿಸನ್ ಮತ್ತೆ ಲಾಜಿಕಲ್ ಆಪರೇಷನ್ಸ್ ಆಯ್ತಾ. ಇದಾದ್ಮೇಲೆ ಇನ್ನು ತುಂಬಾ ಇದಾವೆ. ನಮ್ಗೆ ಎಲ್ಲ ಎಲ್ಲ ಆಪರೇಟರ್ಸ್ ಬೇಡ. ನಮ್ಗೆ ಮೇನ್ ಬೇಕಾಗಿರೋದು ಅರಿಥಮೆಟಿಕ್ ಮತ್ತೆ ಕಂಪ್ಯಾರಿಸನ್. ಲಾಜಿಕಲ್ ಬೇಕಾಗುತ್ತೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಕೊಡೋಣ, ನಮ್ಗೆ ಯಾವ್ದು ಬೇಕೋ ಅದನ್ನ ಕಲ್ತ್ಕೊಂಡು ಸಿ. ನೆಕ್ಸ್ಟ್ ಚಾಪ್ಟರ್ ಆಪರೇಟರ್ಸ್. give list of give ನೋಡಿ ಇದೇ ಪ್ರಾಬ್ಲಮ್. ಎಂಟ್ರಲ್ಲಿ ಕೊಟ್ಟರೆ ತಗೊಂಡ್ಬಿಡುತ್ತದೆ. ನಾನು ಲಿಸ್ಟ್ ಕೊಡೋಣ ಅನ್ಕೊಂಡೆ, ಇರ್ಲಿ. ಇದು ಬೇಡ ನಮಗೆ ಮೆಂಬರ್ಶಿಪ್ ಸದ್ಯಕ್ಕೆ. ಇದಿರ್ಲಿ, ಅಸೈನ್ಮೆಂಟ್ ಆಪರೇಟರ್ಸ್ ಇದು ತಗೊಂಡು. ಓಕೆ, ಅರಿಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಪ್ಲಸ್ ಮೈನಸ್ ಈ ತರದೆಲ್ಲ ಬರುತ್ತಲ್ಲ ಹಿಂಗೆ. ಓಕೆ, ಇದರಲ್ಲಿ ನೋಡಿ ಎಲ್ಲ ಕೊಟ್ಟಿದ್ದಾರೆ. ಬೆಸ್ಟ್ ಇದು ಈ ತರ ಕೊಟ್ಟಿರೋದು, ಇದನ್ನೇ ತಗೊಂಡ್ಬೇಡ, ಇದನ್ನ ಕಾಪಿ ಮಾಡ್ಕೊತೀನಿ. ಬಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರತಿಯೊಂದರಲ್ಲಿ. ಓಕೆನಾ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ತೀನಿ. ಫಸ್ಟ್ ಬಂದು ಎ ಈಕ್ವಲ್ಸ್ 10, ಬಿ ಈಕ್ವಲ್ಸ್ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಡಿಷನ್, ಇದು ಬಂದು ಅಡಿಷನ್ ಪ್ಲಸ್ ಆಯ್ತಾ. ಸೊ ಅಡಿಷನ್ ಬಂದು ಎ ಪ್ಲಸ್ ಬಿ ಅಂದ್ರೆ ಈ ವೇರಿಯಬಲ್ ಬರ್ತಿದ್ರೆ ಆಡ್ ಮಾಡ್ತೀನಿ. ಮತ್ತೆ ಸಬ್ಟ್ರಾಕ್ಷನ್ ಮೈನಸ್, ಮಲ್ಟಿಪ್ಲಿಕೇಶನ್ ಡಿವಿಷನ್. ಸೊ ಇದು ನಮ್ಗೆಲ್ಲ ಗೊತ್ತು. ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ನಮ್ಗೆ ಗೊತ್ತು. ಬಟ್ ಇದೇನಿದು ಫ್ಲೋರ್ ಡಿವಿಷನ್, ಇದೇನಿದು ಮಾಡ್ಯುಲಸ್, ಇದೇನಿದು ಪವರ್ ಟು ದಿ ಪವರ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಅಂತ ಕರಿಬಹುದು. ಇದನ್ನ ಟು ದಿ ಪವರ್ ಏನಂತ ಅಡಿಷನ್. ಫಸ್ಟ್ ಬಂದು ಅಡಿಷನ್, ದೆನ್ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಫ್ಲೋರ್ ಡಿವಿಷನ್ ಬಂದು ನೋಡಿ ಇದೆಯಲ್ಲ, ಇದು ಡಿವಿಷನ್ ಅಲ್ಲಿ ನನಗೆ ಡೆಸಿಮಲ್ ನಂಬರ್ಸ್ ಬರುತ್ತೆ. ಬಟ್ ಫ್ಲೋರ್ ಡಿವಿಷನ್ ಬಂದು ಈ ಡೆಸಿಮಲ್ ಪಾರ್ಟ್ ತೆಗೆದುಬರುತ್ತೆ. ಅಂದ್ರೆ ಇದನ್ನ ನಾವು ಎಕ್ಸೆಲ್ ಅಲ್ಲಿ ಕೋಶೆಂಟ್ ಅಂತ ಕರಿತೀವಿ. ಪವರ್ ಬಿಲ್ ಇದನ್ನ ಕೋಶೆಂಟ್ ಅಂತ ಕರಿತೀವಿ. ಇಲ್ಲಿ ಇದನ್ನ ಫ್ಲೋರ್ ಡಿವಿಷನ್ ಅಂತ ಕರಿತೀವಿ. ಮಾಡ್ಯುಲಸ್ ಬಂದು ರಿಮೈಂಡರ್. ರಿಮೈಂಡರ್ ಅಂದ್ರೆ ನನಗೇನು ರಿಮೈಂಡರ್ ಬರುತ್ತಲ್ಲ ಅದು. ಪವರ್ ಅಂದ್ರೆ ಎ ಟು ದಿ ಪವರ್ ಆಫ್. ಈಗ ನೋಡಿ ಇದನ್ನ ರನ್ ಮಾಡ್ತೀನಿ, ನನಗೆ ಅಡಿಷನ್ ಬಂತು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ಲೋರ್ ಡಿವಿಷನ್ ಎರಡು. ಸೊ ಫ್ಲೋರ್ ಡಿವಿಷನ್ ಬಂದು ನಿಮಗೆ ಕೋಶೆಂಟ್ ಅಂದ್ರೆ ಲಾಸ್ಟ್ ಫೈನಲ್ ಡಿವಿಸಿಬಲ್ ವ್ಯಾಲ್ಯೂ ಇಂಟೀಜರ್. ಮಾಡ್ಯುಲಸ್ ಬಂದು ನನಗೆ ಇರುವಂತ ರಿಮೈಂಡರ್. ಅಂದ್ರೆ ನಾನು ನಿಮಗ ಎ ಮಾಡ್ಯುಲಸ್ ಬಿ ಅಂದ್ರೆ ನಾನು ಎ ಅನ್ನು ಡಿವೈಡ್ ಮಾಡಿದ್ರೆ ಬ್ಯಾಲೆನ್ಸ್ ಏನ್ ಬರ್ತಲ್ಲ ಅಂದ್ರೆ ರಿಮೈಂಡರ್ ಏನ್ ಬರ್ತಲ್ಲ ಅದು ನನಗೆ ಮಾಡ್ಯುಲಸ್ ಅಂತ ರಿಮೈಂಡರ್. ಓಕೆ, ಇದು ಒಂದು ಕೋಶೆಂಟ್. ಬೇಕಾದ್ರೆ ಕೊಡ್ಬೋದು ಇದು ಕೋಶೆಂಟ್. ಓಕೆನಾ, ಇದು ಬಂದು ಅರಿಥಮೆಟಿಕ್ ಆಪರೇಟರ್ಸ್. ಕಂಪ್ಯಾರಿಸನ್ ಆಪರೇಟರ್ಸ್. ಕಂಪ್ಯಾರಿಸನ್ ಬಂದು ನಾನು ಕಂಪೇರ್ ಮಾಡುವಂಥದ್ದು. ಇದು ನನಗೆ ಇಫ್ ಕಂಡೀಷನ್ಸ್ ಅಲ್ಲಿ ಯೂಸ್ ಮಾಡ್ತೀನಿ. ಅಂದ್ರೆ ಈಕ್ವಲ್ಸ್, ನಾಟ್ ಈಕ್ವಲ್ಸ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಈ ತರ. ಓಕೆ, ಈಕ್ವಲ್ಸ್, ಇದು ನಾಟ್ ಈಕ್ವಲ್ಸ್. ನನಗೇನಾದ್ರು ಅಕಸ್ಮಾತ್ ಈ ಕಂಡೀಷನ್ ಕರೆಕ್ಟ್ ಆಗಿತ್ತು ನೋಡಿ, ಎ ಈಕ್ವಲ್ಸ್ 10, ಬಿ ಈಕ್ವಲ್ಸ್ 5, ಎ ಈಕ್ವಲ್ಸ್ ಬಿ ಫಾಲ್ಸ್, ಇದೆರಡು ಈಕ್ವಲ್ಸ್ ಇಲ್ಲ. ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ, ಅದಕ್ಕೆ ಆನ್ಸರ್ ಟ್ರೂ ಬರುತ್ತೆ. ರನ್ ಮಾಡಿದ್ರೆ ನನಗೆ ಟ್ರೂ ಆರ್ ಫಾಲ್ಸ್ ಬರುತ್ತೆ. ಸೊ ಕಂಪ್ಯಾರಿಸನ್ ಆಪರೇಟರ್ ಬಂದು ಈ ನಾನು ಕೊಟ್ಟಿರುವಂತ ವ್ಯಾಲ್ಯೂಸ್ ಅನ್ನು ಕಂಪೇರ್ ಮಾಡ್ತಾ ಹೋಗುತ್ತೆ. ಇದಕ್ಕೆ ನಾವು ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ ಕರೀತೀವಿ. ಓಕೆನಾ, ರೈಟ್. ನೆಕ್ಸ್ಟ್ ಅಸೈನ್ಮೆಂಟ್ ಆಪರೇಟರ್. ಅಸೈನ್ಮೆಂಟ್ ಬಂದು ನೋಡಿ ಇಲ್ಲಿ ಎ ಈಕ್ವಲ್ಸ್ 10 ಅಂತ ಕೊಡ್ತೀವಲ್ಲ, ಇದಕ್ಕೆ ನಾವು ಅಸೈನ್ಮೆಂಟ್ ಅಂದ್ರೆ 10 ಅನ್ನ ಎಗೆ ಅಸೈನ್ ಮಾಡ್ಬಿಟ್ಟಿರ್ತೀವಿ. ಓಕೆ, ಇದು ಅಸೈನ್ಮೆಂಟ್ ಆಪರೇಟರ್. ಇದ್ರಲ್ಲಿ ಇನ್ನೂ ತುಂಬಾ ಏನೋ ಕೊಟ್ಟಿರ್ತಾರೆ, ಅದನ್ನ ಕನ್ಫ್ಯೂಸ್ ಆಗ್ಬೇಡಿ. ಸೊ ಎಕ್ಸ್ ಈಕ್ವಲ್ಸ್ 10 ಇದು ಒಂದು ಅಸೈನ್ಮೆಂಟ್ ಆಪರೇಟರ್.
ಲಾಜಿಕಲ್ ಆಪರೇಟರ್ ಅಂದ್ರೆ ಅಂಡ್ ಆರ್ ನಾಟ್ ಅಂತ ಬರುತ್ತಲ್ಲ, ಅಂದ್ರೆ ಮಲ್ಟಿಪಲ್ ಕಂಡೀಷನ್ಸ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಹೋಗ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಮಲ್ಟಿಪಲ್ ಕಂಡೀಷನ್ಸ್ ಚೆಕ್ ಮಾಡ್ತೀನಿ. ಇಫ್ ಕಂಡೀಷನ್ಸ್ ಚೆಕ್ ಮಾಡ್ಬೇಕಾದ್ರೆ ಎ ಈಸ್ ಗ್ರೇಟರ್ ದನ್ 5, ಎ ಈಸ್ ಗ್ರೇಟರ್ ದನ್ 5 ಇದು ಟ್ರೂ, ಅಂಡ್ ಬಿ ಈಸ್ ಗ್ರೇಟರ್ ದನ್ 2 ಇದು ಟ್ರೂ. ಸೊ ನನಗೆ ಈ ಲಾಜಿಕಲ್ ಆಪರೇಟರ್ ಏನ್ ಯೂಸ್ ಮಾಡ್ತೀನಿ, ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ ಎರಡೂ ಕಂಡೀಷನ್ಸ್ ಟ್ರೂ ಇರ್ಬೇಕಂದ್ರೆ ಅಂಡ್ ಯೂಸ್ ಮಾಡಬೇಕು. ಎ ಇಸ್ ಗ್ರೇಟರ್ ದನ್ 5 ಟ್ರೂ, ಆರ್ ಬಿ ಇಸ್ ಗ್ರೇಟರ್ ದನ್ 10 ಇದು ಫಾಲ್ಸ್. ಆರ್ ಆಪರೇಟರ್ ಯೂಸ್ ಮಾಡ್ಬೇಕಾದ್ರೆ ಒಂದು ಕಂಡೀಷನ್ ಟ್ರೂ ಇದ್ರೆ ಸಾಕು. ಓಕೆ, ನಾಟ್ ಅಂತಂದ್ರೆ ಇದು ಟ್ರೂ ಇದ್ರೆ ಇದು ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ರೆ ಟ್ರೂ ಆಗುತ್ತೆ. ಸೊ ಇದು ಒಂದು ರಿವರ್ಸ್ ಮಾಡೋದು. ರನ್ ಮಾಡ್ತೀನಿ ನೋಡಿ, ಟ್ರೂ ಆರ್ ಫಾಲ್ಸ್ ಬರುತ್ತೆ. ಓಕೆ, ಮೆಂಬರ್ಶಿಪ್ ಅಂದ್ರೆ ನಾನು ಇವಾಗ ಒಂದು ಲಿಸ್ಟ್ ಅಥವಾ ಟಪಲ್ಸ್ ಏನೋ ಇರುತ್ತೆ, ಅದರಲ್ಲಿ ಈ ವ್ಯಾಲ್ಯೂ ನಾನು ಹುಡುಕ್ತಾ ಇರೋಂಥ ವ್ಯಾಲ್ಯೂ ಅಥವಾ ಯಾವ ಒಂದು ವ್ಯಾಲ್ಯೂ ಇದ್ರಲ್ಲಿ ಇದೆಯಾ ಮಾಡಬೇಕು. ಸೊ 90 ಇನ್ ಆಪರೇಟರ್ ಮತ್ತೆ ನಾಟ್ ಇನ್ ಅಂತಂದ್ರೆ ಇದ್ರಲ್ಲಿ ಇದೆಯಾ, ನಾಟ್ ಇನ್ ಅಂದ್ರೆ ಇದರಲ್ಲಿ ಇಲ್ವಾ. ಓಕೆ, ಬೇಕಿದ್ರೆ ನೀವು ಮಾಡ್ಬೋದು, ಬಟ್ ಇದು ನಮ್ಗೆ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ನಾನು ಹೇಳ್ತೀನಿ ನೋಡಿ, ಈಗ ಹೋಗ್ಬಿಟ್ಟು ಓಕೆ 85 90 78 ನೋಡಿ, 90 ಇನ್ ಮಾರ್ಕ್ಸ್ ಅಂತ ಕೊಡ್ತೀನಿ. ಈಗ ರನ್ ಮಾಡೋದು ನೋಡಿ, ಎರಡು ಟ್ರೂ ಇದೆ. ಈಗ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, 78 ಅಂತ ಕೊಡ್ತೀನಿ. 78 ಇದೆ, ಇಲ್ಲ ರನ್ ಮಾಡೋದು ನೋಡಿ ಫಾಲ್ಸ್ ಅಂತ ಬರುತ್ತೆ. ಸೊ ಮೆಂಬರ್ಶಿಪ್ ಅಂದ್ರೆ ನನಗೆ ಈ ವ್ಯಾಲ್ಯೂ ಏನ್ ಹುಡುಕ್ತಾ ಇದ್ದೀನಿ ಅದು ಇದ್ರಲ್ಲಿ ಇದೆಯಾ ಇಲ್ವಾ ಅಂತ ಅಷ್ಟೇ. ಆಯ್ತಾ, 90 ಇನ್ ದಿಸ್ ಲಿಸ್ಟ್ ಟಪಲ್ಸ್. ಓಕೆ, ಸೊ ಇದೆಲ್ಲ ಒಂದು ಇಫ್ ಕಂಡೀಷನ್ಸ್, ಆಮೇಲೆ ಅದನ್ನ ಮಾಡೋಣ. ರೈಟ್, ಸೊ ಇದು ಒಂದು ಆಪರೇಟರ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಇಫ್ ಕಂಡೀಷನ್ ಮೇಲೆ ವರ್ಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು 30 ಸೆಕೆಂಡ್ಸ್ ತಗೋತೀನಿ. ಇಲ್ಲಿವರೆಗೂ ನಿಮ್ಗೆ ಏನಾದ್ರು ಹೆಂಗ್ ಅನಿಸ್ತು ನಿಮ್ಗೆ, ಮತ್ತೆ ಈಸಿ ಅನ್ನಿಸ್ತಿದ್ಯಾ, ಕಲಿಬಹುದು ಅಂತ ಅನ್ನಿಸ್ತಿದ್ಯಾ? ಕನ್ಫ್ಯೂಷನ್ ಏನಿಲ್ಲ ತಿಳ್ಕೊಳ್ಳಿ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾ ಇದ್ದೀನಿ. ಆಯ್ತಾ, ನಿಮ್ಗೆ ಆಕ್ಚುಲ್ ಆಗಿ ಪೈಥಾನ್ ಪ್ರೋಗ್ರಾಮಿಂಗ್ ಬೇರೆ ಎಲ್ಲಾದ್ರೂ ಸುಮ್ಮನೆ ನೋಡಿ, ಒಂದು ಲಿಸ್ಟ್ ಆಫ್ ಕೋರ್ಸಸ್ ಏನಾದ್ರು ಮಾಡಿರ್ತಾರಲ್ಲ, ನಿಮ್ಗೆ ಎಲ್ಲ ಹೆಂಗ್ ಮಾಡಿರ್ತಾರೋ ಎಲ್ಲ ಕನ್ಫ್ಯೂಷನ್ ಮಾಡಿಟ್ಬಿಟ್ಟಿರ್ತಾರೆ. ಇಲ್ಲಿ ನೋಡಿ ನಾನು ನಿಮ್ಗೆ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ತಾನೆ ಇಲ್ಲಿ ನೋಡಿ, ಅದಕ್ಕೆ ನಾನು ಎಲ್ಲ ಸ್ಟೆಪ್ ಮಾಡ್ಬಿಟ್ಟು ಅದಕ್ಕೆ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ ಒಂದೊಂದೇ ಚಾಪ್ಟರ್. ಓಕೆನಾ, ರೈಟ್. ಸೊ 30 ಸೆಕೆಂಡ್ಸ್ ಬೇಗ, ಇನ್ನಿರೋದು 30 ಮಿನಿಟ್ಸ್, ಅದ್ರಲ್ಲಿ ಇನ್ನೂ ತುಂಬಾ ಇದೆ ನಾನು ಕಲಿಸುವಂಥದ್ದು. ರೈಟ್, ಓಕೆ, ಸೊ ಕಂಟಿನ್ಯೂ ಮಾಡೋಣ. ಓಕೆನಾ, ಫೈನ್. ನೆಕ್ಸ್ಟ್ ಬಂದು ಈಗ ನಮ್ಗೆ ಆಪರೇಟರ್ಸ್ ಬಗ್ಗೆ ಗೊತ್ತಾಯ್ತು. ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಬಂದು ಒಂದಷ್ಟು ಪ್ರೋಗ್ರಾಮ್ಸ್ ಅನ್ನ ಬರೆಯೋಣ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಂಡು, ಆಮೇಲೆ ಲೂಪ್ಸ್ ತಗೊಂಡು, ಆಮೇಲೆ ನೆಕ್ಸ್ಟ್ ಸ್ವಲ್ಪ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್ ಅನ್ನ ಬರೆಯೋಣ. ನಾನು ಏನ್ ಮಾಡ್ತೀನಿ, ಈಗ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಗ ನೆಕ್ಸ್ಟ್ ಚಾಪ್ಟರ್ ಅದೇ ಕೊಟ್ಬಿಡಿ ನಾನು, ನೆಕ್ಸ್ಟ್ ಚಾಪ್ಟರ್ ಇಫ್ ಟೇಲ್ಸ್ ಅಂತ. ನೆಕ್ಸ್ಟ್ ಚಾಪ್ಟರ್ ಬಂದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್.
ಓಕೆ, ನೆಕ್ಸ್ಟ್ ಚಾಪ್ಟರ್ ಬಂದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ನೀಡ್ ಎಕ್ಸಾಂಪಲ್ಸ್ ಆನ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಂದು ಇಫ್ ಎಲ್ಸ್, ಇಲ್ಲಿ ಎಂಡ್ ಇಫ್ ಇರಲ್ಲ ಆಯ್ತಾ ನೋಡಿ. ಇಫ್ ಎಲ್ಸ್, ಇಫ್ ಇಫ್ ಎಲ್ಸ್ ಅಂತ ಇರುತ್ತೆ ಆಯ್ತಾ, ಅಥವಾ ನೆಸ್ಟೆಡ್ ಇಫ್ ಅಂತ ಇರುತ್ತೆ. ಇಫ್ ಅಂದ್ರೆ ನನಗೆ ಬರೀ ಟ್ರೂ ಸ್ಟೇಟ್ಮೆಂಟ್ ಅಷ್ಟೇ ಇರುತ್ತೆ. ಇಫ್ ಎಲ್ಸ್ ಅಂದ್ರೆ ವಿತ್ ಫಾಲ್ಸ್ ಸ್ಟೇಟ್ಮೆಂಟ್ ಇರುತ್ತೆ. ಇಫ್ ಎಲ್ಸ್ ಅಂತಂದ್ರೆ ಇಫ್ ಇಫ್ ಬಂದು ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ ಆಯ್ತಾ, ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ ನಾನು ಏನ್ ಮಾಡ್ಬೇಕು ಅಂತ ಇರುತ್ತೆ. ಓಕೆ, ಅದಾದ್ರೆ ನೆಸ್ಟೆಡ್ ಇಫ್. ಏನ್ ಮಾಡ್ತೀನಿ, ಈ ಒಂದೊಂದೇ ಎಕ್ಸಾಂಪಲ್ಸ್ ಅನ್ನ ತಗೋತಾ ಹೋಗೋಣ. ಇಲ್ಲಿ ನನಗೆ ಇದನ್ನ ಕಾಪಿ ಮಾಡ್ತಿದ್ದೀನಿ, ವಿತ್ ಕಮೆಂಟ್ ಕಾಪಿ ಮಾಡೋಣ. ಬೆಸ್ಟ್ ಐಡಿಯಾ ಅಂದ್ರೆ ಇಲ್ಲಿ, ಇಲ್ಲಾಂದ್ರೆ ಇಲ್ಲೇ ಕಾಪಿ ಮಾಡ್ಕೊಂಡೆ. ನಮ್ ಇಸ್ ಈಕ್ವಲ್ ಟು 10. ನಾನಿಲ್ಲಿ 10 ಅನ್ನ ಅಸೈನ್ ಮಾಡಿದ್ದೀನಿ. ಇಲ್ಲೇನ್ ಮಾಡ್ತೇನೆ, ಇಫ್ ನಮ್ ಈಸ್ ಗ್ರೇಟರ್ ದ್ಯಾನ್ 0. ನಮ್ ಎಷ್ಟು ಈಕ್ವಲ್ಸ್ 10 ಅಂದ್ರೆ 10 ಈಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಪ್ರಿಂಟ್ ಪಾಸಿಟಿವ್ ನಂಬರ್. ಈಗ ರನ್ ಮಾಡಿದ್ರೆ ನೋಡಿ, ಟ್ರೂ ಸ್ಟೇಟ್ಮೆಂಟ್ ಇದ್ರೆ ಮಾತ್ರ ಅದು ರನ್ ಆಗುತ್ತೆ ಆಯ್ತಾ. ಗ್ರೇಟರ್ ಇನ್ನೊಂದು ಹೋಗ್ಬಿಟ್ಟು ಈಗ ಮೈನಸ್ ಅಂತ ಕೊಡ್ತೀನಿ ನೋಡಿ, ಏನು ರಿಸಲ್ಟ್ ಬರಲ್ಲ. ಯಾಕೆಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್ ಇಲ್ವೇ ಇಲ್ಲ ಇಲ್ಲಿ. ಸೊ ಟ್ರೂ ಇದ್ರೆ ಮಾತ್ರ ವರ್ಕ್ ಆಗೋದು ಇಫ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಇಫ್ ಎಲ್ಸ್. ಇಫ್ ಎಲ್ಸ್ ಅಂದ್ರೆ ಇದು ಇಲ್ಲೇ ಬರಲಿಲ್ಲ, ಇದಕ್ಕೆ ಬರಲ್ಲ. ಎಲ್ಸ್ ಪ್ರಿಂಟ್ ನೆಗೆಟಿವ್ ನೋಡಿ. ಈಗ ನಾನು ಇದು ರನ್ ಮಾಡಿದ್ರೆ ನೋಡಿ ನೆಗೆಟಿವ್ ನಂಬರ್. ಅವಾಗಲೇ ಬರೀ ಇಷ್ಟು ಮಾತ್ರ ಇತ್ತು, ಯಾಕಂದ್ರೆ ಟ್ರೂ ಸ್ಟೇಟ್ಮೆಂಟ್ ಅಷ್ಟೇ ಇತ್ತು, ಫಾಲ್ಸ್ ಸ್ಟೇಟ್ಮೆಂಟ್ ಇರಲಿಲ್ಲ. ಈಗ ನೋಡಿ ಇಲ್ಲಿ ಪಾಸಿಟಿವ್ ಕೊಟ್ರೆ. ಸೊ ಈ ರೀತಿ ನಾನು ಯೋಚನೆ ಮಾಡಿ ಬರಬೇಕಂದ್ರೆ ಸಿಂಟೆಕ್ಸ್ ಬಂದು ಇಫ್ ಕಂಡೀಷನ್ ಕೋಲನ್, ಮತ್ತೆ ಸ್ಟೇಟ್ಮೆಂಟ್ಸ್ ಎಷ್ಟು ಬೇಕಾದ್ರೂ ಸ್ಟೇಟ್ಮೆಂಟ್ಸ್ ಕೊಡ್ಬೋದು, ಮತ್ತೆ ಎಲ್ಸ್ ಕೋಲನ್ ಪ್ರಿಂಟ್. ರೈಟ್, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ರೆ ಏನಪ್ಪಾ ಅಂದ್ರೆ ನಮ್ ಈಕ್ವಲ್ಸ್ ಇಫ್ ನಮ್ ಮಾಡ್ಯುಲಸ್, ಈಗ ಎಷ್ಟೇ ನೋಡಿದ್ವಲ್ಲ, ಇಸ್ ಈಕ್ವಲ್ ಟು 0 ಅಂದ್ರೆ ನಾನು ಯಾವ್ದಾದ್ರು ಒಂದು ನಂಬರ್ ಅನ್ನ ರಿಮೈಂಡರ್ 0 ಇತ್ತು ಅಂದ್ರೆ ಅದು ಈವನ್ ನಂಬರ್ ಅಂತ, ಇಲ್ಲ ಅಂದ್ರೆ ಅದು ಆಡ್ ನಂಬರ್ ಅಂತ. ಯಾಕಂದ್ರೆ ನಾನು ಯಾವುದೇ ನಂಬರ್ ಅನ್ನ 2 ಅಲ್ಲಿ ಡಿವೈಡ್ ಮಾಡಿದ್ರೆ ನನಗೆ ಎರಡೇ ರಿಸಲ್ಟ್ ಬರುತ್ತೆ, ಒಂದು 0 ಇರುತ್ತೆ, 1 ಇರುತ್ತೆ ರಿಮೈಂಡರ್. ಸೊ ನಾನು ಇಲ್ಲೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಎಷ್ಟು ಮಾಡ್ತೀನಿ, ನಮ್ ಈಕ್ವಲ್ಸ್ 10. ಸಾರಿ, ನಮ್ ಈಕ್ವಲ್ 7 ಅನ್ನ ಡಿವೈಡ್ ಮಾಡ್ತೀನಿ 2 ಅಲ್ಲಿ. 2 ಅಲ್ಲಿ ಡಿವೈಡ್ ಮಾಡಿದ್ರೆ ನನಗೆ 0 ಬಂತು ಅಂದ್ರೆ ರಿಮೈಂಡರ್ ಅಂದ್ರೆ ಮಾಡ್, ಅದು ಈವನ್, ಇಲ್ಲ ಅಂದ್ರೆ ಆಡ್. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ 6 ಅಂತ ಕೊಡ್ತೀನಿ, ಈವನ್ ಬರ್ಬೇಕು ನಾನು. ಓಕೆನಾ. ಇಫ್ ಇಫ್ ಅಂದ್ರೆ ಮಲ್ಟಿಪಲ್ ಕಂಡೀಷನ್ಸ್ ಇರುತ್ತಲ್ಲ, ನಮ್ಗೆ ಬೇರೆ ಪ್ರೋಗ್ರಾಮಿಂಗ್ ಅವೆಲ್ಲ ಎಲ್ಸ್ ಇಫ್ ಅಂತ ಇರುತ್ತೆ. ಇಲ್ಲಿ ನನ್ಗೆ ಇಫ್ ಅಂತ ತಗೋತೀನಿ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ತಗೋತೀನಿ, ಮಲ್ಟಿಪಲ್ ಕಂಡೀಷನ್ಸ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಟೆಸ್ಟ್ ಮಾಡಿದ್ರೆ ನೋಡಿ, ಮಾರ್ಕ್ಸ್ ಬಂದು 85. ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 90, ಎ ಗ್ರೇಡ್ ಇರ್ಬೋದು. ಇಲ್ಲ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 75, ಬಿ ಗ್ರೇಡ್ ಇರ್ಬೋದು. ಇಲ್ಲ ಗ್ರೇಟರ್ ಈಕ್ವಲ್ ಟು 50, ಸಿ ಗ್ರೇಡ್ ಇರ್ಬೇಕು. ಇದು ಯಾವುದು ಇಲ್ಲ ಅಂದ್ರೆ ಫೇಲ್ ಅಂತ ಇರ್ಬೇಕು. ರನ್ ಮಾಡ್ತೀನಿ ನೋಡಿ, ಗ್ರೇಡ್ ಬಿ ಇದೆ ಅಂದ್ರೆ 85, ಗ್ರೇಟರ್ ದನ್ 75 ಇದೆ, ಅದಕ್ಕೆ ತೋಳುತ್ತೆ. ಬಟ್ 90 ನೋಡಿ, ಇದು ಲೆಸ್ ದನ್ 90 ಇರ್ಬೇಕು. ಇದು ಅಂದ್ರೆ 75 ಇಂದ ಲೆಸ್ ದನ್ 90 ವರೆಗೂ ಗ್ರೇಡ್ ಬಿ ತಗೊಳುತ್ತೆ. ಓಕೆನಾ. ಸೊ ಈ ರೀತಿ. ನೆಕ್ಸ್ಟ್ ನೆಸ್ಟೆಡ್ ಇಫ್ ಅಂದ್ರೆ ಇಫ್ ಒಳಗೆ ಇಫ್, ಇದನ್ನು ತಗೋತೀನಿ, ಹೋಗ್ಬಿಟ್ಟು ಟೆಸ್ಟ್ ಮಾಡ್ತೀನಿ. ಇಲ್ಲಿ ಏಜ್ ಈಕ್ವಲ್ಸ್ 20, ಆಸ್ ಐ ಡಿ ಈಕ್ವಲ್ಸ್ ಟ್ರೂ ಅಂತ ಒಂದು ವೇರಿಯೇಬಲ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಏನ್ ಮಾಡ್ತೀನಿ, ಇಫ್ ಏಜ್ ಈಸ್ ಈಕ್ವಲ್ ಟು ಆರ್ ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು 18 ಅಂತ ಕೊಡ್ತೀನಿ. ಅಕಸ್ಮಾತ್ ಆಗಿ 18 ಗಿಂತ ಜಾಸ್ತಿ ಇತ್ತು ಅಂದ್ರೆ ಏಜ್, ಆಸ್ ಐ ಡಿ ಅಂದ್ರೆ ಎಲಿಜಿಬಲ್ ಫಾರ್ ವೋಟ್, ಇಲ್ಲ ಅಂದ್ರೆ ಐ ಡಿ ರಿಕ್ವೈರ್ಡ್ ಅಂತ. ಅಕಸ್ಮಾತ್ ಏನಾದ್ರು 18 ಗಿಂತ ಕಮ್ಮಿ ಇತ್ತು ಅಂದ್ರೆ
ನಾಟ್ ಎಲಿಜಿಬಲ್ ನೋಡಿ, ಇಲ್ಲಿ ಒಂದು ಕಂಡೀಷನ್ ಟ್ರೂ ಆದ್ರೆ ಅದ್ರ ಒಳಗೆ ಇನ್ನೊಂದು ಕಂಡೀಷನ್ ಚೆಕ್ ಮಾಡ್ತೀನಿ. ಇದಕ್ಕೆ ನೆಸ್ಟೆಡ್ ಇಫ್ ಅಂತ ಕರಿತೀನಿ. ನೆಸ್ಟೆಡ್ ಇಫ್ ಅಂದ್ರೆ ಒಂದು ಇಫ್ ಅದ್ರೊಳಗೆ ಒಂದು ಇಫ್ ಆ ತರ. ಇದನ್ನ ರನ್ ಮಾಡಿದ್ರೆ ನೋಡಿ, ಏಜ್ 20 ಇದೆ ಆಯ್ತಾ. ಇಲ್ಲಿ ಹ್ಯಾಸ್ ಐ ಡಿ ಅಂತಂದ್ರೆ ಹೌದು ID ಕಾರ್ಡ್ ಇದೆ ನನಗೆ ಎಲಿಜಿಬಲ್. ಇದನ್ನ ಫಾಲ್ಸ್ ಮಾಡ್ತೀನಿ ನಾನು ಆಯ್ತಾ. ಈಗ ನೋಡಿ ನಾಟ್ ID ರಿಕ್ವೈರ್ಡ್ ಅಂತ ಬರುತ್ತೆ. ಇಲ್ಲ ಇದನ್ನ ಏನ್ ಮಾಡ್ತೀನಿ, ಇಲ್ಲ ಹೋಗ್ಬಿಟ್ಟು ನಾನು ಇವಾಗ 5 ಅಂತ ಕೊಡ್ತೀನಿ. ಅವಾಗ ಇದು ಏನೇ ಇದ್ರು ನನಗೆ ವರ್ಕ್ ಆಗಲ್ಲ. ಯಾಕಂದ್ರೆ ಈ ಕಂಡೀಷನ್ ಫಾಲ್ಸ್ ಇತ್ತು ಅಂದ್ರೆ ಇದು ಒಳಗೆ ಹೋಗಲ್ಲ, ಡೈರೆಕ್ಟ್ ಆಗಿ ಎಲ್ ಸ್ಟೇಟ್ಮೆಂಟ್ ಬಂದಿರುತ್ತೆ, ನಾಟ್ ಎಲಿಜಿಬಲ್. ಸೊ ಇದು ಇಫ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟ್ ಅಂದ್ರೆ ನನಗೆ ಕಂಡೀಷನ್ ಮೇಲೆ ಒಂದು ರಿಸಲ್ಟ್ಸ್ ಬರಬೇಕು. ಓಕೆನಾ, ರೈಟ್. ನೆಕ್ಸ್ಟ್ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದೆ. ನೀವೇನ್ ಮಾಡಿ ಅಂದ್ರೆ ಇದನ್ನ ನೋಡ್ಕೊಂಡು ನೀವು ವರ್ಕ್ ಮಾಡ್ಬೋದು. ನಾನು ಸುಮ್ಮನೆ ನಿಮ್ಗೆ ಒಂದಷ್ಟು ಸಿಂಟೆಕ್ಸ್ ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೋಬೋದು. ಸೊ ಇಲ್ಲಿ ನೋಡಿ, ಇಲ್ಲೊಂದಿದೆ ಚೆಕ್ ಪಾಸಿಟಿವ್ ನಂಬರ್ 0 ಅಂತ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಒಂದು ಪ್ರೋಗ್ರಾಮ್ ರನ್ ಮಾಡಿ ತೋರಿಸ್ತೀನಿ ಆಯ್ತಾ. ಆಮೇಲೆ ರನ್ ಮಾಡಿದ್ರೆ -5. ಅಕಸ್ಮಾತ್ ಆಗಿ ನಂಬರ್ ಗ್ರೇಟರ್ ದ್ಯಾನ್ 0 ಇತ್ತು ಅಂದ್ರೆ ಪಾಸಿಟಿವ್, 0 ಈಕ್ವಲ್ಸ್ ಇತ್ತು ಅಂದ್ರೆ ಅದು 0, ಇಲ್ಲ ಅಂದ್ರೆ ನೆಗೆಟಿವ್. ರನ್ ಮಾಡ್ತೀನಿ, ಬಂದು ನೆಗೆಟಿವ್, ಯಾಕಂದ್ರೆ 0ಗಿಂತ ಕಮ್ಮಿ ಇದೆ. 0 ಕೊಡ್ತೀನಿ ನೋಡಿ, 0 ಅಂತ ಬರುತ್ತೆ. ಅಕಸ್ಮಾತ್ 10 ಅಂತ ಕೊಟ್ರೆ ಪಾಸಿಟಿವ್ ಆಯ್ತಾ. ಈ ತರ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಜಸ್ಟ್ ಇದು ನೋಡ್ಬಿಟ್ಟು ನೋಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ ಮುಂದೆ ಕಲಿತಾ ಹೋಗಿ, ಸರಿನಾ. ಓಕೆ, ನೆಕ್ಸ್ಟ್ ಚಾಪ್ಟರ್ ಬಂದು ಲೂಪ್ಸ್. ನೆಕ್ಸ್ಟ್ ಚಾಪ್ಟರ್ ಏನೆಲ್ಲ ಎಕ್ಸಾಂಪಲ್ಸ್ ಬರುತ್ತೆ. ಓಕೆ, ರೈಟ್. ಸೊ ಇಲ್ಲಿ ಲೂಪ್ಸ್ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದೆ, ನಾವು ವರ್ಕ್ ಮಾಡೋದ್ರ ಮೇಲೆ. ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಲೂಪ್ಸ್ ಆಕ್ಚುಲ್ ಆಗಿ ಲೂಪ್ಸ್ ಬಂದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಓಕೆ, ರೈಟ್. ಈಗ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಎಕ್ಸಾಂಪಲ್ ಮಾಡೋಣ ಆಯ್ತಾ. ಫಸ್ಟ್ ಎಕ್ಸಾಂಪಲ್ ಏನ್ ಹೇಳುತ್ತೆ ಅಂದ್ರೆ ನನಗೆ ಒಂದು ರೇಂಜ್ ಅನ್ನ ಪ್ರಿಂಟ್ ಮಾಡಬೇಕು, ಅಂದ್ರೆ 1 to 6. ನಾನೇನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ತೀನಿ, ಎಲ್ಲ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಲೂಪ್ಸ್ ಅಲ್ಲಿ 2 ತರ ಇರುತ್ತೆ. ಒಂದು ಫಾರ್ ಲೂಪ್ ಮತ್ತೆ ಇನ್ನೊಂದು ವೈಲ್ ಲೂಪ್ ಅಂತ ಆಯ್ತಾ. ಇಲ್ಲಿ ಹೋದ್ರೆ ನಿಮ್ಗೆ ಫಾರ್ ಲೂಪ್ ಮತ್ತೆ ವೈಲ್ ಲೂಪ್. ಫಾರ್ ಲೂಪ್ ಬಂದು ಕೌಂಟ್ ಮೇಲೆ ವರ್ಕ್ ಆಗುತ್ತೆ, ವೈಲ್ ಲೂಪ್ ಬಂದು ಕಂಡೀಷನಲ್ ಮೇಲೆ ವರ್ಕ್ ಆಗುತ್ತೆ. ಯೂಶಲಿ ನಾವು ಯೂಸ್ ಮಾಡೋದು ಫಾರ್ ಲೂಪ್ ಹೆಚ್ಚಾಗಿ. ಯಾಕೆ ಅಂದ್ರೆ ನಿಮಗೆ ಕೌಂಟ್ ಮೇಲೆ ಜಾಸ್ತಿ, ಅಂದ್ರೆ ಎಷ್ಟು ಕೌಂಟ್ ಬೇಕೋ ಅಷ್ಟು ಮಾತ್ರ. ವೈಲ್ ಲೂಪ್ ಅಂದ್ರೆ ಟ್ರೂ ಅಥವಾ ಫಾಲ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಅದು ತುಂಬಾ ಸರಿ ಲೂಪ್ ಆಗ್ತಾ ಹೋಗುತ್ತೆ. ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ ಯಾರು ವೈಲ್ ಲೂಪ್, ಬಟ್ ನಾವು ಯೂಸ್ ಮಾಡೋದು ಫಾರ್ ಲೂಪ್ ಹೆಚ್ಚಾಗಿ. ರೈಟ್, ನನಗೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಹೋಗ್ತೀನಿ, ಇದನ್ನ ರನ್ ಮಾಡ್ತೀನಿ ನೋಡಿ. ನೋಡಿ 1 2 3 4 5 ಅಂತ ಬಂತು. ಹೆಂಗ್ ಬಂತು ನೋಡ್ರಿ. ಈಗ ಫಾರ್ ಐ ಅಂದ್ರೆ ಒಂದು ವೇರಿಯೇಬಲ್. ರೇಂಜ್ ಬಂದು ನನಗೆ ಇದೇನ್ ಗೊತ್ತಾ, ಏನ್ ಮಾಡುತ್ತೆ ಅಂದ್ರೆ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ತಾರೆ 1 2 3 4 5 ಅಂತ. ಅಷ್ಟು ಸರಿ ಇದ್ರನ್ನ ಆಗ್ತಾ ಹೋಗುತ್ತೆ. ಈಗ ನೋಡಿ, ಇನ್ನೊಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. A = 1 2 3 4 5 ಆಯ್ತಾ. ಈ ತರ ಅಂದ್ರೆ ನಾನು ಇಲ್ಲಿ ಈ ತರ ಕೊಡಬಹುದು, ರೇಂಜ್ ಅಂತ ಕೊಡಬಹುದು. ಇದನ್ನ ಏನ್ ಮಾಡ್ತೀನಿ, ನನಗೆ ಪ್ರಿಂಟ್ ಆಗೋದು ಫಾರ್ ಐ ಇನ್ ಎ ಅಂತ ಕೊಡ್ತಿದ್ದೀನಿ. ಇದು ಇಲ್ಲಿ ಕೊಟ್ಟಿರೋದು ಆಕ್ಚುಲಿ. ಎ ಏನಾಯ್ತು, ಇಷ್ಟು ವ್ಯಾಲ್ಯೂಸ್ ಇಲ್ಲಿ ಇರುತ್ತೆ. ಪ್ರಿಂಟ್ ಐ ಆಯ್ತಾ. ಇದೇನ್ ಮಾಡುತ್ತೆ ಅಂದ್ರೆ ಒಂದೊಂದೇ ವ್ಯಾಲ್ಯೂಸ್ ಹೋಗ್ತಾ ಇರುತ್ತೆ. ರನ್ ಮಾಡಿದ್ರೆ ಹಂಗೆ. ಓಕೆ, ಸೊ ಈ ರೀತಿ ನಾನು ಲೂಪ್ಸ್ ಅನ್ನ ಮಾಡೋದು. ಲೂಪ್ ಅಂದ್ರೆ ನೋಡಿ, ಫಾರ್ ಸಿಂಟ್ಯಾಕ್ಸ್ ಏನಂದ್ರೆ ಇಲ್ಲಿ ಒಂದು ವೇರಿಯೇಬಲ್ ಇನ್ನ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಇರಬೇಕು, ಅರೇ ಇರಬೇಕು, ಅವಾಗ ನಾನು ಇದನ್ನ ವರ್ಕ್ ಮಾಡಬೇಕು. ಓಕೆನಾ, ರೈಟ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಂಡ ನೋಡಿ. ಇಲ್ಲಿ ನಾನು ಇವಾಗ ಮಾರ್ಕ್ಸ್ ಪ್ರಿಂಟ್ ಆಗಬೇಕು. ಇಲ್ಲಿ ಏನ್ ತಗೊಂಡಿದ್ದಲ್ಲ ಅದೇ ಸೇಮ್ ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮಾರ್ಕ್ಸ್ ಆಯ್ತಾ.
ಮಾರ್ಕ್ಸ್ 85 90 78 ಏನೋ ಇದೆ. ನಾನು ಈಗ ರನ್ ಮಾಡ್ತೀನಿ ನೋಡಿ, ಆ ಮಾರ್ಕ್ಸ್ ಪ್ರಿಂಟ್ ಆಗುತ್ತೆ. ಸೇಮ್ ಇಲ್ಲ, ನಾನು ಏನು 1 2 3 5 ತಗೊಂಡಿದ್ದೆ ಅದೇ ಇಲ್ಲಿ ತಗೊಂಡು ನೆಕ್ಸ್ಟ್ ಸಮ್ ಆಫ್ ಲಿಸ್ಟ್ ನನಗೆ ಹೋಗಿದ್ರೆ ಟೋಟಲ್ ಆಗುತ್ತೆ. ಟೋಟಲ್ ಏನ್ ಮಾಡ್ತೀನಿ ನೋಡಿ, ಇದೇ ಪ್ರೋಗ್ರಾಮ್ ತಗೋತೀನಿ, ಇಲ್ಲಿ ಹೋಗ್ಬಿಟ್ಟು ನನಗೆ ಟೋಟಲ್ ಈಕ್ವಲ್ಸ್, ನಿಮ್ ಕನ್ಫ್ಯೂಷನ್ ಆದ್ರೆ ಇದ್ರೆ ಟೋಟಲ್ ಪ್ಲಸ್ ಎಂ ಅಂತ. ಎಂ ಅಂದ್ರೆ ಏನು? ಈಗ ಇಲ್ಲಿ ನನಗೆ ಮಾರ್ಕ್ಸ್ ಇದು ಈಚ್ ವ್ಯಾಲ್ಯೂ ಬಂದು ಎಂ ಅಂದ್ರೆ ಫಾರ್ ಇದರಲ್ಲಿರೋ ವ್ಯಾಲ್ಯೂ ಎಂ ಇನ್ ಮಾರ್ಕ್ಸ್ ಅಂದ್ರೆ ಇದು ಟೋಟಲ್ ಏನ್ ಮಾಡ್ತೀನಿ, ಒಂದೊಂದೇ ಆಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನಾನು ಟೋಟಲ್ ಡಿಸ್ಪ್ಲೇ ಮಾಡ್ತೀನಿ ನೋಡಿ, 345 85 ಪ್ಲಸ್ 90 ಪ್ಲಸ್ 78 ಪ್ಲಸ್ 90. ಓಕೆ, ಸೊ ಈ ರೀತಿ. ಸೊ ವೈಲ್ ಲೂಪ್ ಬಂದು ಸುಮ್ಮನೆ ನೀವು ಯೂಸ್ ಮಾಡ್ಬೋದು. ಏನಂದ್ರೆ ಟ್ರೂ ಆರ್ ಫಾಲ್ಸ್ ಇರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮಗೆ. ಓಕೆ, ಇಲ್ಲಿ ಹೋಗ್ತೀನಿ ನೋಡಿ, ಐ ಈಕ್ವಲ್ಸ್ 1 ಅಂತ ಇರುತ್ತೆ. ವೈಲ್ ಇದು ಕಂಡೀಷನ್ ಟ್ರೂ ಅಥವಾ ಫಾಲ್ಸ್ ನೋಡಿ, 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5. ಐ ಅಂದ್ರೆ 1 ಅಲ್ವಾ, 1 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ಟ್ರೂ ಒಳಗುತ್ತೆ. ಐ ಈಕ್ವಲ್ಸ್ ಐ ಪ್ಲಸ್ 1 ಅಂತ ಕೊಡ್ತೀವಿ. ಈ ತರ ಕೊಟ್ಟರೆ ಏನಾಗ್ತದೆ, ಇಲ್ಲಿ 2 ಆಗುತ್ತೆ. 2 is less than or equals to 5 true. ಮತ್ತೊಂಬತ್ತು 3 is less than or equals to 5. 4 is less than or equals to 5. 5 ಬಂದು less than or equals to 5. ಈಗ ರನ್ ಮಾಡಿದ್ರೆ ನೋಡಿ 5 ಆಯ್ತು. 6 is less than or equals to 5 ಅಂತಂದ್ರೆ ಅದು ತಪ್ಪಾಗುತ್ತೆ, ಅದು ಫಾಲ್ಸ್, ಅವಾಗ ಆಚೆ ಬರುತ್ತೆ. ಸೊ ಈ ರೀತಿ ನಾನು ಲೂಪ್ಸ್ ಅನ್ನ ಮಾಡ್ಬೋದು. ಅಂದ್ರೆ ಲೂಪ್ಸ್ ಬಂದು ನನಗೆ ಮಲ್ಟಿಪಲ್ ಟೈಮ್ಸ್ ಒಂದೇ ಟಾಸ್ಕ್ ಏನಿದೆ ಅದು ರನ್ ಆಗ್ತಾ ಇದ್ರೆ ನಾನು ಲೂಪ್ಸ್ ಅನ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ವರ್ಕ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಇಲ್ಲಿವರೆಗೂ ನಾನು ಸುಮ್ಮನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಏನು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಅಂತ ನಾ ಹೇಳ್ಬೋದು. ನೆಕ್ಸ್ಟ್ ಬಂದು ಫಂಕ್ಷನ್ಸ್ ಮತ್ತೆ ಲೈಬ್ರರೀಸ್, ಇದನ್ನೆಲ್ಲ ನೋಡೋಣ. ನಿಮ್ಗೊಂದು ಬ್ರೀಫ್ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಟೈಮ್ ಇಲ್ಲ, ಬಟ್ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಬಟ್ ಅದರ್ವೈಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ, ನಿಮಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಚಾಪ್ಟರ್ ವೈಸ್ ವಿಡಿಯೋಸ್ ಇದೆ, ಅದನ್ನ ನೋಡ್ಕೊಂಡು ನೀವು ಬೇಕಾದ್ರೆ ಕಲ್ತ್ಕೊಳ್ಳಿ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಚಾಟ್ ಜಿಪಿಟಿಗೆ ಹೋಗಿ ಕೂಡ ಈ ತರ ನಾನು ನಿಮ್ಗೆ ಹೇಳಿದ್ರೆ ಎಕ್ಸಾಂಪಲ್ಸ್ ಒಂದೊಂದೇ ಚಾಪ್ಟರ್ ಅದನ್ನ ವರ್ಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದು ಲೈಬ್ರರೀಸ್. ಏನ್ ಲೈಬ್ರರೀಸ್ ಅಂದ್ರೆ ನಾವು ಹೇಳ್ತೀನಿ, ಇಲ್ಲಿ ಒಂದು ಕೆಲಸ ಮಾಡೋಣ. ಫಸ್ಟ್ ನಾವು ನೋಡಿರಲ್ಲ ಹಂಗೆ ಅದೇ ಬರುತ್ತೆ. ಲೈಬ್ರರೀಸ್ ಬಗ್ಗೆ ತಿಳ್ಕೊಳ್ಳಿ. ಎಷ್ಟೊಂದು ಲೈಬ್ರರೀಸ್ ಇರೋದು ಪೈಥಾನ್. ನಿಮ್ಗೆ ಆತರ ತಿಳ್ಕೊಬೇಕು ನೋಡಿ, ನಾನು ತೋರಿಸ್ತೀನಿ. ಎಕ್ಸ್ಪ್ಲೈನ್ ಲೈಬ್ರರೀಸ್ ಆಯ್ತಾ. ನಾನು ಯಾತಕ್ಕೆ ಕಂಪ್ಲೀಟ್ ನೋಟ್ಸ್ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ, ನಿಮ್ಗೆ ಚಾಪ್ಟರ್ ವೈಸ್ ಹಿಂಗೆ ತೋರಿಸ್ತಾ ಹೋದ್ರೆ ನೀವು ನೆಕ್ಸ್ಟ್ ಅನ್ನ ಕಲಿಬೇಕಾದ್ರೆ ಚಾಟ್ ಜಿಪಿಟಿ ಅಲ್ಲೇ ತುಂಬಾ ವಿಷಯಗಳು ಹಿಂಗೆ ನೋಡ್ಕೋಬಹುದು ಆಯ್ತಾ. ಎಕ್ಸ್ಪ್ಲೈನ್ ಲೈಬ್ರರೀಸ್ ಅಥವಾ ಸ್ಕ್ರಾಚ್ ಇಂದ ಹೋಗೋಣ. ವಾಟ್ ಈಸ್ library? Need to understand libraries. ಆಯ್ತಾ. ನೆಕ್ಸ್ಟ್ ಲಿಸ್ಟ್ libraries in Python for each domain. List libraries the table format of table format in Python for each domain and their users. So that ನಮಗೆ ಲೈಬ್ರರೀಸ್ ಬಗ್ಗೆ ನಾವು ತಿಳ್ಕೊಬಹುದು. ನಾನು ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಕೊಡ್ತೀನಿ ಆಯ್ತಾ. ಇವಾಗ ಲೈಬ್ರರಿ ಬಗ್ಗೆ ತಿಳಿಸುತ್ತೆ, ನಮಗೆ ಯಾವ್ದೆಲ್ಲ ಲೈಬ್ರರಿ ಬೇಕು ನಾವು ಅದನ್ನ ಡಿಸೈಡ್ ಮಾಡ್ಕೊಬಹುದು. ಲೈಬ್ರರಿ ಅಂದ್ರೆ ಸೆಟ್ ಆಫ್ ಫಂಕ್ಷನ್ಸ್ ಇರುತ್ತೆ, ನಾನು ಅದನ್ನ ಯಾವ ಬೇಕಾದ್ರೂ ಕಾಲ್ ಮಾಡ್ಬೋದು. ನೋಡಿ, ಲೈಬ್ರರಿ ಇಸ್ ಎ ಕಲೆಕ್ಷನ್ ಆಫ್ ಪ್ರೀ ರಿಟರ್ನ್ ಕೋಡ್, ಅಂದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಹೇಳಿದ ಆಲ್ರೆಡಿ ಅದ್ರಲ್ಲಿ ಲೋಡ್ ಆಗಿರುತ್ತೆ. ಯು ಡೋಂಟ್ ನೀಡ್ ಟು ರೈಟ್ ಎವ್ರಿಥಿಂಗ್ ಫ್ರಮ್ ಸ್ಕ್ರಾಚ್, ಎಲ್ಲರೂ ಅದ್ರಲ್ಲಿ ಅವೈಲೇಬಲ್ ಇರುತ್ತೆ. ಸಿಂಪಲ್ ಮೀನಿಂಗ್, someone already solved the problem, you just have to reuse it. ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪ್ರೋಗ್ರಾಮ್ಸ್ ಅದ್ರಲ್ಲಿ ಇರುತ್ತೆ, ನಾವು ಕಾಲ್ ಮಾಡಿದ್ರೆ ಸಾಕು ಆಯ್ತಾ. ರೈಟ್. ನೆಕ್ಸ್ಟ್, why libraries are important? To save time, reduce effort, industry level solutions,
ಫಾಸ್ಟರ್ ಡೆವಲಪ್ಮೆಂಟ್. ಈಗ ಇಲ್ಲಿ ನಮಗೆ ಲೈಬ್ರರೀಸ್ ಇದಾವೆ. ಇದರಲ್ಲಿ ನಮ್ಗೆ ಯಾವ್ದು ಯೂಸ್ ಆಗಿದೆ ಅಂತ ನಾವು ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಒಂದಷ್ಟು ಲೈಬ್ರರೀಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಮ್ಯಾಥ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಮ್ಯಾಥಮೆಟಿಕಲ್ ಆಪರೇಷನ್ಸ್. ನನ್ಗೆ ಇವಾಗ ಎಲ್ಲಾ ಆಪರೇಷನ್ಸ್, ಎಲ್ಲಾ ಫಂಕ್ಷನ್ಸ್ ನಾನು ಪೈಥಾನ್ ಅಲ್ಲೇ ಮಾಡಕ್ಕಾಗಲ್ಲ. ಅವಾಗ ನಾನು ಏನ್ ಮಾಡ್ತೀನಿ, ಮ್ಯಾಥ್ ಯೂಸ್ ಮಾಡ್ತೀನಿ. NumPy ಇದು ತುಂಬಾ ಇಂಪಾರ್ಟೆಂಟ್. ಇದು ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ ಯೂಸ್ ಮಾಡ್ತೀವಿ. ಏನ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಇವಾಗ ಪ್ಲಸ್ ಮೈನಸ್ ಅಷ್ಟೇ ಅಲ್ಲ, ತುಂಬಾ ದೊಡ್ಡ ದೊಡ್ಡ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಇಂಜಿನಿಯರಿಂಗ್ ಕ್ಯಾಲ್ಕುಲೇಷನ್ಸ್, ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್, ಈ ತರದ್ದು ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ NumPy ಯೂಸ್ ಮಾಡ್ತೀವಿ. ಯಾಕೆ ಅಂದ್ರೆ NumPy ಬಂದು ಲೈಟ್ ವೆಯ್ಟ್ ಮತ್ತೆ ಸಖತ್ ಫಾಸ್ಟ್. ಎಲ್ಲಾ ನೀವು ಯಾವುದೇ ಲೈಬ್ರರಿ ಕಂಪೇರ್ ಮಾಡಿದ್ರು NumPy ಬಂದು ತುಂಬಾ ಫಾಸ್ಟ್. ಓಕೆ, ಅದಕ್ಕೆ ನಿಮ್ಗೆ ಈ ಮಿಷಿನ್ ಲರ್ನಿಂಗ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ತರದ್ದೆಲ್ಲ ಟೂಲ್ಸ್ ಡೆವಲಪ್ ಮಾಡ್ಬೇಕಾದ್ರೆ NumPy ಅನ್ನ ಯೂಸ್ ಮಾಡೋದು. ಓಕೆನಾ. ಪಾಂಡಾಸ್ ಬಂದು ನಮಗೆ ಡೇಟಾ ಅನಾಲಿಟಿಕ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಯಾತಕ್ಕೆ ಅಂದ್ರೆ ನಾವು ಒಂದು ಡೇಟಾನ ಕನೆಕ್ಟ್ ಮಾಡಬೇಕು, ಡೇಟಾ ಇಂಪೋರ್ಟ್ ಮಾಡ್ಬೇಕಂದ್ರೆ ಪಾಂಡಾಸ್ ಅನ್ನೇ ಯೂಸ್ ಮಾಡಬೇಕು. ಓಕೆ. ಮ್ಯಾಟ್ಪ್ಲಾಟ್ಲಿಬ್ ಇದು ಬಂದು ನಾವು ಚಾರ್ಟ್ಸ್, ವಿಜುವಲೈಸೇಷನ್ಸ್ ಈ ಪವರ್ BI ಎಲ್ಲ ಮಾಡ್ತೀವಲ್ಲ ಆ ತರ ಮಾಡೋದಕ್ಕೆ ಮ್ಯಾಟ್ಪ್ಲಾಟ್ಲಿಬ್ ಅನ್ನ ಯೂಸ್ ಮಾಡ್ತೀವಿ. ಸಿಬಾನ್ ಅಂದ್ರೆ ಇದೆಲ್ಲ ಬಂದು ಈಗ ರೀಸೆಂಟ್ ಆಗಿ ಬಂದಿರತಕ್ಕಂತ ಲೈಬ್ರರೀಸ್ಗಳು. ಇದೆಲ್ಲ ಬಂದು ಸ್ವಲ್ಪ ಅಡ್ವಾನ್ಸ್ಡ್. ಬಟ್ ಇದ್ರ ಬೇಸ್ ಬಂದು ಮ್ಯಾಟ್ಪ್ಲಾಟ್ಲಿಬ್ ಅನ್ನೇ. ಇಲ್ಲಿ ಸಿಬಾನ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಅಡ್ವಾನ್ಸ್ಡ್ ಆಪ್ಷನ್ಸ್ ಕೊಡುತ್ತೆ. ಸೊ ಲುಕ್ ಅಂಡ್ ಫೀಲ್ ಇರ್ಬೋದು, ಮತ್ತೆ ನಿಮ್ಗೆ ಅಡ್ವಾನ್ಸ್ಡ್ ವ್ಯಾಲ್ಯೂಸ್ ಅಂದ್ರೆ ಸಾರಿ ಏನೋ ವಿಜುವಲೈಸೇಷನ್ಸ್ ಇರ್ಬೋದು. ಸೊ ಅದಕ್ಕೆ ನಾವು ಸಿಬಾನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇನ್ನೂ ಒಂದಿದೆ ಪ್ಲಾಟ್ಲಿ ಅಂತ, ಇದು ಕೊಟ್ಟಿದೆ ಗೊತ್ತಿಲ್ಲ ನಿಮಗೆ. ಇಲ್ಲ, ಅದು ಕೊಟ್ಟಿರೋದು ಪ್ಲಾಟ್ಲಿ ಅಂತಿದೆ. ಅದು ತುಂಬಾ ಇವಾಗ ಅದರಲ್ಲಿ ತುಂಬಾನೇ ಫೀಚರ್ಸ್ ಇದೆ, ಅದು ನಾವು ನೋಡ್ಕೊಬಹುದು. ಸೈಕಿಟ್ ಲರ್ನ್ ಇದೆಲ್ಲ ಒಂದು ML ಮಾಡೆಲ್ಸ್ ಅಂದ್ರೆ ಮಿಷಿನ್ ಲರ್ನಿಂಗ್ ಎಲ್ಲ ಮಾಡೆಲ್ಸ್ ಇರುತ್ತಲ್ಲ ಅದೆಲ್ಲ ಆಲ್ರೆಡಿ ಇರುತ್ತೆ, ಜಸ್ಟ್ ಪಾಸ್ ಮಾಡ್ತೀವಿ. ಟೆನ್ಸಾರ್ ಫ್ಲೋ ನಾವು AI ಟೂಲ್ಸ್ ಎಲ್ಲ ನೋಡ್ತೀವಲ್ಲ, ಆಟೋಮೆಟಿಕ್ ಆಗಿ ಅದೇನ್ ಮಾಡುತ್ತೆ ಅಂದ್ರೆ ಅದೇ ತಾನೇ ಎಲ್ಲ ಯೋಚನೆ ಮಾಡುತ್ತೆ ಅಂತ, ಅದೆಲ್ಲ ಬಂದು ಟೆನ್ಸಾರ್ ಫ್ಲೋ ಇಂದಾನೆ ಮಾಡುತ್ತೆ. ಪೈಟಾರ್ಚ್ ಅಂದ್ರೆ ಪೈಥಾನ್, ಪೈಟಾರ್ಚ್ ಅಂದ್ರೆ AI ರಿಸರ್ಚ್, ಡೀಪ್ ಲರ್ನಿಂಗ್ ಯೂಸ್ ಮಾಡ್ತೀವಿ. ಅಂದ್ರೆ ಡೀಪ್ ಲರ್ನಿಂಗ್ ನೋಡಿ ಇದೆಲ್ಲ ಒಂದು ಕಂಪ್ಲೀಟ್ ಆಗಿ AI ಟೂಲ್ಸ್ ಯೂಸ್ ಮಾಡೋದು. ಫ್ಲಾಸ್ಕ್, ಡಿಜಾಂಗೋ ಇದೆಲ್ಲ ಬಂದು ನಮಗೆ ಈ ವೆಬ್ ಡೆವಲಪ್ಮೆಂಟ್ ತುಂಬಾ ಡಿಜಾಂಗೋ ಮತ್ತೆ ಫ್ಲಾಸ್ಕ್. ನೆಕ್ಸ್ಟ್ ಬಂದು ರಿಕ್ವೆಸ್ಟ್, ಇದು ಒಂದು API ಹ್ಯಾಂಡಲ್ ಮಾಡೋದಕ್ಕೆ ಓಪನ್ ಪೈಥಾನ್ ಎಕ್ಸೆಲ್. ಇದೆಲ್ಲ ಬಂದು ನಾವು ಅಕಸ್ಮಾತ್ ಸ್ಪೆಸಿಫಿಕ್ ಆಗಿ ಎಕ್ಸೆಲ್ ಮೇಲೆ ವರ್ಕ್ ಮಾಡ್ಬೇಕು ಅಂದ್ರೆ ಈ ಲೈಬ್ರರಿಯನ್ನ ಯೂಸ್ ಮಾಡ್ತೀವಿ. ನೋಡಿ, ವಿಂಡೋ ಅಂತಿದೆ, ಪೈಗೇಮ್, ಡೇಟಾಬೇಸ್ಗೆ SQL ಲೈಟ್, ಡೇಟ್ ಅಂಡ್ ಟೈಮ್ ಇದೆ. ಓಕೆ, ಬಿಗ್ ಡೇಟಾಗೆ PySpark ಇದೆ. ಗೊತ್ತಿಲ್ಲ, ನಾನು ತುಂಬಾ ನೋಡಿಲ್ಲ ಇಲ್ಲ. ಎನಿವೇಸ್, ಓಕೆ, ಇದು ಆಟೋಮೇಷನ್ಗೆ ಶಟ್ಟಿಲ್ OS ಅಂದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಇರುತ್ತಲ್ಲ, ಸೊ ಈ ರೀತಿ ಅಂದ್ರೆ ಇಷ್ಟೊಂದು ಬರೀ ಒಂದಷ್ಟು ಲಿಸ್ಟ್ ಮಾಡಿದೆ ಅಷ್ಟೇ. ಈ ತರ ಸಾವಿರ ಇದಾವೆ. ಆಯ್ತಾ, ನಾವು ಅದನ್ನ ನಮ್ಮ ಪೈಥಾನ್ ಕಾಲ್ ಮಾಡ್ಬಿಟ್ಟು ವರ್ಕ್ ಮಾಡ್ತೀವಿ. ಓಕೆ, ರೈಟ್. ನೆಕ್ಸ್ಟ್ ಇಲ್ಲೋದ್ರೆ ನಾನು ಪಾಂಡಾಸ್ ಮೇಲೆ ಹೆಂಗ್ ವರ್ಕ್ ಮಾಡಬಹುದು ಅಂತ ನಾನು ತೋರಿಸ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಪಾಂಡಾಸ್ ಅನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ತರ ಇಂಪೋರ್ಟ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಆಯ್ತಾ, ಈಗೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಪಾಂಡಾಸ್ ಇಂಪೋರ್ಟ್ ಮಾಡ್ಕೋತೀನಿ. ಪಾಂಡಾಸ್ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದೊಂದು ಲೈಬ್ರರಿ ಅಂದ್ರೆ ಆಲ್ರೆಡಿ ಎಲ್ಲಾ ಪ್ರೋಗ್ರಾಮ್ ಬರ್ದಿಟ್ಟಿರ್ತಾರೆ, ನಾವು ಅದನ್ನ ಸುಮ್ಮನೆ ಕಾಲ್ ಮಾಡೋದು. ಈಗ ನಾವೇನ್ ಫಂಕ್ಷನ್ಸ್ ಅಂತ ತೋರಿಸಿದ್ನಲ್ಲ ಅದು. ಈಗ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಇಂಪೋರ್ಟ್. ಆಯ್ತಾ, ಇಂಪೋರ್ಟ್ ಪಾಂಡಾಸ್ ಇದು ಫಸ್ಟ್ ಕೊಡ್ಬೇಕು. ರನ್ ಮಾಡಿದ್ರೆ ಅಷ್ಟೇ ಕೋಡ್ ಕನೆಕ್ಟ್ ಆಗಬೇಕು. ಅಂದ್ರೆ ಇವಾಗ ಪಾಂಡಾಸ್ ನಮ್ಮ ಈ ಜುಪಿಟರ್ ಅಲ್ಲಿ ಇದೆ, ನಾನು ನಿಮ್ಗೆ ವರ್ಕ್ ಮಾಡ್ಬೋದು. ಅದ್ರ ಮೇಲೆ ಯಾವುದೇ ಡೇಟಾ ಕನೆಕ್ಟ್ ಮಾಡೋದಾಗ್ಲಿ, ಡೇಟಾ ಮಾಡಿಫಿಕೇಶನ್ ಮಾಡೋದಾಗ್ಲಿ, ನಾವು ಇವಾಗ ಪವರ್ ಕ್ವೆರಿ ಎಡಿಟರ್ ಹೆಂಗ್ ಮಾಡ್ತೀವಿ ಆ ರೀತಿ ಮಾಡ್ಬೋದು. ಸೊ ಇಲ್ಲೊಂದು ಕೋಡ್ ಇದೆ, ನಾನು ಕಾಪಿ ಮಾಡ್ಕೊತೀನಿ. ಅದು ಏನು ಅಂತ ನಾನು ಹೇಳ್ತೀನಿ, ಪೇಸ್ಟ್ ಮಾಡಿ.
ಇಂಪೋರ್ಟ್ ಪಾಂಡಾಸ್ ಇಂದ ಆಲ್ರೆಡಿ ತಗೊಂಡಿದ್ದೀನಿ. ಡೇಟಾ ಆಯ್ತಾ, ನೇಮ್ ಇದು ಬಂದು ಕೀ, ಇದ್ರೊಳಗಡೆ ವ್ಯಾಲ್ಯೂಸ್ ಇದೆ, ಮತ್ತೆ ಇದು ಕೀ, ಇದು ವ್ಯಾಲ್ಯೂಸ್. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ಟೇಬಲ್ ಫಾರ್ಮೆಟ್ ಅಲ್ಲಿ ಆಯ್ತಾ. ಸೊ ಇಲ್ಲಿ ನಮ್ಗೆ ಏನ್ ಡೇಟಾ ಇದೆ ಟೇಬಲ್ ಫಾರ್ಮೆಟ್ ಅಲ್ಲಿ ಸ್ಟೋರ್ ಆಗ್ತದೆ, ಓಕೆನಾ. ಇಲ್ಲಿ ನೋಡಿ ಡೇಟಾ ಫ್ರೇಮ್ ಅಂತಿದೆಯಲ್ಲ, ಇದು ಬಂದು ಡಿಕ್ಷನರಿ. ಓಕೆ, ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಆಯ್ತಾ. ಪ್ರಿಂಟ್ ಡೇಟಾ ಅಂತ ಕೊಟ್ಬಿಟ್ಟು ರನ್ ಮಾಡಿದ್ರೆ ನೋಡಿ ಈ ತರ ರಿಸಲ್ಟ್ ತೋರಿಸುತ್ತಾ. ಬಟ್ ಇದು ಒಂದು ನಾರ್ಮಲ್ ಪೈಥಾನ್ ಅಲ್ಲಿ ತೋರಿಸ್ತಕ್ಕಂಥದ್ದು. ಬಟ್ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದು ಲೈಬ್ರರಿನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಅದು ಒಂದು ಡೇಟಾ ಸೇಟ್ ಪಾಂಡಾಸ್ ಅಂತ. ಅದರಲ್ಲಿ ಡೇಟಾ ಫ್ರೇಮ್ ಅನ್ನೋದು ಒಂದು ಫಂಕ್ಷನ್. ಅದೇನ್ ಮಾಡುತ್ತೆ, ಡೇಟಾ ಫ್ರೇಮ್ ಡೇಟಾ ಇಂದ ತಗೊಂಡ್ರೆ ಟೇಬಲ್ ಇಂದ ತಗೊಂಡು ಅದನ್ನ ಇಂಡಿಪೆಂಡೆಂಟ್ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ತರ. ಓಕೆ, ಸೊ ಇದು ಡೇಟಾ ಫ್ರೇಮ್. ಡೇಟಾ ಫ್ರೇಮ್ ಬಂದು ನನಗೆ ಟೇಬಲ್ ಫಾರ್ಮೆಟ್ ಅಲ್ಲಿ ಡೇಟಾ ಕೊಡುತ್ತೆ. ಓಕೆ, ಮ್ಯಾಟ್ ಪ್ಲಾಟ್ ಲಿಂಬ್. ಮ್ಯಾಟ್ ಪ್ಲಾಟ್ ಲಿಂಬ್ ಅಂತಂದ್ರೆ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ. ನಾನು ಹೋಗ್ತೀನಿ, ನೋಡಿ ಇಂಪೋರ್ಟ್ ಮ್ಯಾಟ್ ಪ್ಲಾಟ್ ಲಿಂಬ್, XYZ ವ್ಯಾಲ್ಯೂಸ್ ಇದೆ, ಪ್ಲಾಟ್ ಅಂತ ಕೊಡ್ತೀನಿ. ಇದನ್ನು ಜಸ್ಟ್ ರನ್ ಮಾಡಿದ್ರೆ ನೋಡಿ ಚಾರ್ಟ್ ರನ್ ಅಂತ. ಓಕೆ, ಸೊ ಈ ತರ ನಾನು ಇಲ್ಲಿ ವ್ಯಾಲ್ಯೂಸ್ ಕೊಟ್ಬಿಟ್ಟು ಅದನ್ನು ಪ್ಲಾಟ್ ಮಾಡಿದ್ರೆ ಈ ತರ ಪ್ಲಾಟ್ ಆಗುತ್ತೆ, ರೈಟ್. ಓಕೆ, ಸೊ ಇದು ಒಂದು ಫಸ್ಟ್ ಇದೆಲ್ಲ ಬಂದು API ಜನರೇಟ್ ಮಾಡೋದಕ್ಕೆ ಇದು ನಮ್ಗೆ ಬೇಡ. ನಮ್ಗೆ ಮೈನ್ ಬೇಕಾಗಿರೋದು ಪಾಂಡಾಸ್, ಮ್ಯಾಟ್ ಪ್ಲಾಟ್ ಲಿಂಬ್, ಮತ್ತೆ ಇನ್ನೊಂದು ಬಂದು ನಂಪೈ. ಓಕೆ, ಸೊ ಈ ತರ. ಸೊ ನಾನು ಈ ತರ ಲೈಬ್ರರೀಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಅಕಸ್ಮಾತ್ ನಾವು ವರ್ಕ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಈ ತರ ಕೊಡಿ, ಐ ನೀಡ್ ಟು ಪ್ರಾಕ್ಟಿಸ್ ಪಾಂಡಾಸ್, some examples from 0 to advanced. ಓಕೆ, ಸೊ ಇದೇನ್ ಮಾಡೋದು ಗೊತ್ತಾ, ನಿಮ್ಗೆ ಎಲ್ಲ ಅದೇ ಕೊಡುತ್ತೆ. ಸೊ ನಾವು ಒಂದೊಂದೇ ವರ್ಕ್ ಮಾಡ್ತಾ ಹೋದ್ರೆ ಎಲ್ಲವೂ ಇಲ್ಲಿ ಇಲ್ಲೇ ಇರ್ತದೆ, ನಾವು ವರ್ಕ್ ಮಾಡಬಹುದು. ಸೊ ಇಲ್ಲಿ ನೋಡಿ ನಾನು ಹೇಳಿದೆ ನಿಮಗೆ, ಈ ಪಾಂಡಾಸ್ ಬಂದು ಡೇಟಾ ಫ್ರೇಮ್ ಮಾಡುತ್ತೀನಿ, ಮತ್ತೆ ವ್ಯೂ ಡೇಟಾ ನೋಡಿ ಡೇಟಾ. ಓಕೆ, ಇಲ್ಲ ರೈಟ್. ಸೊ ನೋಡಿ ಇಲ್ಲಿ ಎಷ್ಟೋ ಎಕ್ಸಾಂಪಲ್ಸ್ ನಾನೇನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಒಂದೊಂದೇ ನಾನು ಎಕ್ಸಾಂಪಲ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ಆರಾಮಾಗಿ. ಓಕೆ, ಸೊ ಈ ರೀತಿ ನಾನು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಯೂಸ್ ಮಾಡ್ಕೋಬಹುದು. ನಿಮಗೆ ಡೀಟೇಲ್ಡ್ ವಿಡಿಯೋಸ್ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೋಗಿ ಅಲ್ಲಿ ಖಂಡಿತ ಸಿಗುತ್ತೆ. ಓಕೆನಾ, ರೈಟ್. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬಟ್ ನೀವು ದಯವಿಟ್ಟು ಇದು ನಾನು ಏನ್ ಮಾಡಿದೆ ನಿಮ್ಗೆ ಇದೆಲ್ಲ ChatGPT ಇಂದ ನಾನು ತಗೊಂಡಿರುವಂಥದ್ದು. ಅಂದ್ರೆ ChatGPT ನನಗೆ ಹೇಳಿ ಅದ್ರಲ್ಲಿ ಬರುವಂತ ಪ್ರೋಗ್ರಾಮ್ಸ್ ನಾನು ನಿಮ್ಗೆ ತೋರಿಸ್ತಾ ಹೋದೆ. ಅಂದ್ರೆ ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ChatGPT ಅಥವಾ ಬೇರೆ ಯಾವ್ದಾದ್ರು ಟೂಲ್ ಅನ್ನ ಹೆಂಗ್ ಯೂಸ್ ಮಾಡೋದು ಅಂತ ನಂಗೆ ತೋರಿಸಿದ್ದೀನಿ. ಇದ್ರ ಮೇಲೆ ನೀವೇನ್ ಮಾಡ್ಬೋದು ಅಂದ್ರೆ ನೀವೇ ಎಕ್ಸಾಂಪಲ್ಸ್ ಕೊಡ್ತಾ ವರ್ಕ್ ಮಾಡ್ತಾ ಕಲಿಬಹುದು. ಓಕೆನಾ, ರೈಟ್. ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಹೇಳೋದಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ರೈಟ್, ಏನಿಲ್ಲ ಅಂದ್ರೆ ಸೆಷನ್ ಕ್ಲೋಸ್ ಮಾಡ್ತೀನಿ. ನಾಳೆ 8 ಗಂಟೆಗೆ ಸಿಗ್ತೀನಿ. ಓಕೆನಾ, ರೈಟ್ ಪೀಪಲ್.
ಟೇಕ್ ಕೇರ್ ಆಫ್ ಯು. ನಾಳೆ ಹೊಸ ಟಾಪಿಕ್ ಅಲ್ಲಿ ನಾನು ಸಿಗ್ತೀನಿ. ಓಕೆನಾ? ರೈಟ್. Right, people, thank you so much. So can you take one class in automation? ಖಂಡಿತ ತಗೋತೀನಿ, ಬಟ್ ಇವಾಗಿರೋ ಸ್ಕೆಡ್ಯೂಲ್ಸ್ ಅಲ್ಲಿ ಇದನ್ನ ಮಾಡಕ್ಕಾಗ್ತಲ್ಲ. ಬಟ್ ಇನ್ನೊಂದೇನು ಗೊತ್ತಾ, ನನಗೆ ಸ್ವಲ್ಪ ಬೇಸರ ಆಗುತ್ತೆ ನೋಡಿ. 15 ಜನ 20 ಜನ ಇರ್ತಾರೆ, ಆಯ್ತಾ? ಸೊ ನಾವೇನಾದ್ರು ಒಂದು ಟಾಪಿಕ್ ತಗೊಂಡು ನೋಡಿ, AI ಟೂಲ್ಸ್ ಬಗ್ಗೆ ತುಂಬಾ ಎಲ್ಲ ಕಲಿಬೇಕು, ಅದು ಬೇಕು ಸರ್, ಇದು ಬೇಕು ಸರ್ ಅಂದ್ರೆ ನಿಜಕ್ಕೂ ಇವತ್ತು ಎಷ್ಟು ಜನ ಬಂದಿರೋ ಅಂದ್ರೆ 5 ಜನ ಬಂದಿದ್ರು, ಆಯ್ತಾ? ಮೆಸೇಜ್ ಮಾತ್ರ ಎಷ್ಟು ಜನ ಆಗ್ತಾರೆ, ಲಿಂಕ್ ಸಾರ್, ಲಿಂಕ್ ಕೊಡಿ ಸರ್, ದಯವಿಟ್ಟು ಮಾಡಿ ಸರ್ ಅಂತೆಲ್ಲ ಹೇಳಿ ಸ್ಕೆಡ್ಯೂಲ್ಸ್ ಮಾಡಿಸ್ಕೊಡ್ತಾರೆ. ಆಮೇಲೆ ಬರಲ್ಲ. ನಾವು ನಮ್ದೆಲ್ಲ ಕೆಲಸ ಎಲ್ಲ ಬಿಟ್ಟು ನಾವು ಬಂದು ಕುತ್ಕೊಂಡೆಲ್ಲ ಮಾಡ್ತಿರ್ತೀವ, ಕ್ಲಾಸ್ ನೋಡ್ಬೇಕಾದ್ರೆ ಬರಲ್ಲ. ಆಮೇಲೆ ಮೆಸೇಜ್ ಹಾಕ್ತಾರೆ, ಸಾರಿ ಸರ್ ಯಾವ ಕಮಿಟ್ಮೆಂಟ್ ಬಂದ್ಬಿಡ್ತು, ಬರೋಕ್ಕಾಗಿಲ್ಲ ಸರ್, ಇವತ್ತು ವೀಕೆಂಡು ಬರೋಕ್ಕಾಗಿಲ್ಲ ಅಂತ. ನಮಗೂ ವೀಕೆಂಡ್ ಇರುತ್ತಲ್ವಾ, ರೈಟ್? ನಾನು ಇದನ್ನ ಏನೋ ತುಂಬಾ ಬೇಜಾರಾಗಿ ಹೇಳ್ತಾರ, ಹೇಳ್ತಾ ಇರೋದು ನಮಗೂ ಟೈಮ್ ಇರುತ್ತೆ. ಸೊ ಇದು ನಿಮಗೆ ಹೇಳ್ತಾ ಇಲ್ಲ, ಯಾರು ಬಂದಿಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು. ಮೆಸೇಜ್ ಕಳಿಸ್ತಾರೆ, ಸರ್ ಸಾರಿ ಇವತ್ತು ವೀಕೆಂಡ್ ಬರೋಕ್ಕಾಗಿಲ್ಲ ಸರ್, ಇವತ್ತು ನಾನು ಬೇರೆ ಏನೋ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಲಿಂಕ್ ಕಳಿಸಿಲ್ಲ ಅಂದ್ರೆ ರಾತ್ರಿ 1 ಗಂಟೆ 2 ಗಂಟೆಗೆಲ್ಲ ಮೆಸೇಜ್ ಹಾಕ್ತಾರೆ. ಎನಿವೇಸ್, ನೋ ಪ್ರಾಬ್ಲಮ್. ನಾವು ಕಂಪ್ಲೇಂಟ್ ಮಾಡ್ತಲ್ಲ, ಬಟ್ ಹೇಳ್ತಾ ಇರೋದು ಎಲ್ಲರ ಟೈಮ್ ತುಂಬಾ ವ್ಯಾಲ್ಯೂಯಬಲ್, ಅರ್ಥ ಆಯ್ತಾ? ಸೊ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆನಾ? ರೈಟ್. ಸೊ ಗೌತಮ್, ಡೋಂಟ್ ವರಿ, ಮಾಡೋಣ, ಖಂಡಿತವಾಗಿ ನಾನು ಮಾಡ್ತೀನಿ. ಈ ಸ್ಕೆಡ್ಯೂಲ್ಸ್ ಅಲ್ಲಿ ಸ್ವಲ್ಪ ಟೈಟ್ ಇದೆ ನನಗೆ, ಬೇರೆ ಬಿಡಿ ಅದು, ನಾನು ಅದಕ್ಕೇನು ತಲೆ ಕೆಡಿಸ್ಕೊಂಡಿಲ್ಲ, ಆಯ್ತಾ? ನಾನು ಫಸ್ಟ್ ಹೇಳಿದೆ, ನಾನು ಇಷ್ಟಪಟ್ಟು ಮಾಡ್ತಾ ಇರೋದು. ನಾನು ಹೇಳೋದೇನಂದ್ರೆ, ಅಷ್ಟೊಂದೆಲ್ಲ ಬೇಕು ಅಂತ ಮೆಸೇಜ್ ಮಾಡ್ತೀರಾ, ಬಟ್ ನೀವು ಬರ್ದೇ ಇದ್ದಾಗ ನೀವು ಕಳ್ಕೊತೀರ ಅಷ್ಟೇ, ನನಗೇನಿಲ್ಲ, ಆಯ್ತಾ? ನಾನು ಇಲ್ಲಿ ಬಂದಿರೋರ್ಗಾಗ್ಲಿ, ನಮ್ಗೆ ಯಾರ ಮೇಲೂ ಕಂಪ್ಲೇಂಟ್ ಮಾಡ್ತಲ್ಲ, ಬಂದಿಲ್ಲದೆ ಇರೋರ್ ಮೇಲೂ ಕಂಪ್ಲೇಂಟ್ ಮಾಡ್ತಲ್ಲ. ನಾನು ಹೇಳ್ತಾ ಇರೋದು, ನೀವು ಕೆಲವೊಂದನ್ನ ಮಿಸ್ ಮಾಡ್ಕೊತೀರಾ, ಯಾಕಂದ್ರೆ ಯಾವಾಗಲೂ ನಾವು ಇಂಥ ಕ್ಲಾಸಸ್ ಎಲ್ಲ ಮಾಡೋಕ್ಕಾಗಲ್ಲ, ರೈಟ್? ಅದಕ್ಕೆ ನಾನು ಹೇಳಿದೆ ಫಸ್ಟ್ ಡೇನೆ, ನಾನು ಯಾವಾಗ ರೆಕಾರ್ಡಿಂಗ್ಸ್ ಕೊಡ್ತೀನಿ ಅಂತ ಅಂತೀನಿ, ಅವಾಗ ತುಂಬಾ ಜನ ಡ್ರಾಪ್ ಔಟ್ ಆಗ್ಬಿಡ್ತಾರೆ, ಏನು ತೊಂದರೆ ಇಲ್ಲ. ಮತ್ತೆ ನಾನು ನಿಮಗೆ ವಿಡಿಯೋಸ್ ಅನ್ನ ಹಾಕ್ತೀನಿ ಅಂತ ಹೇಳಿದೆ, ಹಾಕಿದ್ದೀನಿ ಎಲ್ಲ ವಿಡಿಯೋಸ್ಗಳನ್ನು, ಆಯ್ತಾ? SQL ಕ್ವೈರೀಸ್ ವರ್ಗು ನಾನು ಹಾಕಿ, ಫೈಲ್ಸ್ಗಳು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನ ಯೂಸ್ ಮಾಡಿ, ಸರಿನಾ? ಸೊ ಎಲ್ಲ ವಿಡಿಯೋಸ್ ಹಾಕಿದ್ದೀನಿ. ಇವತ್ತಿನ ವಿಡಿಯೋ ನಾನು ನಾಳೆ ಬೆಳಿಗ್ಗೆ ಹಾಕ್ತೀನಿ, ಓಕೆನಾ? ರೈಟ್ ಪೀಪಲ್, ಥ್ಯಾಂಕ್ ಯು ಸೊ ಮಚ್. ಸೊ ವರ್ಕ್ ಮಾಡಿ, ಆಯ್ತಾ? ವರ್ಕ್ ಮಾಡಿ, ದಯವಿಟ್ಟು ವರ್ಕ್ ಮಾಡಿ. ನಾನು ಇವಾಗ ಏನ್ ಮಾಡಿದೆ, ತುಂಬಾ ಫಾಸ್ಟ್ ಆಗಿ ನಾನು ಮಾಡ್ಬೇಕಾಗಿ ಬರುತ್ತೆ, ಯಾಕಂದ್ರೆ ಒಂದಷ್ಟು ಟಾಪಿಕ್ಸ್ ಕವರ್ ಮಾಡಬೇಕು ಅಂತ. ನಾನು ನಿಮ್ಗೆ ಇಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಲಾಜಿಕಲಿ ನಾನು ನಿಮ್ಗೆ ಎಲ್ಲ ಹೇಳ್ಬೋದು, ನೀವು ವರ್ಕ್ ಮಾಡಿ ಅಂತ. ಬಟ್ ನಿಮ್ಗೆ ಇನ್ ಡೆಪ್ತ್ ಆಗಿ ಬೇಕಂದ್ರೆ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ, ನಮ್ಮ ಕೋರ್ಸಸ್ ಅಲ್ಲಿ ಕನ್ನಡದಲ್ಲಿ ಎಷ್ಟೊಂದು ಕೋರ್ಸಸ್ಗಳು ಇದೆ ಇಲ್ಲಿ, ಆಯ್ತಾ? ಇನ್ ಡೀಟೇಲ್ ನೀವು ಕಲ್ತ್ಕೋಬೇಕು ಅಂದ್ರೆ ನೋಡಿ, ಇಲ್ಲೊಂದಿದೆ, ಮತ್ತೆ ಇದೆಲ್ಲ ಫ್ರೀ ಇದೆ ನಮಗೆ, ನಿಮಗೆ, ಆಯ್ತಾ? ತುಂಬಾ ಇದೆ, ನಾನು ಆಲ್ರೆಡಿ ನಾನು ತೋರಿಸಿದ್ದೀನಿ ನೋಡಿ. ಫುಲ್ ಪವರ್ BI ಇದರಲ್ಲಿದೆ, ಇದನ್ನು ನೋಡ್ಬೋದು, ಆಯ್ತಾ? ಆಮೇಲೆ ಯೂಟ್ಯೂಬ್ ಹೋಗ್ಬಿಟ್ರೆ ನಿಮ್ಗೆ ಅಲ್ಲೂ ತುಂಬಾ ಸಿಗುತ್ತೆ, ನಿಮ್ಗೆ ಅಲ್ಲೂ ತೋರಿಸ್ಕೊಡ್ತೀನಿ ಒಂದು ನಿಮಿಷ. ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ನಿಮ್ಗೆ ತುಂಬಾ ಇದೆ ಪ್ಲೇ ಲಿಸ್ಟ್ ಅಲ್ಲಿ. ಸೊ ಇಲ್ಲೂ ಕೂಡ ನೀವು ಹೋಗ್ಬಿಟ್ಟು ಕಲ್ತ್ಕೋಬಹುದು, ಓಕೆನಾ? ಅದು ಇಲ್ಲೂ ಇದೆ, ತುಂಬಾ ಪ್ಲೇ ಲಿಸ್ಟ್ ಇದೆ ನೋಡಿ ಇಲ್ಲಿ, ಆಯ್ತಾ? ಇದು ಪುನೀತ್ ರಾಜ್ಕುಮಾರ್ ಇನ್ಫಾರ್ಮೇಶನ್ ಲಾಸ್ಟ್ ಇದೆ, ಮತ್ತೆ ಇಲ್ಲೊಂದಿದೆ, ಇದು ಕನ್ನಡ ರಾಜ್ಯೋತ್ಸವಕ್ಕೂ ನಾನು ಹಾಕಿದ್ದೀನಿ, ಓಕೆ? ಸೊ ಇಲ್ಲಿ ಹೋಗಿ ನೋಡಿ, ಎಷ್ಟೊಂದಿದೆ, ತುಂಬಾ ಇದೆ, ಆಯ್ತಾ? ಇಲ್ಲೇ ನೀವು ಎಷ್ಟೊಂದು ಡೀಟೇಲ್ ಆಗಿ ಕಲ್ತ್ಕೋಬಹುದು, ಓಕೆನಾ? ನಾನು ಪ್ರತಿಯೊಂದು ಲಿಸ್ಟ್ ಅಲ್ಲಿ ಇಟ್ಬಿಡ್ತೀನಿ, ಇದಕ್ಕೆ ನಿಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಈಸಿಗೆ ಅದನ್ನ ಕಲ್ತ್ಕೋಬಹುದು, ಸರಿನಾ? ರೈಟ್ ಪೀಪಲ್. ಸೊ ನಾಳೆ ವೇರ್ ಕೆನ್ ಐ ಆಕ್ಸೆಸ್ ದಿ ನೋಟ್ಸ್, ಈಗಷ್ಟೇ ತೋರಿಸ್ತಲ್ಲ ಹರಿಪ್ರಿಯ, ನಾನು ಇಲ್ಲೇ ತೋರಿಸಿದನಪ್ಪ, ಇಲ್ಲಿ ನೋಡಿ, ಇಲ್ಲೇ ಲಿಂಕ್ ಕಳಿಸ್ತೀನಿ, ನಮ್ಮ ಈ ಲಿಂಕ್ ಕಳಿಸ್ತೀನಿ, ಆಯ್ತಾ?
ಈ ಲಿಂಕ್ ಅಲ್ಲಿ ನೀವು ಲಾಗಿನ್ ಆಗ್ಬೇಕು. ಎಲ್ಲ ನೋಟ್ಸ್ ಇದರಲ್ಲಿ ಇರುತ್ತೆ ಇದರಲ್ಲಿ. ಓಕೆನಾ? ಇಲ್ಲಿ ಹೋಗಿ, ಆಯ್ತಾ? ಇಲ್ಲಿ ಫ್ರೀ ಅಂತ ಬರುತ್ತೆ, ಇದು ಕ್ಲಿಕ್ ಮಾಡಿ. ಫ್ರೀ ಅಂತ ಇರುತ್ತೆ. ನೀವು ಒಂದ್ಸರಿ ಲಾಗಿನ್ ಆದ್ರೆ ಅದು ಮತ್ತೆ ಕಂಟಿನ್ಯೂ ಅಂತ ಬರುತ್ತೆ ನೋಡಿ. ಇಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ನೋಟ್ಸ್ ನೋಡಿ, ಫಸ್ಟ್ ವಿಡಿಯೋ ಬರುತ್ತೆ, ಆಮೇಲೆ ಇಲ್ಲಿ ನಿಮ್ಗೆಲ್ಲ ಡೌನ್ಲೋಡಬಲ್, ಇದೆಲ್ಲ ಕಂಪ್ಲೀಟ್ ಡೌನ್ಲೋಡಬಲ್. ನಿಮ್ಗೆ ನಾನು ಇಲ್ಲಿ ಏನಾಗ್ತೀನಿ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನೀವು ಇದನ್ನ ವರ್ಕ್ ಮಾಡ್ಕೋಬಹುದು. ನಾನು ಯಾವ್ದು ರೆಸ್ಟ್ರಿಕ್ಟ್ ಮಾಡಿಲ್ಲ. ಓಕೆನಾ? ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ರೈಟ್ ಪೀಪಲ್, ಥ್ಯಾಂಕ್ ಯು ಸೊ ಮಚ್. ನಾಳೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.